ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಆಡಿಸಿ ನೋಡು ಬೀಳಿಸಿ ನೋಡು ಎಂದು ಸೋಲದು ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿ, ಇವತ್ತು ನಮ್ಮ ಮಂಜಣ್ಣಂದು 49ನೇ ವರ್ಷದ ಹುಟ್ಟಿದಬ್ಬ. ನೋಡಿ ಫ್ರೆಂಡ್ಸ್, ಯಾವ ರೀತಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಮಂಜಣ್ಣ ಇದ್ದಾಗ ಯಾವ ರೇಂಜಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅದಕ್ಕಿಂತ ಜಾಸ್ತಿನೇ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೋಡಿ, ನಾರ್ಮಲಾಗಿ ಏನಾಗುತ್ತೆ, ವ್ಯಕ್ತಿ ಇಲ್ಲ ಅಂತ ಹೇಳಿದಾಗ ಸ್ವಲ್ಪ ತುಂಬಾ ಬೇಗ ಮರ್ತೋಗ್ಬಿಡ್ತಾರೆ ಜನ ಅವ್ರನ್ನ. ಆದರೆ ನಮ್ಮ ಮಂಜಣ್ಣ ಹಂಗಲ್ಲ, ಅವ್ರು ಇಲ್ಲ ಅಂದರೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವ್ರ ಬರ್ತ್ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ನೋಡಿ, ಇಡೀ ಕಾಮಾಕ್ಷಿ ಪಾಳ್ಯ ಸರೌಂಡಿಂಗ್ ಎಲ್ಲರೂ ಆಟೋ ಸ್ಟ್ಯಾಂಡ್ ಆಗಿರ್ಬೋದು, ಪ್ರತಿಯೊಂದು ಜಾಗದಲ್ಲೂ ಅವರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಆಮೇಲೆ ನೋಡಿ, ಅವ್ರ ಮನೆಯವರು ಅಷ್ಟೇ. ಈಗ ನಮ್ಮ ಪ್ರಸನ್ನ ಸಾರ್ ಆಗಿರ್ಬೋದು, ನಮ್ಮ ಅಣ್ಣ ಇಲ್ಲ ಅಂತ ಅಂದ್ಕೊಂಡಿಲ್ಲ. ಆಮೇಲೆ ಅವ್ರ ಮಕ್ಕಳು, ಅಮ್ಮವರು, ಅಕ್ಕವರು ಅಷ್ಟೇ, ಯಾರೂ ಅಂದ್ಕೊಂಡಿಲ್ಲ. ನಮ್ಮ ಮಂಜಣ್ಣನ ಆಸೆ ಏನು ಅಂದರೆ, ಯಾವಾಗಲೂ ನಮ್ಮ ಕ್ಷೇತ್ರದ ಜನ ಚೆನ್ನಾಗಿರಬೇಕು, ಎಲ್ಲರೂ ಖುಷಿಯಾಗಿರಬೇಕು ಅಂತೇಳಿ ಎಲ್ಲರ ಕಷ್ಟದಲ್ಲೂ ಸ್ಪಂದಿಸ್ತಾ ಇದ್ರು. ಅದೇ ರೀತಿ ನೋಡಿ, ನಮ್ಮ ಮಂಜಣ್ಣನ ಆಸೆ ಅಂತಲೇ ಇವರು ಯಾವಾಗ್ಲೂ ರೆಗ್ಯುಲರಾಗಿ ಅವಾಗವಾಗ ಇಲ್ಲಿ ಅನ್ನದ ವ್ಯವಸ್ಥೆ ಇರ್ಬೋದು, ಜನರ ಕಷ್ಟ ತಿಳ್ಕೊಳ್ಳೋದು ಎಲ್ಲ ಮಾಡ್ತಾರೆ. ಅದೇ ರೀತಿ ಇವತ್ತು ಕೂಡ ಜನರಿಗೆ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಎಲ್ಲ ಮಾಡಿ, ಬಂದವ್ರಿಗೆ ಎಲ್ಲರಿಗೂ ಕೂಡ ಎಷ್ಟೇ ಜನ ಬರಲಿ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಅದು ರೆಗ್ಯುಲರಾಗಿ ಮಾಡ್ತಾನೆ ಇರ್ತಾರೆ ಅವಾಗವಾಗ. ಅದೇನಂದರೆ ನಮ್ಮ ಮಂಜಣ್ಣನ ಆಸೆ. ಆಮೇಲೆ ನಮ್ಮ ಮಂಜಣ್ಣ ಹೆಂಗೆ ಅಂದರೆ ಫ್ರೆಂಡ್ಸ್, ಈಗ ಹೇಳ್ಬೇಕು ಅಂದರೆ ಅವ್ರಿಗೆ ಜಾತಿ ಭೇದ ಭಾವ ಅನ್ನೋದೇ ಇಲ್ಲ. ಅವ್ರಿಗೆ ಏರಿಯಲ್ಲಿ ಮುಸ್ಲಿಮರು ಆಗಿರ್ಬೋದು, ಕ್ರಿಶ್ಚಿಯನ್ಸ್ ಆಗಿರ್ಬೋದು, ಹಿಂದೂಗಳಾಗಿರ್ಬೋದು, ಎಲ್ಲರೂ ಬೆಳಿಗ್ಗೆ ಎದ್ದು ಒಂಥರ ಅವ್ರ ಮಕ್ಕ ನೋಡಲಿಲ್ಲ ಅಂದರೆ ಅವ್ರಿಗೆ ಬೇಜಾರು, ಆ ಥರ ಏರಿಯಾ ಜನರಿಗೆ ಎಲ್ಲರಿಗೂ. ಆಮೇಲೆ ಪಕ್ಷ ಅಂತ ಬಂದಾಗಲೂ ಅಷ್ಟೇ, ಅವರು ಯಾವ ಪಕ್ಷ ಇದು ಅಂತಲೂ ಇಲ್ಲ. JDS ಆಗಿರ್ಬೋದು, ಕಾಂಗ್ರೆಸ್, BJP ಎಲ್ಲರಿಗೂ ಪ್ರೀತಿ ಪಾತ್ರ ನಮ್ಮ ಮಂಜಣ್ಣ. ಈ ಏರಿಯಲ್ಲಿ ಎಲ್ಲರೂ ಅಷ್ಟೇ ಪ್ರೀತಿಯಿಂದ ಮಾತಾಡ್ಸೋರು. ನೋಡಿ, ಅದೇನೋ ದೇವರು ಒಳ್ಳೆಯವ್ರನ್ನ ಬೇಗ ತಗೊತಾರೆ ಅಂತಾರಲ್ಲ, ಹಂಗಾಗಿ ನಮ್ಮ ಮಂಜಣ್ಣನ ತುಂಬ ಬೇಗನೆ ನಾವು ಕಳ್ಕೊಂಡ್ವಿ. ಇರಲಿ, ಅವರು ಫಿಸಿಕಲಿ ನಮ್ಮ ಜೊತೆ ಇಲ್ದಿರೇ ಇರ್ಬೋದು, ಆದರೆ ಮೆಂಟಲಿ ನಮ್ಮ ಜೊತೆಲಿ ಯಾವಾಗಲೂ ಇದ್ದೇ ಇರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್. ನೋಡಿ, ಆಮೇಲೆ ನಮ್ಮ ಮಂಜಣ್ಣನ ಬಗ್ಗೆ ಒಂದು ಡಾಕ್ಯುಮೆಂಟ್ರಿ, ಒಂದು ವಿಡಿಯೋ ಮಾಡಿದ್ದೀವಿ. ಅದನ್ನು ನೀವು ದಯವಿಟ್ಟು ಎಲ್ಲರೂ ಒಂದು ಅರ್ಧ ಗಂಟೆ 1 ಅವರ್ ಫ್ರೀ ಮಾಡ್ಕೊಂಡು ನೋಡಿ. ನೋಡಿದಾಗ ನಿಮಗೆ ಅನಿಸುತ್ತೆ ಈ ಥರ ಒಂದು ವ್ಯಕ್ತಿ ಇದ್ದಾರ ಅಂತೇಳಿ ನಿಮಗೆ ಅನಿಸುತ್ತೆ. ದಯವಿಟ್ಟು ಎಲ್ಲರೂ ನೋಡಿ. ನಾವಂತೂ ಫ್ರೆಂಡ್ಸ್, ಈಗ ಬೇರೆಯವ್ರೇನೋ ಗೊತ್ತಿಲ್ಲ, ನಾವಂತೂ ಈ ಥರ ಒಂದು ವ್ಯಕ್ತಿನ ನಮ್ಮ ಲೈಫಲ್ಲಿ ಇದುವರೆಗೂ ನೋಡಿಲ್ಲ, ನಾವು ಮುಂದೆನೂ ನೋಡೋಕ್ಕಾಗಲ್ಲ. ಆ ಥರ ಒಂದು ವಿಶೇಷವಾದ ವ್ಯಕ್ತಿ ನಮ್ಮ ಮಂಜಣ್ಣ. ಯಾಕಂದರೆ ನೋಡಿ, ಎಲ್ಲರೂ ಅಷ್ಟು ಬೇಜಾರಲ್ಲಿದ್ದಾರೆ. ಅವರು ಆ್ಯಕ್ಚುಲಿ ತೀರೋಗಿ 2-3 ವರ್ಷ ಆದರೂ ಕೂಡ ಇವತ್ತಿಗೂ ಯಾರೂ ಅವ್ರನ್ನ ಮರಿತಾ ಇಲ್ಲ. ಮಂಜಣ್ಣ ಅಂತಲೇ ಕನ್ವರಿಸ್ತಾ ಇದ್ದಾರೆ ಎಲ್ಲರೂ. ಹಂಗಾಗಿ ಅವರು ಫ್ಯಾಮಿಲಿಯವರಾಗಿರ್ಬೋದು, ನೋಡಿ ಇವತ್ತಿಗೂ ಕೂಡ ಅವರು ನಮ್ಮ ಮಂಜಣ್ಣನ ಆಸೆ ಏನಿದೆ ಅದೆಲ್ಲ ತೀರಿಸ್ಕೊಂಡು ಬರ್ತಾನೆ ಇದ್ದಾರೆ. ಅವರು ಅದೇ ಹೇಳ್ತಾ ಇರೋದು, ಸರ್ ಇನ್ನೂ ನಾವು 100 ವರ್ಷ ಇದ್ರೂ ನಮ್ಮ ಮಂಜಣ್ಣನ ಆಸೆ ಏನಿದೆ ಅದೇ ರೀತಿಯೇ ನಾವು ಇರ್ತೀವಿ ಅಂತ ಹೇಳಿದ್ದಾರೆ. ತುಂಬ ಸಂತೋಷ ಆಯಿತು. ದಯವಿಟ್ಟು ನೀವೆಲ್ಲರೂ ಈ ಡಾಕ್ಯುಮೆಂಟ್ರಿನ ನೋಡಿ.
ತುಂಬಾ ಖುಷಿ ಪಡ್ತೀರಾ. ಈಗ ನಾವು ಮಂಜಣ್ಣನ ಬಗ್ಗೆ ತಿಳ್ಕೊಂಡು ನಾವು ಎಷ್ಟು ಖುಷಿ ಪಟ್ಟಿದ್ದೀವೋ ನೀವು ಕೂಡ ಅಷ್ಟೇ ಖುಷಿ ಪಡ್ತೀರಾ ಅಂತ ಹೇಳ್ತಾ ದಯವಿಟ್ಟು ನೀವೆಲ್ಲರೂ ಈ ಡಾಕ್ಯುಮೆಂಟ್ರಿ ನೋಡಿ ಫ್ರೆಂಡ್ಸ್. ಥ್ಯಾಂಕ್ಸ್. ಕಾಮಾಕ್ಷಿ ಪಾಳ್ಯದ ಕರುಣಾಮಯಿ ಮಂಜಣ್ಣ ಅಜರಾಮರ. ಅದು ಜೂನ್ ತಿಂಗಳ 26, 1976ನೇ ಇಸವಿಯ ಬೆಂಗಳೂರಿನ ಕಾಮಾಕ್ಷಿ ಪಾಳ್ಯದ ಕರೆಕಲ್ಲು ಪಾಳ್ಯದ ಗಾಡಿ ಮುದ್ದಣ್ಣ ಮತ್ತು ಗಂಗಮ್ಮ ದಂಪತಿಗಳು ವಾಸವಿದ್ದ ಆ ಮನೆಯಲ್ಲಿ ಒಂದು ದಿವ್ಯ ಸಂಭ್ರಮ ಮನೆ ಮಾಡಿತ್ತು. ಕಾರಣ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ತೋಪಯ್ಯನ ಪಾಳ್ಯದ ಮೂಲದವರಾದ ಗಂಗವ್ವ ಎಂಬ ಮಹಾತಾಯಿ ಗಂಡು ಮಗುವಿಗೆ ಜನ್ಮ ನೀಡಿದ್ದಳು. ಮುಂದೊಂದು ದಿನ ಆ ಗಂಡು ಮಗು ಊರಿಗೆ ಊರೇ ಕೊಂಡಾಡುವ ಸಂಭಾವಿತ ವ್ಯಕ್ತಿಯಾಗಿ ಜನಾನುರಾಗಿ ಧೀಮಂತ ವ್ಯಕ್ತಿತ್ವದವನಾಗುತ್ತಾನೆ ಎಂದು ಆ ಹೊತ್ತು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಗಾಡಿ ಮುದ್ದಣ್ಣವರು ಅಂತ ಇದ್ರು. ನನ್ನ ಮಗ ಮಂಜಣ್ಣ ಇದ್ದೆ ಕಾಮಾಕ್ಷಿ ಪಟ್ಟದಲ್ಲಿ. ಅವು ಬಂದಾಗ ಒಬ್ರು ಇರಲಿಲ್ಲ. ಅವಾಗ ಬಂದವ್ರು ನಾವು. ನನ್ನ ಮಗ ಹುಟ್ಟಿದ್ದು ಇಲ್ಲೆಯ, ಬೆಳೆದಿದ್ದು ಇಲ್ಲೆಯ. ಅವ್ನ ತೊರೆಕಲ್ಲಲ್ಲಿ ಹುಟ್ಟಿದ್ದವನು. ತುಂಟಾಟ ಆಡ್ತಿದ್ದ. ಇನ್ನೇನೇ ಮಾಡ್ರಿ ಕಟ್ಟಾಕ್ಬೇಕು ಅಂದ್ಬಿಟ್ರು. ಬೇಡ ನಿಮ್ಮೆಲ್ಲ ಆಗಲ್ಲ, ಇನ್ನೇನಾನ ಮಾಡಿ ಇದು ಮಾಡ್ಬೇಕಣ ಅಂತನ ಮದುವೆ ಮಾಡಿದ್ರು. ಅವಾಗ ಮಾಡಿದ್ಮೇಲೆ ಇದಾಯ್ತು. ಅವನು ಭಾರಿ ತುಂಟಾಟ ಆಡ್ತಿದ್ದ. ಆಮೇಲೆ ಏನು ಬೇಡ, ಅವನಿಗೇನು ನಾವು ಬಿಸ್ನೆಸ್ ಹಾಕ್ಕೊಡ್ಬೇಕು. ಯಜಮಾನ್ ಒಂದಿನ ಮಾಡಿದ್ರು, ಹೋಗ್ಬೇಡ ನೀನು ಅಂತ. ಇಲ್ಲಿ ಹೋಗಲ್ಲ, ಹೋಗ್ಬೇಕು ಜವಾಬ್ದಾರಿ ಬಿಟ್ಟು. ಆಯ್ತು ಬಿಡು, ನಮ್ಮ ಅಪ್ಪನ ಮತ್ತೆ ಹಾಕ್ಬಿಟ್ಟಾಕ್ಲಿ ಅಂತ. ಆಮೇಲೆ ಇನ್ನೇನು ಮಾಡ್ತಾರೆ, ಅವಾಗ ಮದುವೆ ಮಾಡಿ ಹಿಡ್ಕೊಂಬಂದು ಕಟ್ಟಾಕ್ತಿದ್ರಿ ಅಂತ ಸಂಪರ್ಕ ಯಾವಾಗಲೂ ఉంది. ತಾಯಿ ಹಂಗೆ ನೋಡ್ಕೊಂಡ, ಅಕ್ಕ ತಂಗಿದ್ರು ಹಂಗೆ ನೋಡ್ಕೊಂಡ. ಜನನು ಬಿಡ್ತಿರ್ಲಿಲ್ಲ. ಅಣ್ಣ ನೀನ್ ಎಲ್ಲಿದೀಯ, ಅಣ್ಣ ನೀನ್ ಎಲ್ಲಿದೀಯ ಹಂಗಿದ್ದವ್ರನ್ನ ಹತ್ತತ್ತೆ ಬಿಡ್ಸಿಟ್ಟು ಕರ್ಕೊಂಬರ. ನಿಮ್ಮಗ ಅವ್ರ ಫ್ರೆಂಡ್ಗಳಿಗೆಲ್ಲ ಗೊತ್ತಲ್ಲ, ನಿಮ್ಮ ಮಗನಂತ ಮಗ ಚಿಂದಂತ ಮಗ ಅವನು. ಅಂದು ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ವರಪ್ರಸಾದವಾಗಿ ಜನಿಸಿದ ಆ ಕೂಸು ಬೆಳೆದು ದೊಡ್ಡವನಾಗಿ ಜನ ಮನೆ ಮನಗಳಲ್ಲಿ ನಿತ್ಯವೂ ಸ್ಮರಿಸುವಂತೆ ಗುಣನಿಧಿಯಾಯಿತು. ಜನ ಮೆಚ್ಚಿದ ಕಾಮಾಕ್ಷಿ ಪಾಳ್ಯದ ಕರ್ಣ ಮಂಜು ಮುದ್ದಣ್ಣ. ಗಂಗಮ್ಮ ಮುದ್ದಣ್ಣ ದಂಪತಿಗಳ 5 ಮಕ್ಕಳ ಪೈಕಿ ಭಾಗ್ಯ, ಗಿರಿಜಾ, ಜಯಲಕ್ಷ್ಮಿಯರೆಂಬ ಮಹಾಲಕ್ಷ್ಮಿಯರು ಮತ್ತು ಮಂಜುನಾಥ್, ಪ್ರಸನ್ನ ಎಂಬ ಗಂಡು ಮಕ್ಕಳು ಸಜ್ಜನಿಕೆಯ ಸಾಕಾರ ಮೂರ್ತಿಗಳು. ಅಣ್ಣ ತಮ್ಮಂದಿರಿಬ್ಬರು ಕಲಿಯುಗದ ರಾಮ ಲಕ್ಷ್ಮಣರಂತೆಯೇ ಅನ್ಯೋನ್ಯ ಸಹೋದರರು. ಅವರು ವಾಸವಿರುವ ಏರಿಯಾದಲ್ಲಿ ಈ ಅಪೂರ್ವ ಅಣ್ಣ ತಮ್ಮಂದಿರೇ ಮಾದರಿ. ಅದರಲ್ಲೂ ಕಾಮಾಕ್ಷಿ ಪಾಳ್ಯದ ಮನೆ ಮನಗಳ ಸಾವಿರಾರು ಮನಸ್ಸುಗಳನ್ನ ಗೆದ್ದ ಮಂಜಣ್ಣನವರಂತೂ ಬಾಲ್ಯದಿಂದಲೂ ಸರಳ, ಸಜ್ಜನ, ಸೌಮ್ಯ ಸ್ವಭಾವದ ಸ್ನೇಹಜೀವಿ. ನಮಸ್ಕಾರ, ನಾನು ಸಣ್ಣ ಮುದ್ದಣ್ಣ. ಅಣ್ಣನ ಬಗ್ಗೆ ಏನು ಮಾತಾಡಿದ್ರು ನಾನು ಸಾಕಾಗಲ್ಲ. ಸುಖ ದುಃಖ ನೋವು ನಲಿವು ಎಲ್ಲನೂ ಮಾಡಿದ್ದೀವಿ. ನಾ ಈ ಕ್ಷಣಕ್ಕೂ ಎಲ್ಲರ ನೆನೆಸ್ಕೊಂಡಾಗ ಇದು ನೋಡಿ ದುಃಖ ಬರುತ್ತೆ. ನಾನು ಅಣ್ಣ ಇಬ್ರು ಕಾಫಿ ಕುಡಿತಿತ್ತು. ಆ ಕಾಫಿ ಕುಡಿಯೋದ್ರಲ್ಲಿ ಏನಾಗ್ತಿತ್ತು ಅಂದರೆ, ನನ್ನ ತಾಯಿ ಒಂದು ಲೋಟ, ಆ ಲೋಟದ ತುಂಬ ಚೆಲ್ಲೋ ತನಕ ಹಾಕ್ಬೇಕಾಗಿತ್ತು. ಇಲ್ಲ ನನಗಾಗಲಿಲ್ಲ ಅವ್ರಿಗಾಗಲಿ ಜಾಸ್ತಿ ಆಗಂಗಿಲ್ಲ. ಇಬ್ರು ಅದಕ್ಕೆ ಕಿತ್ತಾಡ್ತಿದ್ದ ಸಣ್ಣ ಪುಟ್ಟದ್ದು. ಇಷ್ಟು ಬಿಟ್ರೆ ಬೇರೆ ಅಂತ ಕಿತ್ತಾಡ್ತಿದ್ರಲ್ಲಿ ಏನಿಲ್ಲ ನಮ್ದು ತುಂಬ. ಆಮೇಲೆ ಇಬ್ರು ಜೊತೆಲಿ ಕ್ರಿಕೆಟ್ ಆಡ್ತಾ ಇದ್ದೋ. ಜ್ಯೋತಿ ಕ್ರಿಕೆಟರ್ಸ್ ಅಂತ ಒಂದು ಟೀಮ್ ಇತ್ತು. ಆ ಟೀಮಲ್ಲಿ ಅಣ್ಣ ತುಂಬಾ ಫಾಸ್ಟ್ ಬೌಲರು ಹಾಗೂ ಮೇನ್ ಬೌಲರ್. ನಾನು ಅದರಲ್ಲಿ ಬ್ಯಾಟ್ಸ್ಮನ್ ಆಗಿ ಆಲ್ರೌಂಡರ್ ಆಗಿ ನಾವು ಆಡ್ತಾ ಇದ್ದೋ. ಸುಮಾರು ಟೂರ್ನಮೆಂಟ್ ಆಡಿದೀವಿ. ಸುಮಾರು ಟೂರ್ನಮೆಂಟ್ ಅಲ್ಲೂ ನಾವು ಗೆದ್ದಿದ್ದೀವಿ. ಅದು ಇವತ್ತು ಮನೇಲಿ ಕಪ್ಗಳು ಮತ್ತೆ ಶೀಲ್ಡ್ಗಳು ಎಲ್ಲಾನು ಇದೆ. ಆಮೇಲೆ ಹೋಗ್ತಾ ಅದು ಏನಾಯ್ತು ಅಂದ್ರೆ, ಬಾಂಡಿಂಗ್ ಅಲ್ಲಿ ಇನ್ನೂ ಜಾಸ್ತಿ ಬೆಳೆಯಕ್ಕೆ ಶುರುವಾದ. ಇವತ್ತು ನಮ್ಮನ್ನ ಎಲ್ಲಾರ ಹೋದಾಗ ರಾಮ ಲಕ್ಷ್ಮಣ ಅಂತಾರ ನೀವೆಲ್ಲರೂ ಬರ್ತಿದ್ರಿ ಅಂತ ಎಲ್ಲರೂ ಹೋದ್ರೆ ಜೊತೆಲೇ ಹೋಗ್ತಾ ಇದ್ದ. ನಮ್ಮ ಅಣ್ಣನೇ ನಮ್ಮನ್ನೆಲ್ಲ ಇದು ಮಾಡೋರು. ನಮ್ಮ ಹುಡುಗರಿಗೆಲ್ಲ ರೇಗ್ಸೋರು. ನೋಡ್ರಪ್ಪ ನಿಮ್ಮ ಚಿಕ್ಕಣ್ಣ ಎದ್ದಿದ್ದಾನ, ಕರ್ಕೊಂಬರೋ ಟೈಮ್ ಆಗತ್ತೆ, ಹೋಗೋಣ ಅಲ್ಲಿ ಇಲ್ಲಿ ಅಂತ ಹೇಳ್ತಾ ಇದ್ದಿದ್ದು. ನೆನಪುಗಳಿಗೆ ಬಹಳ ಇದೆ, ಬಹಳ ಇದೆ. ಅದನ್ನ ನಾನು ಹೇಳಕ್ ಆಗ್ತಾನೆ ಇಲ್ಲ. ಎಷ್ಟು ಹೇಳಿದ್ರು ನನ್ನ ಸಾಲದು ನನ್ಗೆ ಗೊತ್ತಾಗ್ತಲ್ಲ ಏನ್ ಹೇಳ್ಬೇಕು ಅಂತ. ನನಗೇನು ಅನ್ನಿಸ್ತಾನೆ ಇರಲಿಲ್ಲ. ಅವ್ರ ಹತ್ರ ಏನಾದರೂ ಶೇರ್ ಮಾಡ್ಕೋಬೇಕು ಅಂದರೆ ಅವ್ರ ಹತ್ರ ಶೇರ್ ಮಾಡ್ಕೊತಿದ್ದೆ. ಜೊತೆಗೆ ಹಂಗೆ ಹೇಳ್ಬೇಡಿ ಬಾವಾ ಅಂತ. ಪಾಪ ಅವ್ರು ಏನೂ ಹೇಳ್ತಾನೆ ಇರಲಿಲ್ಲ. ಇಟ್ ವಾಸ್ ಜಸ್ಟ್ ಲೈಕ್ ಮೈ ಫ್ರೆಂಡ್. ಇಡೀ ವಿಷಯಕ್ಕೆ ಎಷ್ಟೊಂದು ಸತಿ ಅಡ್ವೈಸ್ ಮಾಡ್ತಾಯಿದ್ರು ನನಗೆ. ಅವ್ನಿಗೆ ತುಂಬ ಹಿಂಸೆ ಕೊಡ್ತೀನಿ, ನಾನು ಓದಿಸ್ತೀನಿ, ಮಾಡ್ತೀನಿ ಅಂತ. ಅಷ್ಟೊಂದೆಲ್ಲ ಹಿಂಸೆ ಕೊಡಬೇಡ ಅಂತ ಯಾವಾಗಲೂ ಕರೆದು ಅಡ್ವೈಸ್ ಮಾಡ್ತಾಯಿದ್ರು. ಅದು ಬಿಟ್ಟರೆ ನಂದು ಬಾಬಂದಿನ ಏನೂ ಇಲ್ಲ. ಇಟ್ ವಾಸ್ ಕಂಪ್ಲೀಟ್ಲಿ ವೆರಿ ಫ್ರೆಂಡ್ಲಿ ವಿತ್ ಮೀ. ನಾನು ಏನಾದರೂ ಹೇಳ್ಕೋಬೇಕು ಅಂದ್ರೂ ಐ ಯೂಸ್ ಟು ಕಾಲ್ ಹಿಮ್ ಅಂಡ್ ಟೆಲ್ ಹಿಮ್ ಎವ್ರಿಥಿಂಗ್. ಈವನ್ ಮೈ ಪರ್ಸ್ನಲ್ ವಿಷಯನೂ ಅಷ್ಟೇ ಹೇಳ್ಕೊತಾ ಇದ್ದೆ. ಬಾಬಾ ಹಿಂಗೆ ಅಂತ ಅಡ್ವೈಸ್ ಮಾಡ್ತಿದ್ರು ಎಷ್ಟೊಂದು ವಿಷಯಕ್ಕೆಲ್ಲ. ಮೊಸರನ್ನ, ರೊಟ್ಟಿ, ಅವ್ರೇನು ಔಟ್ಸೈಡ್ ಫುಡ್ಡೇ ಇಷ್ಟಪಡ್ತಿರ್ಲಿಲ್ಲ.
ನಮಗೂ ಬೈಯೋರು, ತುಂಬ ತಿಂತೀರಾ ನೀವಿಬ್ರು. ಆಮೇಲೆ ನಾನು, ಇವನು, ಸೋನು, ಮೋನಿ 4 ಜನ ಜಾಸ್ತಿ ಊಟ ಹೊರಗಡೆಯಿಂದ ಪಾರ್ಸೆಲ್ಲು. ಇವಾಗ ಇವನು ಅಡಿಷ್ನಲ್ ಆಗಿ ಆಡಾದ, ನಾವು 4 ಜನ ತುಂಬ ಹೊರಗಡೆ ತಿಂತೀವಿ. ಮಂಜು ಬಾಬಾ ಆ ಥರ ಅಲ್ಲ, ಅವ್ರು ಏನೂ ತಿಂತಾ ಇರಲಿಲ್ಲ, ಅವ್ರ ಫುಡಿನೇ ಇಲ್ಲ. ಅವರು ಏನೊಂದು ನಾಟಿ ಕೋಳಿ ಸಾರು, ಮುದ್ದೆ, ಮಟನ್ ಸಾರು ಇದ್ರೆ ಅದು ಸಾಕು. ಅದೇ ಅವ್ರಿಗೆ ದೊಡ್ಡ ಊಟ ಅಂದರೆ ಅದು. ಸಣ್ಣ ಊಟ ಅಂದರೆ ರೊಟ್ಟಿ, ಬೆಣ್ಣೆ, ತುಪ್ಪ, ಮೊಸರು, ಅದಷ್ಟು ಕೊಟ್ಟರೆ ಮಂಜು ಬಾಬಂಗೆ ಸಾಕಾಗಿರ್ತಿತ್ತು. ಮಂಜಣ್ಣನವರಿಗೆ ತಮ್ಮ ಸಹೋದರಿಯರ ಮೇಲೆ ಅದೆಷ್ಟು ಅಕ್ಕರೆ ಎಂದ್ರೆ ಪ್ರತಿ ಹಬ್ಬ ಹರಿದಿನಗಳಲ್ಲಿ ಅಕ್ಕ ತಂಗಿಯರನ್ನು ಕರೆದು ಕಳಿಸಿ ಮಾಡುತ್ತಿದ್ರು. ತಮ್ಮ ಕುಟುಂಬದ ಸಮ್ಮಿಲನಕ್ಕಾಗಿಯೇ ವಿಶೇಷ ಸಮಾರಂಭಗಳನ್ನು ಆಯೋಜಿಸುತ್ತಿದ್ರು. ಪ್ರತಿನಿತ್ಯ ಅಕ್ಕ ತಂಗಿಯರ ಜೊತೆ ವಿಡಿಯೋ ಮಾತುಕತೆ ತಪ್ಪುತ್ತಲೇ ಇರಲಿಲ್ಲ. ನಾನು ಗಿರಿಜಾ, ತುಂಬಾ ಜಾಲಿ ತಮ್ಮ ಅವನು. ನಮ್ಮ 3 ಜನಕ್ಕಿಂತ ಅವನು ತುಂಬಾ ಜಾಲಿ, ತುಂಬಾ ಹೊಂದಾಣಿಕೆ ಚೆನ್ನಾಗಿತ್ತು. ಒಂದು ಹೊಂಗೆ ಪಿಂಗ ಆ ಥರ ಎಲ್ಲ ಆಡ್ಸೋದು, ಆ ನಾಯಿ ಹಿಡ್ಕೊಂಬರೋದು, ಪಾರ್ವಾಳ ಸಾಕೋದು. ಪಾರ್ವಾಳ ಅಂದರೆ ಅವನಿಗೆ ಪಂಚಪ್ರಾಣ, ಆ ಥರ ಪ್ರಾಣ ಅವನಿಗೆ. ಓದೋದೇನು ಅಷ್ಟು 9th ತುಂಬ ಆಸಕ್ತಿ ಇತ್ತು. ಆಮೇಲೆ ಅವನಿಗೆ ಅದಷ್ಟು ಓದಿ ಇಂಟ್ರೆಸ್ಟ್ ಬರಲಿಲ್ಲ. ಬಿಗ್ನೆಸ್ ನೋಡ್ಕೊಳ್ಳೋದು, ಡ್ಯಾಡಿ ಜೊತೆ ಹೋಗೋದು, ಆ ಥರಕ್ಕೆ ಬಿದ್ದುಬಿಟ್ಟು ಅವನು 10th ಒಳಗೇನೆ ಅಷ್ಟು ಬೇಗ ಬಿದ್ದ. ಅಂದರೆ ಬಾಲ್ಯದಲ್ಲಿ ಅಂತೂ ನನ್ನ ತಂಗಿ ನನ್ನ ತಮ್ಮ ಇಬ್ಬರೇ ಕಿತ್ತಾಡ್ತಿದ್ದು. ಆದರೆ 2 ಸೆಕೆಂಡಲ್ಲಿ ಚೆನ್ನಾಗಾಗ್ಬಿಡೋರು. ತುಂಬ ನಾಲೆಡ್ಜ್ ಇತ್ತು, ತುಂಬ. ಅಂದರೆ ಆ ಥರ ಅವನಿಗೆ ಓದಿ ನೋಡಿದ್ರೆ ಎಸ್ಸೋಲ್ಸೆ ಅಷ್ಟು ಓದಿರೋರ್ಗಿಂತ ಹೆಚ್ಚಾಗಿತ್ತು. ಇದು ಹಿಂಗೆ ಮಾಡಬೇಕು, ಇದು ಹಿಂಗೆ ಬರಬೇಕು, ಈ ಪಾಯಿಂಟ್ ಬರಬೇಕು. ನಮ್ಮಪ್ಪ ಹಳೇದು ಒಂದು ಕೊಳ ರಿಪೇರಿ ಅದನ್ನು ಅವನೇ ಮಾಡಿಕೊಡೋನು. ನಾವು ಒಂದು ಮರ ಮುರಿದು ಅದನ್ನು ಅವನೇ ರೆಡಿ ಮಾಡೋನು. ಆ ಥರ ಮನುಷ್ಯ ಅದು ಹಿಂಗೆ ಬಂತು ಬುದ್ಧಿ ಅಂತ ನಮ್ಗೆ ಇಲ್ಲಿವರೆಗೂ ಗೊತ್ತಿರಲಿಲ್ಲ. ನನ್ನ ಹೆಸರು ಜಯಲಕ್ಷ್ಮಿ. ಚಿಕ್ಕದ್ರಿಂದ ನಾವು ತುಂಬ ತುಂಟಾಟ. ಎಷ್ಟು ಅಂದರೆ ಪ್ರಾಣಿಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಮತ್ತು ತುಂಬ ವ್ಯಾಮೋಹ. ಮನೆಯಲ್ಲಿ ನಾವು 4 ಜನ ಇರುವಾಗ ನಾನು, ಇವನು, ಪ್ರಸನ್ನ ತುಂಬ ಕ್ಲೋಸು. ಅಕ್ಕ ಡಿಟ್ಯಾಚ್ಡ್ ಆಗಿರ್ತಾಯಿದ್ಲು. ಅಂದರೆ ಅವಳಿಗೆ ಮನೆ ಕೆಲಸದಲ್ಲಿ ಆಸಕ್ತಿ ಜಾಸ್ತಿ ಇದ್ರಿಂದ ಅವಳು ಹಂಗೆ ಇರ್ತಾಯಿದ್ಲು. ಪಾರ್ವಳಕ್ಕಿ ಮೇಲೆ ತುಂಬ ಪ್ರೀತಿ. ಒಂದು ವಿಡಿಯೋಕ್ಕೆ ಹೋಗಲಿ, ಒಂದು ಇದಾಗಲಿ ಉತ್ತ ಅಂತ ನೋಡ್ತಿರ್ಲಿಲ್ಲ. ಒಂದೇ ಪಿಂಗ್ ಹಿಡಿಯೋದು ನೋಡಬೇಕಿತ್ತು. ಅದು ತೆಂಗಿನ ಗರಿ ತೊಗೊಂಡು ಅದಕ್ಕೆ ನಾಟ್ ಹಾಕಿ ಹಿಡಿತಾನೆ ಅಂದರೆ ಒಂದು ಆಶ್ಚರ್ಯಕರ. ನಮ್ಮ ಮನೇಲಿ ಜ್ಯೋತಿನ ಲವ್ ಮಾಡ್ತಾ ಇದ್ದ ಅವನು. ನಮ್ಮ ತಂದೆ ನಮ್ಮ 2 ಹೆಣ್ಮಕ್ಳಿಗೂ ಮನೆ ಅವರೇ ನಮಗೆ ಕೊಟ್ಟಿರೋದ್ರಿಂದ ಅವಳು ಅಕ್ಕನ ಮನೆ ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ಜ್ಯೋತಿ ಅವಾಗ ಪಕ್ಕದಲ್ಲೇ ಇದ್ಲು. ದಿನ ನೋಡೋಕ್ಕೆ ಮನೆಗೆ ನೀರು ಹಾಕ್ತೀನಿ ಅಂತ ಹೋಗೋನು. ಅವಾಗ ಅವಳನ್ನು ಇಷ್ಟಪಡ್ತಾ ಇದ್ದ. ಇವಾಗ ಎಷ್ಟು ಕ್ಲೋಸ್ ಆಗೋದ್ವಿ ಅಂದರೆ, ದಿನ ಸಂಜೆ ಆಯಿತು ಅಂದರೆ ಫೋನ್ ಮಾಡೋದು. ವಿಡಿಯೋ ಕಾಲ್ ತಪ್ಪಿಸ್ತಾನೆ ಇರಲಿಲ್ಲ, ಯಾರು ಮಾಡಲಿಲ್ಲ. ಅಂದರೆ 7 ಗಂಟೆಯಿಂದ 10:30, 11 ತನಕ ಮಾತಾಡ್ತಾ ಇದ್ವಿ. 2 ಇಯರ್ಸಿಂದ ತುಂಬ ಇದಾಗ್ಬಿಟ್ವಿ ನಾವು. ಅವ್ನು ಬಿಟ್ಟಿರೋ ನನ್ನ ಮಗಳಿಗೆ ಮದುವೆ ಟೈಮಲ್ಲಿ ಪಾಪ ಅವಳು ಅಷ್ಟೇ ಸಪೋರ್ಟಿವ್. ಹೆಂಡ್ತಿನೂ ಅಷ್ಟೇ, ಅವಳಿಂದ ತಮ್ಮನ ಹೆಂಡ್ತಿ ಅಂತ ಬೇರೆ ಇಲ್ಲ. ಅವಳು ನಮ್ಮ ಮನೆಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದವಳು. ಅವನು ಹಂಗೆ. ನನ್ನ ತಮ್ಮ ಅಂತ ಇಬ್ಬರು ತಮ್ಮಂದಿರು ಅಷ್ಟೇ ಸಪೋರ್ಟಿವ್. ಇವನೊಂಚೂರು ಎಕ್ಸ್ಟ್ರೀಮ್. ಅವ್ನು ಚಿಕ್ಕವನ್ಗೆ ಅಷ್ಟು ತಿಳುವಳಿಕೆ ಇಲ್ಲ ಅಂದ್ಕೊಂಡು ನಾವು ಅಂದ್ಕೊಳ್ಳೋದು. ಅವನು ಬುದ್ಧಿವಂತ. ಅದೇ ಇವನು ಏನಂದರೆ ಎಲ್ಲ ಜವಾಬ್ದಾರಿ ತೊಗೊಂಡು ಏನು ಮಾಡಬೇಕು, ಯಾರ ಹತ್ರ ಹೇಗಿರಬೇಕು, ವ್ಯವಹಾರ ಆಗಲಿ. ಅವ್ರ ಭಾವನಿಗೂ ಅಷ್ಟೇ ಅಷ್ಟು ಸಪೋರ್ಟಿವ್. ಅವ್ರಿಗೆ ಏನೊಂದು ಹೇಳಬೇಕು ಅಂದರೆ, ಭಾವ ಹಿಂಗೆ ಮಾಡ್ತೀನಿ, ಭಾವ ಒಂದು ಕಾರ್ ತರಕ್ಕೆ ಹೋಗಲಿ, ಒಂದು ಏನೇ ತರಕ್ಕೆ ಹೋಗಲಿ ಇನ್ಫಾರ್ಮ್ ಮಾಡ್ದಾನೆ ಹೋಗ್ತಿರ್ಲಿಲ್ಲ. ನಮಗೆ ಇವನು ಇಷ್ಟು ಮಾಡಿದ್ದಾನೆ, ಇದು ಮಾಡ್ತಾ ಇದ್ದಾನೆ, ಇಷ್ಟು ಖರ್ಚು ಏನು ನಮ್ಗೆ ಗೊತ್ತಿಲ್ಲ. ಈ ಕೈಗೆ ಮಾಡಿದ್ದು ನನಗೇನೆ, ಅವ್ರ ಭಾವನಿಗೇನೆ ಎಷ್ಟು ಸಪೋರ್ಟಿವ್ ಆಗಿದ್ದಾನೆ ಅನ್ನೋದು ನಮಗೂ ಗೊತ್ತಿರಲಿಲ್ಲ. ಅವ್ರು ಹೇಳಿದಾಗಲೇ ನಮಗೂ ಗೊತ್ತಾಗಿದ್ದು. ಅಷ್ಟು ಇದು ಮಾಮ ಅಂದರೆ ಆ್ಯಕ್ಚುಲಿ ಮಾಮಗಿಂತ ಅವ್ರು ನನಗೆ ಫಾದರ್ ಆಗೇ ಇದ್ರು. ಅವ್ರ ಮಕ್ಳಿಗೆ ಏನು ಮಾಡ್ತಿದ್ರು ನಮಗೂ ಅದೇ ಮಾಡ್ತಿದ್ರು. ನಮ್ಗೆ ಏನೇ ಬೇಕು ಅನ್ನೋ, ಮಾಮ ನಮ್ಗೆ ಇದು ಬೇಕು ಅನ್ನೋ, ಸರಿ ಕಣೋ ಆಯಿತು. ಆಮೇಲೆ ಅವ್ರಿಗೆ ಹೆಣ್ಮಕ್ಳು ಇಲ್ಲ ಅಂತ ನಮ್ಮನ್ನ ಅವ್ರ ಸ್ವಂತ ಹೆಣ್ಮಕ್ಳು ಥರ ನೋಡ್ಕೊತಿದ್ರು. ತುಂಬ ಅಂದರೆ ನಾವು ಎಮೋಷ್ನಲಿ ವೀಕ್ ಆಗಿ, ಮೆಂಟಲಿ ವೀಕ್ ಆದಾಗ ತುಂಬ ಸಪೋರ್ಟಿವ್ ಆಗಿದ್ರು. ಏನೇ ಒಂದು ಬೇಕು ಅಂದರೂ ನಾವು ಸಪ್ಪಕ್ಕಿದ್ರು, ಯಾಕೋ ಸಪ್ಪಗಿದ್ಯಾ, ಏನಾಯ್ತು, ನಾನು ಇದೀನಿ ಕಣೋ ಅಂತ ಹೇಳೋರು. ಆಮೇಲೆ ಫೇಸ್ ಟೈಮ್ ಮಾಡೋರು. ಅಕಸ್ಮಾತ್ ನಾನು ಒಂದ್ಸರಿ ಫೇಸ್ ಟೈಮ್ ಎತ್ತಲಿಲ್ಲ ಅಂದರೆ 2 days ಆಮೇಲೆ ಯಾಕೋ ಫೇಸ್ ಟೈಮ್ಗೆ ಬರ್ತಿಲ್ಲ, ಪಾಪುನ ತೋರಿಸು, ಪಾಪು ಹತ್ರ ಮಾತಾಡಬೇಕು ಅನ್ನೋರು. ಕೇರಿಂಗ್ ಅಂದರೆ ಸ್ವಂತ ಅಪ್ಪನ ಥರನೇ ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಮಂಜು ಪಪ್ಪ ಯಾವಾಗಲೂ ರೇಗಿಸ್ತಿದ್ರು. ಆಮೇಲೆ ಸ್ವೀಟ್ಸ್ ಕೊಟ್ಟಿದ್ದು ನಾನು ಬೇಡ ಅಂತಿದ್ದೆ. ಅವರು ಆಕ್ಚುಲಿ ನಾನು ಏನು ಕೇಳ್ತೀನೋ ಅದು ತರ್ತಿದ್ರು. ಐ ಮಿಸ್ ಯು ಮಾಮ, ಐ ಲವ್ ಯು ಮಾಮ. ಜನಾನುರಾಗಿ,
ಜನರ ನಿಜನಾಯಕ ಮಂಜು ಮುದ್ದಣ್ಣನವರು ಕಲಿತಿದ್ದು ಕೇವಲ SSLC ಮಾತ್ರ. ಆದರೆ ಬದುಕೆಂಬ ವಿಶ್ವವಿದ್ಯಾನಿಲಯ ಅವರಿಗೆ ಕಲಿಸಿದ್ದು ಮಾತ್ರ ದೊಡ್ಡ ಅಧ್ಯಾಯಗಳನ್ನು. ಆದರೆ ಗಮನಿಸಬೇಕಾದ ಸಂಗತಿಯೆಂದರೆ ಅವರು ಕಲಿತ ಪ್ರತಿ ಅಧ್ಯಾಯದ ಪ್ರಥಮ ಪಾಠವೇ ಒಲವು, ಸ್ನೇಹ ಮತ್ತು ಸಹಬಾಳ್ವೆ. ಮಂಜಣ್ಣ ಅವರು ಕಲಿತ KVM ಶಾಲೆಯ ಶಿಕ್ಷಕರು ಇವತ್ತಿಗೂ ಅವರನ್ನ ನೆನಪು ಮಾಡಿಕೊಳ್ಳುತ್ತಾರೆ. ತಮ್ಮ ಶಿಕ್ಷಕರ ಕುರಿತಾಗಿ ಮಂಜಣ್ಣನವರಿಗೆ ಅಪಾರ ಗೌರವ. ಶಾಲಾ ದಿನಗಳಿಂದಲೇ ಅವರಿಗೆ ಸ್ನೇಹಿತರು ಹೆಚ್ಚು. ಮಂಜುನಾಥ ನನ್ನ ಪ್ರೀತಿಯ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದ. KVM ಶಾಲೆಯಲ್ಲಿ 2 ಸೆಕ್ಷನ್ಸ್ ಇತ್ತು. ನಾನು ಮಂಜು ಓದೋ ಸೆಕ್ಷನಲ್ಲಿ ನಾನು ಕನ್ನಡ ಟೀಚರ್ ಆಗಿ ಕನ್ನಡ ಕಲಿಸ್ತಾ ಇದ್ದೆ. ಆವಾಗ ನಾನು ಹೇಳ್ತಾ ಇದ್ದೆ, ನಾನು ಯಾರಿಗೆ ಕಲಿಸ್ತಾ ಇದ್ದೀನೋ ಅವರು ಕನ್ನಡದಲ್ಲಿ ಫಸ್ಟ್ ಬರಲೇಬೇಕು, ಯಾವುದೇ ಕಾರಣಕ್ಕೂ ಯಾರೂ ಕೂಡ ನಪಾಸ್ ಆಗಬಾರ್ದು ಅಂತ ಹೇಳ್ತಾ ಇದ್ದೆ. ಆ ಒಂದು ಮಾತು ಅವರಿಗೆ ಪರಿಣಾಮ ಬೀರ್ತು. ಹೋಮ್ವರ್ಕ್ ಮಾಡದೇ ಇದ್ದಾಗ ಅಥವಾ ಕ್ಲಾಸಿಗೆ ಸರಿಯಾಗಿ ಅಟೆಂಟಿವ್ ಆಗಿ ಇಲ್ಲದೆ ಇದ್ದಾಗ ನಾನು ಅವನಿಗೆ ಶಿಕ್ಷೆ ಕೊಟ್ಟಿದ್ದು ಉಂಟು. ಅವನು ಪ್ರೌಢಾವಸ್ಥೆನಲ್ಲಿ ಇದ್ದಾಗಲೇ ಕೂಡ ಅವನಲ್ಲಿ ಲೀಡರ್ಶಿಪ್ ಗುಣಗಳು ತುಂಬ ಕಾಣಿಸ್ತಾ ಇತ್ತು. ಅವನು ಮತ್ತೆ ಫ್ರೆಂಡ್ಸ್ಗೆ ಯಾರಿಗಾದ್ರೂ ಒಂದು ಚೂರು ತೊಂದರೆ ಆದರೂ ಕೂಡ ಅವನು ಬೇಗ ಅದಕ್ಕೆ ರೆಸ್ಪಾಂಡ್ ಮಾಡ್ತಾ ಇದ್ದ. ಅವರು ಅಕಸ್ಮಾತ್ ಟೀಚರ್ಸ್ ಪನಿಷ್ಮೆಂಟ್ ಕೊಟ್ಟರು ಅಷ್ಟೇ, ಯಾಕೆ ಅವನಿಗೆ ಪನಿಷ್ಮೆಂಟ್ ಕೊಡಬೇಕು, ಮತ್ತು ಯಾಕೆ ಅವನು ಹೋಮ್ವರ್ಕ್ ಮಾಡಲಿಲ್ಲ ಅಂದರೂ ಕೂಡ ನೀವು ಯಾಕೆ ಅವ್ರಿಗೆ ಬೈಬೇಕು, ಈ ಥರ ಪ್ರಶ್ನೆಗಳನ್ನು ಮಾಡ್ತಾ ಇದ್ದ. ಆದರೆ ನನ್ನನ್ನು ಕಂಡ್ರೆ ಅವನಿಗೆ ತುಂಬ ಅಭಿಮಾನ ಇತ್ತು, ಗೌರವ ಇತ್ತು. ನಾನು ಅನ್ನೋ ಒಂದು ಅಹಂಭಾವ ಆಗಲಿ ಆ ಥರ ಎಲ್ಲ ಇರಲಿಲ್ಲ. ನಾನು ಚೆನ್ನಾಗಿ ಓದಬೇಕು ಅನ್ನೋ ಒಂದು ಭಾವನೆಯೂ ಇತ್ತು. ಮತ್ತು ಫ್ರೆಂಡ್ಸ್ ಎಲ್ಲರೂ ಒಗ್ಗೂಡಬೇಕು, ಜೊತೆಲಿ ಇರಬೇಕು ಅನ್ನೋದು ಇತ್ತು. ಒಬ್ಬರನ್ನ ಯಾರನ್ನಾದರೂ ತೀರಾ ಹಚ್ಕೊಂಡ್ರೆ ಅವ್ರಿಗೋಸ್ಕರ ಏನು ಮಾಡೋಕ್ಕೂ ಕೂಡ ರೆಡಿ ಇದ್ದಂತಹ ಹುಡುಗ. ಆ ಒಂದು ವಯಸ್ಸಲ್ಲೇ ಅದು ಕಾಣಿಸ್ತಾ ಇತ್ತು. ಒಟ್ಟಾರೆ ಅವನು ತುಂಬ ಒಳ್ಳೆ ಹುಡುಗ ಆಗಿದ್ದ. ಮಂಜಣ್ಣನವರ ಮನಸ್ಸು ಗೆದ್ದ ಅವರ ಕಾಮಾಕ್ಷಿಪಾಳ್ಯದ ಕನಸಿನ ಕನ್ಯೆ ಜ್ಯೋತಿ. ಕಾಮಾಕ್ಷಿಪಾಳ್ಯದಲ್ಲೇ ವಾಸವಿದ್ದ ನಾಗರಾಜ್ ಮತ್ತು ನಾಗರತ್ನ ದಂಪತಿಯ ಮಗಳಾದ ಜ್ಯೋತಿಯವರನ್ನ ಪ್ರೀತಿಸಿ ಬಾಳ ಸಂಗಾತಿಯನ್ನಾಗಿಸಿಕೊಂಡವರು ಮಂಜಣ್ಣ. ನಾನು ನಾಗರಾಜ್ ಅಂತ. ನನಗೆ ಮೊದಲನೇ ಮಗಳು ಜ್ಯೋತಿ. ಇದೇ ಮನೆಯಲ್ಲಿ ಹುಟ್ಟು ಬೆಳೆದವಳು. ನಾನು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ಮಾಡ್ತಿದ್ರಿಂದ ಅವಳಿಗೆ ಜ್ಯೋತಿ ಅಂತಲೇ ಹೆಸರಿಟ್ಬಿಟ್ಟೆ. ನಾನು ವ್ಯವಹಾರ ಮಾಡ್ತಿದ್ದೆ. ವ್ಯವಹಾರ ಮಾಡಬೇಕಾದ್ರೆ ಬೆಳಗ್ಗೆ 8 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 7 ಗಂಟೆ 8 ಗಂಟೆಗೆ ಮನೆಗೆ ಬರ್ತಿದ್ದೆ. ಮನೆಯಲ್ಲಿ ಏನು ನಡೀತಿದೆ, ಏನು ಮಾಡ್ತಿದೆ, ನನ್ನ ಮಗಳು ಏನು ಮಾಡ್ತಿಲ್ಲ ಅಂತ ಅಷ್ಟು ನನಗೆ ನಿಗಾ ಇಟ್ಟಿರಲಿಲ್ಲ. ಆಮೇಲೆ ಗೊತ್ತಾಯಿತು, ಇಲ್ಲ ಇವರು ಒಬ್ರಿಗೊಬ್ರು ಒಪ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಯಿತು. ಆಮೇಲೆ ವಿಚಾರಿಸಿದೆ. ಮಂಜುದಿನ್ನೂ ಸ್ವಲ್ಪ ಹುಡುಗಾಟದ ಬುದ್ಧಿ ಇತ್ತು. ನಮ್ಮ ಹಿರಿಯವರು ಇದ್ದಾರೆ ಊರಿನಲ್ಲಿ, ಅವರೆಲ್ಲ ನೀನೇನು ಯೋಚನೆ ಮಾಡಬೇಡಪ್ಪ, ಮದುವೆ ಮಾಡು ಅಂತ ಒಂದೇ ಮಾತು ಹೇಳಿದ್ದೆ ಅವರು. ಯಾಕೆಂದರೆ ಅವ್ರ ತಂದೆ ತಾಯಿನೂ ಒಳ್ಳೆಯವರು. ಅವರು ಇಲ್ಲೇ ಈ ಊರಿನಲ್ಲೇ ಇದ್ದವರು ಮುಂಚೆಯಿಂದ. ಏನೋ ಹೊಸ ಸಂಬಂಧ ಅಲ್ಲ. ಅವ್ರ ತಂದೆ ತಾಯಿ, ಅವ್ರ ಮಕ್ಕಳನ್ನ, ಹೆಣ್ಮಕ್ಳೆಲ್ಲ ನಾವು ನೋಡಿದ್ದೆ ಮುಂಚೆಯಿಂದ. ಶಾಸ್ತ್ರೋಕ್ತವಾಗಿ ಏನು ಮಾಡಬೇಕಲ್ಲ ಮದುವೆ ಥರನೇ ಮಾಡಿ ಒಂದು ಸಂಸಾರ ಮಾಡಿದ್ವಿ. ಆ ಸಂಸಾರ ಉಳಿಸ್ಕೊಂಡು ಹೋದು. ನನಗೆ ಮೊದಲನೇ ಮಗನೇ ಮಂಜು. ಅಚಾನಕ್ಕಾಗಿ ನಾನು 2009ರಲ್ಲಿ ಆರೋಗ್ಯ ಕೆಟ್ಟು ಆಸ್ಪತ್ರೆ ಸೇರ್ಬೇಕಾಗಿ ಬಂದಿತ್ತು. ಆವಾಗ ಹಗಲು ರಾತ್ರಿ ಈ ನನ್ನ ಮಂಜು ದೊಡ್ಡಳಿಯ, ಇನ್ನೊಬ್ಬರು ಚಿಕ್ಕಳಿಯ ಇದ್ದಾರೆ, ಪ್ರಸಾದ ಕುಮಾರ್ ಅಂತೇಳಿ. ಇಬ್ಬರು ನನ್ನನ್ನು ನೋಡಿಕೊಂಡಷ್ಟು ನನ್ನ ರಿಲೇಷನಲ್ಲಿ ಯಾರೂ ನೋಡ್ಕೊಳ್ಳಿಲ್ಲ. ಏನಾದರೂ ಒಂದು ಕಷ್ಟ ಸುಖ ನೋಡಪ್ಪ ಅಲ್ಲಿದೆ, ಹಿಂಗೆ ಮಾಡಬೇಕು ಅಂತ ಹೇಳಿದ್ರೆ ಆಯ್ತು ನಾನು ನೋಡ್ತೀನಿ ಬಿಡೋಣ, ನೀವು ತಲೆ ಕೆಡಿಸ್ಕೊಡಿ ಬಿಡೋಣ ಅಂತೇಳಿ ನನಗೂ ಒಂದು ರೀತಿ ಬಲಗೈ ಆಗಿದ್ದು. ನಮ್ಮ ಮಂಜಣ್ಣ ಅಜಾತಶತ್ರು, ಸ್ನೇಹಜೀವಿ. ನಮ್ಮ ಮಂಜಣ್ಣ ಸಾಕಷ್ಟು ಸ್ನೇಹಿತರ ಬಳಗ ಹೊಂದಿದ್ದರು. ಕಷ್ಟದಲ್ಲಿರುವ ಸಾಕಷ್ಟು ಜನರಿಗೆ ಸಹಾಯ ಹಸ್ತ ನೀಡಿದರು. ನನ್ನ ಅವರ ಸ್ನೇಹ ಸುಮಾರು 20 ವರ್ಷಗಳದ್ದು. ನಾನು ಮಂಜಣ್ಣ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಮುಖ್ಯ ಅತಿಥಿಗಳಾಗಿ ವೇದಿಕೆ ಹಂಚಿಕೊಂಡಂದು ಎಂದಿಗೂ ಮರೆಯಲಾಗದದ್ದು. ಜ್ಯೋತಿ ಮಂಜುನಾಥ್ ಅವರದ್ದು ಅತ್ಯಂತ ನಿರ್ಮಲವಾದ ಅಪೂರ್ವ ಒಲವ ಬಂಧನ. ಪ್ರೀತಿಯೇ ಬದುಕಾಗಿದ್ದ ಮಂಜಣ್ಣನವರನ್ನ ತಮ್ಮ ಜೀವದಷ್ಟೇ ಇಷ್ಟಪಟ್ಟಿದ್ದವರು ಜ್ಯೋತಿಯವರು. ಎರಡೂ ಕುಟುಂಬಗಳ ಒಪ್ಪಿಗೆಯ ನಂತರ ಸಂಸಾರ ಸಾಗರದ ನೌಕಾಯಾನಕ್ಕೆ ಸಿದ್ಧರಾದ ಜೋಡಿಯವರು. ತಮ್ಮ ತಂದೆ ತಾಯಿಯ ಮೇಲೆ ಮಂಜಣ್ಣನವರಿಗೆ ಅದೆಷ್ಟು ಗೌರವವೆಂದರೆ, ಪ್ರೀತಿಸಿದ ಹುಡುಗಿಯಾದರೂ ತಂದೆ ತಾಯಿಯವರ ಒಪ್ಪಿಗೆ ಪಡೆದು ಪೋಷಕರ ತೀರ್ಮಾನದಂತೆ ಮದುವೆಯ ಬಂಧನಕ್ಕೆ ಒಳಗಾಗಿದ್ದರು ಮಂಜಣ್ಣ. ನಮ್ಮತ್ತೆ ಯಾವಾಗಲೂ ಹೇಳೋರು, ನೀನು ಮಂಜುನಾಥನ ವರಪ್ರಸಾದ, ಮಂಜುನಾಥ್ ಅಂತ ಹೆಸರಿಟ್ಟಿದ್ದೀನಪ್ಪ, ಬೇಡ್ಕೊಂಡು ಹುಟ್ಟಿರೋದು ಅಂತ. ನಮ್ಮತ್ತೆಗೆ 3 ಜನ ಹೆಣ್ಮಕ್ಳು, ಇವರು 4ನೇವರು. ಬೇಡ್ಕೊಂಡು ಹುಟ್ಟಿದ್ರಂತೆ ಇವರು. ಯಾವಾಗಲೂ ಹೇಳೋರು, ಯಾವಾಗಲೂ ಮಂಜುನಾಥನ ವರಪ್ರಸಾದ ಅಂತ. ನಮ್ಮ ಯಜಮಾನರು ತುಂಬ ದೇವ್ರುಗಳನ್ನ ಚೆನ್ನಾಗಿ, ದೇವಸ್ಥಾನ ಅಂದರೆ ತುಂಬ ಖುಷಿಪಟ್ಟು ಹೋಗೋರು. ಅಂದರೆ ಮಂಜುನಾಥನ್ ಬೆಳಗ್ಗೆ ಹೋಗಿ ಸಾಯಂಕಾಲ ಬರೋರು. ಭಾಳ ಚೆನ್ನಾಗಿ ಎಂಜಾಯ್ ಮಾಡೋರು. ಎಲ್ಲ ಕಡೆನೂ ಇರೋರು. ಅವ್ರ ಪ್ರೆಸೆನ್ಸ್ ಎಲ್ಲ ಕಡೆನೂ ಇತ್ತು. ಫ್ರೆಂಡ್ಸ್ ಅಂದರೆ ಅಷ್ಟು ಫ್ರೆಂಡ್ಸ್ ಇಟ್ಟಿದ್ರು ಅವರು.
ಎಲ್ಲರಿಗೂ ಒಂದೇ ಪ್ರೀತಿ ಕೊಟ್ಟಿದ್ರು. ಅವ್ರು ನಮಗೆ ವ್ಯಕ್ತಿ ಆಗಿರಲಿಲ್ಲ, ದೊಡ್ಡ ಶಕ್ತಿ ಆಗಿದ್ರು. ಮೋನಿಶ್ ಗೌಡ, ಚಿರಾಯು ಗೌಡ ಎಂಬ ಮುತ್ತಿನಂತ 2 ಮಕ್ಕಳು ಈ ದಂಪತಿಯ ನೆಮ್ಮದಿಯನ್ನ ನೂರ್ಮಡಿಗೊಳಿಸಿದರು. ಮಂಜಣ್ಣನವರಿಗೆ ತಮ್ಮ ಪತ್ನಿ ಸದಾ ಮಿಡಿವ ಹೃದಯವಾದ್ರೆ 2 ಮಕ್ಕಳು 2 ಕಣ್ಣುಗಳಂತೆ. ಮಕ್ಕಳ ಪಾಲಿಗೆ ಅಪ್ಪ ಮಂಜಣ್ಣ ನಿಜವಾದ ಹೀರೋ. ಅದೆಷ್ಟು ಅಕ್ಕರೆಯಿಂದ ಮಕ್ಕಳನ್ನ ಅವರು ಬೆಳೆಸಿದರೆಂದ್ರೆ ಇವತ್ತಿಗೂ ಮಕ್ಕಳಿಗೆ ಅಪ್ಪನೆಂದರೆ ಪ್ರೀತಿಯ ಜೊತೆ ಭಕ್ತಿ ಮತ್ತು ಮಮತೆಯ ಬೆರೆಸಿದ ದೇವರು. ಮೋನಿಶ್ ಮತ್ತು ಚಿರಾಯು ಬೆಳೆಯುತ್ತಾ ಮಂಜಣ್ಣ ಅಪ್ಪನಂತಲ್ಲದೆ ಒಬ್ಬ ಆಪ್ತ ಸ್ನೇಹಿತನಂತೆ ಮಕ್ಕಳೊಂದಿಗೆ ಬೆರೆಯುತ್ತಿದ್ರು. ಇಬ್ಬರು ಮಕ್ಕಳನ್ನು ಉತ್ತಮ ಹಾದಿಯಲ್ಲಿ ನಡೆಸಲು ಅವರ ಈ ಸ್ವಭಾವವೇ ಪ್ರಮುಖ ಕಾರಣ ಎಂದ್ರೆ ತಪ್ಪಲ್ಲ. ಹಾಯ್, ನನ್ನ ಹೆಸರು ಮೋನಿಶ್ ಅಂತ. ನಾನು ಮಂಜು ಮುದ್ದಣ್ಣ ಅವರ ಮೊದಲನೇ ಮಗ. ನಮ್ಮ ತಂದೆಯ ಬಾಲ್ಯದ ಒಡನಾಟ ತುಂಬ ಚೆನ್ನಾಗಿರ್ತಾ ಇತ್ತು. ನಾನು ಚಿಕ್ಕ ವಯಸ್ಸಿಂದನೂ ತುಂಬ ಕ್ರಿಕೆಟ್ ಆಡ್ತಾ ಇದ್ದೆ. ಕ್ರಿಕೆಟ್ ಈಗಲೂ ಆಡ್ತೀನಿ. ಆ ಕ್ರಿಕೆಟಿಗೆಲ್ಲ ಅವರೇ ನನಗೆ ಫಸ್ಟಿಂದನೂ ಸಪೋರ್ಟ್ ಮಾಡಿದ್ದು. ಅವರೇ ನನಗೆ ಕರ್ಕೊಂಡೋಗಿ ಕ್ರಿಕೆಟ್ ಕ್ಯಾಂಪ್ಗೆಲ್ಲ ಬಿಟ್ಟಿದ್ದು. ಕರ್ನಾಟಕಲ್ಲಿರೋ ಆಲ್ಮೋಸ್ಟ್ ಎಲ್ಲ ಫಾರೆಸ್ಟ್ಗಳಿಗೂ ಹೋಗಿದ್ದೀವಿ, ಮತ್ತು ಬೇರೆ ಕಡೆನೂ ಹೋಗಿದ್ದೀವಿ. ಹುಡ್ಕೊಂಡು ಹೋಗ್ತಾ ಇದ್ವಿ ನಾವೇ. ಎಲ್ಲೆಲ್ಲೆಲ್ಲೇನು ಸೈಟಿಂಗ್ ಆಗ್ತಾ ಇದೆ, ಒಳ್ಳೊಳ್ಳೆ ಸಫಾರಿಗಳು ನಡೀತಾ ಇದ್ರೆ ಅಲ್ಲಿ ಅವ್ರು ಹೇಳೋರು ಇಲ್ಲ, ನಾನೊಂದೊಂದ್ಸತಿ ಹೇಳ್ತಾ ಇದ್ದೆ. ಹಂಗೆ ನಾವೇ ಪ್ಲ್ಯಾನ್ ಮಾಡ್ಕೊಂಡೆವು, ನೋಡಿ ಈ ಥರ ಸೈಟಿಂಗ್ ಆಗ್ತಾ ಇದೆ, ಅಲ್ಲೋಗೋಣ ಬಾ ಅಂದ್ಬಿಟ್ಟು ಹಂಗೆಲ್ಲ ಹುಡ್ಕೊಂಡು ಹೋಗ್ತಾ ಇದ್ವಿ. ಅವ್ರಿಗೂ ಪ್ರಾಣಿಗಳಂದರೆ ತುಂಬ ಇಷ್ಟ, ನನಗೂ ಪ್ರಾಣಿಗಳಂದರೆ ತುಂಬ ಇಷ್ಟ. ಅದಕ್ಕೆ ಅವರು ನಮ್ಮ ಮನೇಲೂ ನನಗೆ ತುಂಬ ಪೆಟ್ಸ್ ಇಡೋಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನ್ನ ಮನೇಲಿರೋ ಇವಾಗ ಪ್ಯಾರೆಂಟ್ಸ್ಗಳೂ ಅಷ್ಟೇ, ಅವರೇ ಫಸ್ಟ್ ಅಂದಾಗ ನನಗಿಂತ ಚೆನ್ನಾಗಿ ಅವರೇ ನೋಡ್ಕೊಂಡಿದ್ದು. ಆಮೇಲೆ ನಮ್ಮನ್ನಂತೂ ತುಂಬ ಚೆನ್ನಾಗಿ ನೋಡ್ಕೊಳ್ಳೋರು. ಅಂದರೆ ಎಲ್ಲದಕ್ಕೂ ನಮಗೆ ಸ್ಟ್ರೆಂತ್ ಅನ್ನೋದು ಕೊಡೋರು, ಈ ಥರ ಪಾಸಿಟಿವ್ ಎನರ್ಜಿ ಅನ್ನೋದು ಕೊಡೋರು. ಏನೇ ಮಾಡಬೇಕು ಅಂದರೂ ನನಗೂ ನನ್ನ ತಮ್ಮ ಆಗಿರಲಿ, ನಮ್ಮ ಮಮ್ಮಿ ಆಗಿರಲಿ, ಹೋಗಿ ಮುಂದೆ ನಿಂತು ಮಾಡಿ ಅನ್ನೋದೊಂಥರ ನಮಗೆ ನಿಲ್ಲಿಸಿ ಮಾಡೋರು. ಡ್ಯಾಡಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅದೆಲ್ಲ ಏನು ಜಾಸ್ತಿ ಬರ್ತಾ ಇರಲಿಲ್ಲ, ಬರೀ ನಾವು ಮೀನು ಕೇಳಿಸೋರು. ಆದರೆ ಯಾವತ್ತೂ ನಮ್ಮ ಮೇಲೆ ಈ ಥರ ನಮ್ಗೆ ರಿಮಾರ್ಕ್ಸ್ ಹೇಳಿದ್ರೇನು ಈ ಹೊಡಿಯೋದು ಬೈಯೋದು ಯಾವತ್ತೂ ಈ ಥರ ಮಾಡ್ತಾ ಇರಲಿಲ್ಲ. ಏನೇ ಮಾಡಿದ್ರೇನು ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾಡು ಅನ್ನೋ ಥರ ಪಾಸಿಟಿವ್ ಆಗಿ ಹೇಳೋರು ಹೊರತು ಈ ಥರ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಗೆ ಯಾವತ್ತೂ ಸ್ಟ್ರೆಸ್ ಮಾಡ್ತಾ ಇರಲಿಲ್ಲ. ಒಂದು ಘಟನೆ ನನಗೆ ಜ್ಞಾಪನ ಇರೋದು ಅಂದರೆ, ಅವ್ರಿಗೆ ಪಾರಿವಾಳ ಅಂದರೆ ತುಂಬ ಇಷ್ಟ. ಸೊ ನಾನೇನು ಮಾಡಿದ್ದೆ, ನಾನು ನನ್ನ ತಮ್ಮ ಒಂದು 3-4 ಪಾರಿವಾಳ ನಾವೇ ಹಿಡ್ಕೊಂಬಂದು ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಎದುರುಗಡೆ ಮನೇಲಿ ಸಾಕ್ತಾ ಇದ್ವಿ. ಅದೊಂಥರ ಚಿಕ್ಕ ಗೂಡಲ್ಲಿ ಇಟ್ಬಿಟ್ಟಿದ್ವಿ ಅದನ್ನು. ನಮ್ಮ ಡ್ಯಾಡಿ ಅದನ್ನು ನೋಡಿ ಅದಕ್ಕೆ ಹಿಂಸೆ ಕೊಡ್ತಾ ಇದ್ದೀರಾ ಅಂದ್ಬಿಟ್ಟು ಅವಾಗಲೇ ಫಸ್ಟ್ ಟೈಮ್ ನಮ್ಗೆ ಹೊಡೆದಿದ್ದು. ಅದು ಬಿಟ್ಟರೆ ನನಗೆ ಅದು ಯಾವತ್ತೂ ಜ್ಞಾಪನ ಇಲ್ಲ, ಅವರು ಹೊಡೆದಿರೋದು ಬೈದಿರೋದು ಅಂಥದ್ದು ನನಗೆ ಯಾವತ್ತೂ ಜ್ಞಾಪನ ಇಲ್ಲ. ನಮಸ್ಕಾರ, ನನ್ನ ಹೆಸರು ಚಿರಾಯು ಅಂತ. ನಮ್ಮ ತಂದೆಯವ್ರು ಎಲ್ಲೇ ಹೋಗ್ಲಿ ಒಂದು ಫಿಕ್ಸ್ಡ್ ಟೈಮಿಂಗ್ಸ್ ಅಂತ ಇತ್ತು. ಎಷ್ಟೇ ದೂರ ಹೋದ್ರು ಅವರು ಟ್ರಾವೆಲ್ ಮಾಡ್ತಿರ್ಲಿಲ್ಲ, ಅಲ್ಲೆಲ್ಲರೂ ಸ್ಟೇ ಆಗ್ತಿರೋ. ಇಲ್ಲ ಅಂದರೆ 10:30, 10:45 ಅಷ್ಟರಲ್ಲಿ ಲಾಸ್ಟ್. ಎಷ್ಟೇ ಒಂದು ಫಂಕ್ಷನ್ಸ್ ಮದುವೆಗಳು ಒಂದು 10 ಇರಲಿ, 15 ಇರಲಿ, 20 ಇರಲಿ, ಅವ್ರಿಗೆ ಒಂದು ಫಿಕ್ಸ್ಡ್ ಟೈಮ್ ಮಾಡ್ಕೊಂಬಿಡ್ತಾ ಇದ್ರು. 10:30, 11 ಗಂಟೆ ಅಷ್ಟರಲ್ಲಿ ಮನೇಲಿ ಇರಬೇಕು. ಯಾರನ್ನೇ ಕೇಳಿ ಅದೊಂದು ಡಿಪ್ಲೊಮ್ಯಾಟಿಕ್ ಆಗಿ ಅವ್ರ ಲೈಫ್ ಲೀಡ್ ಮಾಡಿದ್ರೆ ಅಷ್ಟೇ. ನಮಗೂ ಒಂದು ರೋಲ್ ಮಾಡಲ್ ಆಗಿದ್ರು ಈ ವಿಷಯದಲ್ಲಿ. ಒಂದು ಸಿಸ್ಟಮ್ ತೋರಿಸ್ಕೊಟ್ರು. ಎಷ್ಟೇ ಇರಲಿ, ಏನೇ ಇರಲಿ, ಎಷ್ಟೇ ಫ್ರೆಂಡ್ಸ್ ಇರಲಿ, ಏನೇ ಇರಲಿ, ಒಂದು ಟೈಮ್ ಅನ್ನೋದ ಕ್ಲೀನಾಗಿ ಕಲಿಸ್ಕೊಟ್ರು ನಮಗೆ. ಈ ಟೈಮ್ಗೆ ಹೋಗ್ಬೇಕು, ಈ ಟೈಮ್ಗೆ ಬರಬೇಕು. ಒಂದು ಡಿಪ್ಲೊಮ್ಯಾಟಿಕ್ ಆಗಿ ನೈಟ್ ಹೊತ್ತೆಲ್ಲ ಜಾಸ್ತಿ ಓಡಾಡಬೇಡಿ, ಎಲ್ಲಾದ್ರೂ ಹೋಗಿ ಫ್ರೆಂಡ್ಸ್ ಜೊತೆ ಆರಾಮಾಗಿ ಹೋಗಿ ಊಟ ಮಾಡಿ, ಆ ಥರ ಎಲ್ಲ ನಮಗೆ ಲೈಫಲ್ಲಿ ತಿಳುವಳಿಸ್ಕೊಟ್ಟಿದ್ದಾರೆ. ಆಮೇಲೆ ನೈಟು ಅಷ್ಟೇ, ಅವ್ರು ಬಂದ್ರೇನೆ ನಾವೆಲ್ಲ ಪಾಪ ಊಟ ಮಾಡ್ತಾ ಇದ್ದೋ. ಯಾವಾಗಲೂ ಚೇರ್ ಮೇಲೆ ಕೂರ್ತಾ ಇದ್ರು, ಅಲ್ಲೇ ಕೂರ್ತಿರು. ನಾವೆಲ್ಲ ಹಿಂಗೆ ಕುತ್ಕೊಂಡು ಒಂದು ಊಟ ಮಾಡಿಬಿಟ್ಟು ಒಂದು ಅರ್ಧ ಗಂಟೆ ಅವ್ರದ್ದೆಲ್ಲ ಏನೇನಿತ್ತು ಶೇರ್ ಮಾಡ್ಕೊಳ್ತಾ ಇದ್ರು. ಹಿಂಗಾಯ್ತಪ್ಪ, ಹಿಂಗೆ ಇಲ್ಲಿ ಹೋಗಿದ್ವಿ, ಹಿಂಗಾಯ್ತು, ಒಂದು 10 ನಿಮಿಷ ರೇಗಿಸ್ತಾ. ಯಾಕಂದರೆ ಎನಿ ಟೈಮ್ ನಮ್ಮ ಮನೇಲಿ ಸ್ನೇಹಿತರಾಗಲಿ, ಡ್ಯಾಡಿ ಫ್ರೆಂಡ್ಸ್ ಆಗಲಿ ಯಾರು ಇರ್ತಾ ಇದ್ರು. ಅವ್ರಿಗೆಲ್ಲರಿಗೂ ಹೇಳ್ಕೊಳ್ಳೋರು, ನೋಡಪ್ಪ ಹಿಂಗಾಯ್ತು. ಆಮೇಲೆ ನಮ್ಮ ಮಮ್ಮಿ ಬಗ್ಗೆ ಆಗಲಿ, ನನ್ನ ಬಗ್ಗೆ ರೇಗಿಸೋರು ನನ್ನ ಫ್ರೆಂಡ್ಸ್ ಹತ್ರ. ಅದೆಲ್ಲ ಒಂದು ಲೈಫೇ, ಇಟ್ ವಾಸ್ ಟೂ ಗುಡ್. ಆ ಲೈಫೇ ನಮ್ಗೆ ಇವಾಗ ನೆನ್ಸ್ಕೊಳಕ್ಕಾಗ್ತಿಲ್ಲ, ಅಷ್ಟು ಬೇಜಾರಾಗುತ್ತೆ. 15 days ಒನ್ಸ್ಗಾರು ನಮ್ಮ ಪೇರೆಂಟ್ಸ್ನ ಕರೆಸ್ತಿದ್ರು, ಸ್ಕೂಲ್ಗಾಗಲಿ ಕಾಲೇಜ್ಗಾಗಲಿ. ಅಷ್ಟು ತೀಟೆ ನಾನು. ಅದನ್ನೆಲ್ಲ ಪ್ರತಿ ಸತಿಗೂ ತಿಂಗ್ಳಿಗೆ 5 ಸತಿ ಕರೀಲಿ, ಅವ್ರು ನನಗೆ ಎಷ್ಟು ಪೇಷನ್ಸ್ ಆಗಿ ತಾಳ್ಮೆಯಿಂದ ಹೇಳ್ಕೊಡೋರಂದ್ರೆ, ಹಿಂಗಲ್ಲಪ್ಪ, ಹಿಂಗಪ್ಪ, ಯಾಕಪ್ಪ ಹಿಂಗೆ ಮಾಡ್ತೀವಿ, ಆ ಥರ ಹೇಳೋರು ಹೊರ್ತು ಅವ್ರು ಆರ್ಷಾಗಿ ನಮ್ಗೆ ಹೊಡೆದಿದ್ದಾಗಲಿ ಬಡ್ದಿದ್ದಾಗಲಿ ಒಂದೇ ಸತಿ ನನ್ನ ಗ್ಯಾಪ್ನ ಇರೋದು. ಒಂದು 2 ಸತಿ ಗ್ಯಾಪ್ ಹೊಡೆದಿದ್ದಾರೆ. ನಾನು ನಮ್ಮ ಅಣ್ಣ ಹಿಂಗೆ ಚಿಕ್ಕ ವಯಸ್ಸಿನ ಅವಾಗ ಒಂದು ಹುಡುಗಾಟದ ವಿಷಯಕ್ಕೆ ಅವಾಗ ನಾನು ಒಂದು 3rd ಸ್ಟ್ಯಾಂಡರ್ಡು, ನಮ್ಮ ಅಣ್ಣನೂ ಅವಾಗ 6th ಸ್ಟ್ಯಾಂಡರ್ಡು ಏನೋ ಇದ್ದ. ಕೈ ಹಿಂಗೆ ಆಟ ಆಡ್ಬೇಕಾದ್ರೆ ಅವ್ನು ಕೈ ಡಿಸ್ಲೊಕೇಟ್ ಆಗ್ಬಿಟ್ಟಿತ್ತು ಇಲ್ಲಿ. ಅವಾಗಲೂ ಅಷ್ಟೇ ನಾವು ಅವನು ನನಗಾಗ್ಲಿ ಸಪೋರ್ಟ್ ಮಾಡ್ದ ಅಂದರೆ ಅವನೇ ಬಿದ್ದೆ ಅಂತ ಹೇಳ್ದ. ಆ ಪಾಯಿಂಟಲ್ಲಿ ಅವನೇನಾದರೂ ನಾನು ಮಾಡಿದ್ದೆ ಅಂತ ಹೇಳಿದರೆ
ಅದು ಬೇರೆ ಥರನೇ ಇರ್ತಿತ್ತು. ಯಾಕಂದರೆ ಇಡೀ ಅವ್ರಿಗೆ ಇಷ್ಟ ಇರಲಿಲ್ಲ ನಾವಿಬ್ಬರು ಕಿತ್ತಾಡೋದಾಗಲಿ ಇದಾಗಲಿ. ಯಾವಾಗಲೂ ಅವ್ರು ಅದೇ ಹೇಳ್ತಾ ಇದ್ರು, ಅಣ್ಣ ತಮ್ಮದಿರು ಚೆನ್ನಾಗಿರಬೇಕು, ಒಂದಾಗಿರಬೇಕು ಅಂತ. ಆಪ್ತ ಸ್ನೇಹಿತರ ಪ್ರಕಾರ ಮದುವೆಗೂ ಮೊದಲು ತಾರುಣ್ಯದಲ್ಲಿ ಮಂಜಣ್ಣ ಕೊಂಚ ತುಂಟತನ ಬೆರೆತ ಹುಡುಗಾಟಿಕೆ ಸ್ವಭಾವದವರಾಗಿದ್ರು. ಜ್ಯೋತಿ ಅವರು ಬಾಳಿಗೆ ಬಂದ ನಂತರ ಜವಾಬ್ದಾರಿ ಅರಿತುಕೊಂಡು ಕೊಂಚ ಗಂಭೀರರಾದರು. ಮಕ್ಕಳಾದ ಬಳಿಕ ಹೊಣೆಗಾರಿಕೆಯೂ ಹೆಚ್ಚಾಗಿ ಮಂಜಣ್ಣನವರ ವ್ಯಕ್ತಿತ್ವಕ್ಕೊಂದು ಘನತೆ, ಗಾಂಭೀರ್ಯದ ತೂಕ ಬಂದಿತು. ನನ್ನ ಹೆಸರು ಪ್ರಸಾದ್ ಅಂತ ಹೇಳಿ, ನಾನು ಮಂಜಣ್ಣ ಅವರ ಷಟ್ಕ. ಅವರು ತುಂಬ ಸಿಂಪ್ಲಿಸಿಟಿ, ಎಷ್ಟು ಸಿಂಪಲ್ ಅಂದರೆ ಅಷ್ಟು ಸಿಂಪಲ್ ಆದಂಥ ಮನುಷ್ಯ. ಪ್ರಾರಂಭದ ದಿನಗಳಲ್ಲಿ ಅವರಲ್ಲಿದ್ದಂಥ ಒಂದು ಒರಟುತನ ನೋಡಿದ್ದೆ ನಾನು. ಎಷ್ಟು ಒರಟು ಅಂದರೆ ಮಾತು ಬಂದರೆ ಸಾಕು ಸ್ವಲ್ಪ ಸಿಟ್ಟು ಬರ್ತಾ ಇತ್ತು. ನೀವು ನಂಬಲ್ಲ, ಆ ಕೆಲವು ದಿನಗಳ ನಂತರ ಅಂದರೆ ಒಂದು 3-4 ವರ್ಷ ಆದ ನಂತರ ಅವರಲ್ಲಿ ಬದಲಾವಣೆಗಳನ್ನ ನಾನು ನೋಡ್ತಾ ಬಂದೆ. ಹಲವಾರು ಬದಲಾವಣೆಗಳು. ಒಬ್ಬ ಮಗು ಇರುತ್ತಲ್ಲ, ಆ ರೀತಿಯಾದ ಮಂಜಣ್ಣನ ನಾನು ನೋಡಿದೆ. ಸದಾ ಒಂದು ಉಪಕಾರಿಯಾಗಿರ್ಬೇಕು ಅನ್ನೋ ಒಂದು ಮನೋಭಾವ ಅವ್ರಿಗೆ ಜಾಸ್ತಿ ಇತ್ತು. ನನ್ನ ಹೆಸರು ನವ್ಯ ಅಂತ. ಮಂಜು ಭಾವಂಗೆ ನನ್ನ ಆಜ್ಞೆ ಆಗಬೇಕು. ನಮ್ಮ ಅಕ್ಕ ಭಾವ ನನಗೆ ಒಂಥರ, ನನ್ನ ಅಕ್ಕ ಭಾವ ಅಂತ ಹೇಳೋದಕ್ಕಿಂತ ಅವ್ರು ನನಗೆ ಎರಡನೇ ತಂದೆ ತಾಯಿ ಅಂತಲೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವಾಗಲೂ ನಗು ಮುಖ, ಎಲ್ಲರ ಜೊತೆಗೂ ತಮಾಷೆ ಮಾತು, ಅಷ್ಟು ಎಲ್ಲರ ಜೊತೆಗೂ ಅಷ್ಟು ಕ್ಲೋಸ್ ಆಗಿದ್ರು. ಹೊರಟತನದಿಂದ ಒಂದು ಮಗುವಿನ ತರ ಬಂದಿದ್ದಂಥ ವ್ಯಕ್ತಿ ನಾನು ನೋಡಿದಂದ್ರೆ, ನಾನು ಯಾವಾಗಲೂ ಓದ್ತಾ ಇದ್ದೆ ಅಥವಾ ಸಿನಿಮಾದಲ್ಲಿ ನೋಡ್ತಾ ಇದ್ದೆ. ಬಟ್ ನಿಜ ಜೀವನದಲ್ಲಿ ನಾನು ನೋಡಿದಂಥ ಒಂದು ವಿಶೇಷವಾದ, ಅದ್ಭುತವಾದ ಒಂದು ವ್ಯಕ್ತಿ, ಒಂದು ಫುಲ್ಫಿಲ್ ಕಂಪ್ಲೀಟ್ ಮ್ಯಾನ್ ಅಂದರೆ ಅದು ಮಂಜಣ್ಣ. ಆ ಥರ ನಗು ಬರೋದು ಮಗುವಿನಲ್ಲಿ ಮಾತ್ರ. ಅಂಥ ಒಬ್ಬ ವ್ಯಕ್ತಿ ನಮ್ಮ ಮಂಜಣ್ಣ. ನನ್ನ ಮಗಳು ಅಂದರೆ ಪ್ರಾಣ. ನಾನಷ್ಟು ಪ್ರೀತಿನ ನೋಡಿಲ್ಲ, ನಮ್ಮ ಮಂಜಣ್ಣ ಅಷ್ಟು ಪ್ರೀತಿನ ಕೊಟ್ಟು ನೋಡಿದ್ದಾರೆ ಪಾಪ ಅವಳಿಗೆ. ರೋಲ್ ಮಾಡೆಲ್ ಥರ ನನಗೆ ಅವರಿಬ್ಬರು. ನನಗೆ ನಾನು ಅದೇ ಹೇಳ್ತೀನಲ್ಲ, ನಮ್ಮ ಅಪ್ಪ ನಮ್ಮ ಅಮ್ಮನ ಹತ್ರನೂ ನಾನು ಅಷ್ಟು ಶೇರ್ ಮಾಡ್ಕೊಂಡಿಲ್ವ, ನಮ್ಮ ಅಕ್ಕ ಭಾವನ ಹತ್ರ ನಾನು ಅಷ್ಟು ಶೇರ್ ಮಾಡ್ಕೊಂಡಿದ್ದೀನಿ. ನನ್ನ ಹೆಸರು ಸತ್ಯ ಅಂದ್ಬಿಟ್ಟು, ಆಟೋ ಸತ್ಯ ಅಂತಲೇ ಹೆಸರು, ಕಾಮೇಶ್ಪಾಳ್ಯದಲ್ಲಿ. ಎಲ್ಲರೂ ತಿಮ್ಮಿನಹಳ್ಳಿಗೆ ನಮ್ಮ ಹುಡುಗರ ಸಂಘಗಳು ಅಡ್ಡಗಳಿಗೆ ಅಂತ ಹೋಯ್ತಿದ್ದು. ಅಲ್ಲಿ ಹೋದ್ರೆ ಬಂದ್ರಪ್ಪ ಕಾಮೇಶ್ಪಾಳ್ಯ ಲವಕುಶ ಅನ್ನೋರು. ಅವ್ರ ಮನೇಲೂ ಅಷ್ಟೇ, ಇವಾಗೂ ತಂಗಿದ್ರು ಎಲ್ಲ ಅಷ್ಟೇ. ನನ್ನ ತಮ್ಮನ ಹೆಂಗೆ ನೋಡ್ಕೊಂಡು ಹಂಗೆ ನೋಡ್ಕೊಳೋರು. ಜ್ಯೋತಿ ಅಂತರೂ ನನ್ನ ತಂಗಿಗಿನ್ನ ಜಾಸ್ತಿನೇ. ಆ ಅದನ್ನು ಮದುವೆ ಟೈಮ್ನಲ್ಲೂ ಅವ್ರ ತಂದೆ ಕೈಲಿ ಕೆಟ್ಟದಾಗೆ ಬಯಸ್ಕೊಂಡಿದ್ದೆ. ರಾಜಕೀಯದಲ್ಲೂ ಅಷ್ಟೇ ಅಲ್ಲ, ಜನನೂ ಅಷ್ಟೇ. ಎಲ್ಲೋದ್ರೂ ಮುದಣ್ಣ ಮಗ ಅಂದರೆ ಮುಂಚೆ ಎಷ್ಟು ತರಲೆ ಇದ್ನೋ ಅಷ್ಟೇ. ನಮ್ಮ ಸೋನು ಹುಟ್ಟಾದ್ಮೇಲೆ ಕಡಿಮೆ. ಇವತ್ತು ನಡ್ಕೊಂಡು ಅಲ್ಲಿ ಅಂದಾನ ಇರಲಿ, ಆಂಜನೇಯನ ದೇವಸ್ಥಾನ ಹೆಂಗಿತ್ತು ಆ ದೇವಸ್ಥಾನ ಇವತ್ತು ಇಂಪ್ರೂವ್ ಆಗೋಕ್ಕೆ ಇವ್ನು ನಿಂತ್ಕೊಂಡಾದ್ಮೇಲೆ ಆಂಜನೇಯನ ದೇವಸ್ಥಾನ ಇಂಪ್ರೂವ್ ಆಗಿದ್ದು. ಅವ್ನು ಹೆಲ್ಪ್ ಮಾಡೋದು ಇವತ್ತು ಮನೆ ಮಿನಿಮಮ್ ಅಂದರೂ 10-12 ಜನ ಹುಡುಗರು ಎನಿ ಟೈಮ್ ಇದ್ದೇ ಇರ್ತಾರೆ. ಅವರೆಲ್ಲರಿಗೂ ಕಷ್ಟ ಸುಖ ಯಾರಿಗೂ ಇಲ್ಲ ಅಂದಾನೆ ಅಲ್ಲ. ಯಾವ್ದಾರ ಒಂದು ಸಂಘ, ಈ ಕಾಮೇಶ್ಪಾಳ್ಯ ಬೇಡ ಸುಂಕುತ್ಕಟ್ಟೆ ಒಂದು ರೌಂಡ್ ಅನ್ಕೋಬೇಕಾದ್ರೆ ಕರ್ಕೊಂಡು ತೋರಿಸ್ಬಿಡ್ತೀನಿ. ಏನೋ ಮಂಜಣ್ಣ ಅಂದರೆ ಬ್ರೋ ಸುಮ್ಮನೆ ಹಿಂಗೆ ಹೋದ್ರು 500 ರೂಪಾಯಿ ಇಲ್ದಲ್ಲೇ ಯಾರನ್ನೂ ಕಳಿಸಿ. ಸುಮ್ಮನೆ ಯಾರೋ ಅಣ್ಣ ನಮಸ್ಕಾರ ಅಣ್ಣ ಅಂತ ಹೋದ್ರು 500 ರೂಪಾಯಿ ಕೊಟ್ಟೆ ಕಳಿಸಿರೋದು, ಏನು ಇಲ್ಲದಲ್ಲೇ ಕಳಿಸಿಲ್ಲ. ಇನ್ನು ಸಂಘ ಸಂಸ್ಥೆ ಹೋದ್ರೆ ಯಾರಿಗೂ 5,000 ರೂಪಾಯಿ ಕಡಿಮೆ ಕೊಟ್ಟಿಲ್ಲ. ತಾವರೇ ಕೆರೆ ಹತ್ರ, ಆಮೇಲೆ ಇದು ಕಾಚೋಹಳ್ಳಿ, ಮಾಚೋಹಳ್ಳಿ, ಅಲ್ಲಿ ಸಂಘದವ್ರು ಬೇಕಾದ್ರೆ ಕೇಳಿ, ಅವರು ಹೇಳ್ತಾರೆ ನಮ್ಮ ಪ್ರತಿಯೊಂದು ಹಬ್ಬ ಇದಕ್ಕೂ ಫಂಕ್ಷನ್ಗಳಿಗೂ ಕೊಟ್ಟಾರೆ. ತರಲೆ ಟೈಮ್ನಲ್ಲಿ ನನ್ನ ಜೊತೆ ತರಲೆ ಮಾಡ್ಕೊಂತ ಒಂದು ಸ್ವಲ್ಪ ಇದು ಮಾಡಿದ್ದು ಅಂದ್ರೂ ತಿಮ್ಮಿನಹಳ್ಳಿಲಿ ತರಲೆ ಆಗಿ ಬೆಳೆದು ಆಮೇಲೆ ಒಂದು ಸ್ವಲ್ಪ ಮದುವೆ ಆದಮೇಲೆ ಚೇಂಜ್ ಆಗ್ಬಿಡ. ಮದುವೆ ಆಗಿ 2ನೇ ಮಗು ವರ್ಷದಲ್ಲಿ ಫುಲ್ ರಾಜಕೀಯ ಬೆಳೆದ್ಬಿಟ್ಟ. ಎಲ್ಲೇ ಮೀಟಿಂಗ್ ಇರಲಿ ಎಲ್ಲ ಅಟೆಂಡು. ಅಂದರೆ ಎಲ್ಲೋದ್ರೂ ನಾನು ಇರಲೇಬೇಕು. SSLC ಫೇಲ್ ಆಗ್ಬಿಟ್ಟಿದ್ದವು, 1-2 ಸಬ್ಜೆಕ್ಟ್ ಹೋಗ್ಬಿಟ್ಟಿತ್ತು. ನಾನು ಶ್ರೀರಾಮ್ಪುರದಲ್ಲಿ ಒಬ್ಬರು ಮಾಸ್ಟ್ರು ಪರಿಚಯ ಇದ್ದರು. ಅಲ್ಲಿ ಕರ್ಕೊಂಡು ಗೌರ್ಮೆಂಟ್ ಸ್ಕೂಲಲ್ಲಿ ಕಟ್ಸಿದೆ. ಮಂಜವ್ರ ಅಮ್ಮ ಕಾಸು ಕೊಟ್ಟು ಇಬ್ರಿಗೂ 100 ರೂಪಾಯಿ ಗಾಡಿ ಹೊಸದು ಆರಕ್ಸಿತ್ತು. ಹೋಗಿ ನಾನು ಕರ್ಕೊಂಡೋಗಿ ಸ್ಕೂಲೊಳಗೆ ಕಳಿಸ್ಬಿಟ್ಟು ಬಂದು ಗಾಡಿ ಮೇಲೆ ಕೂತ್ಕೊಂಡು ನಾನೊಂದು ಸಿಗರೇಟ್ ಹೊಡೆದು ಹಿಂದಿರಿ ನೋಡ್ತೀನಿ. ಅವಲೇ ಓಡ್ಬಾತಾನೆ. ಯಾಕೋ ಅಂತಂದರೆ ನಡೆಯಲ್ಲ, ಅಲ್ಲಿ ಸ್ಕೂಲ್ ಬಿಡ್ತದೆ, ಜ್ಯೋತಿದು ಟೈಮ್ ಆಗ್ಬಿಡ್ತದೆ. ಬರ್ದೇನೋ ಒಂದು 2 ದಿನ ನಾವು ಬರ್ದಾಕ್ಬಿಟ್ಟಂಗೆ ಅಷ್ಟೇ ಹೋಯ್ತು. ತಿರ್ಗಾ ಮೇಲೆ ಇನ್ನೊಂದು ಸಲ ಕಟ್ಟೋ, ಈ ಸಲ ಏನೋ ಮಾಡ್ಸೋಣ ಅಂದೆ, ಕಟ್ಟಲೇ ಇಲ್ಲ. ಅವನು ಎಜುಕೇಷನ್ ಇಲ್ಲ ಅಂದರೂ ನಾಲೆಡ್ಜ್ ಚೆನ್ನಾಗಿತ್ತು. ಅವ್ರ ಮನೆ ವರಮಹಾಲಕ್ಷ್ಮಿ ಹಬ್ಬದ ಟೈಮ್ನಲ್ಲಿ ಪ್ರತಿಯೊಂದು ಎಲ್ಲದ್ರಾಗೂ ಫ್ಯಾಮಿಲಿ ಸೇರ್ಕೊಂಡ್ಬಿಟ್ಟಿದ ಥರ ಮನೆಯೇ ಒಂದು ಜಾತ್ರೆ ಇದ್ದಂಗಿರೋ. ನನ್ನ ಪಾಲಿಗೆ ಗುರು ಅವನು ಸ್ನೇಹಿತನೂ ಅಲ್ಲ, ಸ್ನೇಹಕ್ಕಿಂತ ನನಗೆ ಅಣ್ಣನ ಥರ ಅಣ್ಣ ತಮ್ಮದಿರ್ತಾರೆ ನಾವಿದ್ದಿದ್ದು. ಮಂಜಣ್ಣನವರದ್ದು ಅದೆಷ್ಟು ಮಗುವಿನಂತಹ ಮನಸ್ಸೆಂದ್ರೆ ಮಕ್ಕಳ ಜೊತೆ ಮಕ್ಕಳಂತೆಯೇ ಆಗಿಬಿಡುತ್ತಿದ್ರು. ಮಂಜಣ್ಣ ನಿನಗೆ ಸನ್ಮಾನ ಮಾಡೋರೆ ಆಯ್ತಾ, ಯಶಸ್ವಿ ಆಗು ಮಗನೇ ಅಂತ. ನಮ್ಮ ಮುಂದಿನ ಏರಿಯಾದ ಯುವ ನಾಯಕರು. ಅವರ ಜೀವನದಲ್ಲಿ ಇದ್ದಿದ್ದು
ಒಂದೇ ಮಂತ್ರ, ಅದರ ಹೆಸರೇ ಪ್ರೀತಿ. ಕುಟುಂಬ, ಬಂಧು ಬಾಂಧವರು, ಸ್ನೇಹಿತರು, ಅಭಿಮಾನಿಗಳು ಎಲ್ಲರೊಡನೆಯೂ ಕಲೆತು ಮುಕ್ತವಾಗಿ ಬೆರೆತು ನಗುತ್ತಾ ಎಲ್ಲರೊಳಗೆ ಒಂದಾಗುತ್ತಿದ್ದ ಅಪ್ಪಟ ಹೃದಯವಂತ ನಮ್ಮ ಮಂಜಣ್ಣ. ಎಷ್ಟೇ ಬಿಡುವಿರದ ಕೆಲಸವಿದ್ದರೂ ತಮ್ಮ ಕುಟುಂಬದೊಂದಿಗೆ ಕಾಲ ಕಳೆಯಲು, ಸ್ನೇಹಿತರೊಂದಿಗೆ ಬೆರೆಯಲು ಮಂಜಣ್ಣ ಸಮಯ ಮೀಸಲಿಟ್ಟು ಬಿಡುತ್ತಿದ್ರು. ನನ್ನ ಹೆಸರು ಜಯಮ್ಮ. ಮಂಜು ಮಾತ್ರ ಯಾರು ಏನು ಅನ್ನಂಗಿಲ್ಲ, ಅಷ್ಟು ಒಳ್ಳೆ ಮನುಷ್ಯ, ತುಂಬ ಒಳ್ಳೆ ಮನುಷ್ಯ ಅವನು. ನಮ್ಮನ್ನೆಲ್ಲ ಚೆನ್ನಾಗಿ ಮಾತಾಡ್ಸೋರು, ತಮಾಷೆ ಆಡೋರು. ಆಯ್ತಾ ಚಿಕ್ಕಮ್ಮ ಊಟ, ಆಯ್ತಾ ಚಿಕ್ಕಮ್ಮ, ತೆಗೆದು ಹಿಂಗೆ ಹೊಡಿಯೋರು ಯಾವಾಗಲೂ ನಮ್ಮನ್ನು. ನಾವು ಅಲ್ಲಿ ಕೂತ್ಕೊಂಡ್ರೆ ಸಾಕು, ಹಿಂಗೆ ತೆಗೆದು ಹೊಡಿಯೋರು. ನಾವು ಹಿಂಗೆ ತಿರ್ಕೊಂಡ್ರೆ ಮಾಯ ಆಗೋರು. ತಮಾಷೆ ಚೆನ್ನಾಗಿ ಆಡೋರು ಬಿಡ್ರಿ ನಮ್ಮ ಹತ್ರ. ಆದರೆ ಮಾತ್ರ ತುಂಬ ಒಳ್ಳೆ ಮನುಷ್ಯ ಅವನು. ಅದನ್ನು ಯಾರನ್ನ ಮಾತಾಡಿಸ್ಬೇಕಾದ್ರೂ ತೂಕದಲ್ಲಿ ಮಾತಾಡ್ಸೋರು. ಏಕವತ್ತಿನಿಂದ ಏನು ಮಾತಾಡಿಸ್ತಾರಿಲ್ಲ, ತೂಕದಿಂದ ಮಾತಾಡ್ಸೋರು. ನಾವು ಚಿಕ್ಕದ್ರಿಂದ ನಾವು ನೋಡ್ಕೊಂಡು ಬಂದಿದ್ದೀರಿ. ಇವತ್ತು ಅದೇ ನೋಡಿದ್ದೀರಿ, ಅವತ್ತು ಅದೇ ನೋಡಿದ್ದೀರಿ. ಅವರು ಮಗುವಾಗಿಂದನೂ ಅವ್ರಿಗೂ ನಮಗೂ ಒಂದೇ ಥರ ಒಡನಾಟ. ಅವರು ಅಮ್ಮನಿಗೆ ಹುಷಾರಿರಲಿಲ್ಲ, ನಾವೇ ನೋಡ್ಕೊತಾ ಇದ್ದಿದ್ದು 3 ದಿವಸದ ಮಗುವಿಂದನೂ. ಮನೆಗೆ ಯಾವಾಗ್ಲೂ ಏನಕ್ಕೆ ಬರ್ಬೇಕಂದ್ರು, ಈ ಕಡೆಗೆ ಹೋಗ್ಬೇಕಂದ್ರೆ ಇಲ್ಲಿ ಮಾತಾಡ್ಕೊಂಡು ನಮ್ಮ ಮನೆಗೆ ಬಂದು ಹೋಯ್ತಾ ಇದ್ದಿದ್ದು. ನಾಟಿ ಕೋಳಿ ಸಾರಿಗೆ ತುಂಬ ಪ್ರೀತಿ, ಕೇಸರಿ ಬಾತ್ ಮಾಡಿದ್ರೆ ತುಂಬ ಪ್ರೀತಿ, ಶಾವಿಗೆ ತಿನ್ಬೇಕಂದ್ರೆ ಮಾಡಿದಾಗೆ ಅವ್ರ ಮನೆಗೆ ಕೊಟ್ಟು ಇಲ್ಲೇ ಬಂದು ತಿಂತೀನಿ ಅಂತ ನಮ್ಮ ಮನೆಗೆ ತಿಂದು ಹೋಯ್ತಾ ಇದ್ರು. ಅವ್ರ ಅಕ್ಕ ತಂಗಿ ಎಲ್ಲರೂ ಅಷ್ಟೇ ಒಟ್ಟಿಗೆ. ನಮ್ಮ ಮಕ್ಕಳು ಅವರು ಎಲ್ಲ ಕುತ್ಕೊಂಡು ಒಟ್ಟಿಗೆ ಒಂದು ದೊಡ್ಡ ತಟ್ಟೆ ಇಟ್ಕೊಂಡ್ಬಿಟ್ಟು ತಟ್ಟೆಯಲ್ಲಿ ಇಟ್ಕೊಂಡು ಊಟ ಮಾಡ್ತಿದ್ರು ಎಲ್ಲರೂ. ಒಂದು ನಾಯಿ ಇತ್ತು. ಅದು ಯಾರಿಗೇನೆ ಕಷ್ಟ ಆಗಲಿ ಅದು ಸಹಾಯ ಮಾಡಬೇಕು ಅನ್ನೋ ಮನಸ್ಸಿತ್ತು, ಒಂದು ಒಳ್ಳೆ ಮನಸ್ಸಿತ್ತು. ಯಾರಿಗೂ ಹೇಳ್ತಾ ಇರಲಿಲ್ಲ, ಒಬ್ಬರಿಗೆ ಏನಾದ್ರು ಸಹಾಯ ಮಾಡ್ತಿಲ್ಲ. ಸಹಾಯ ಮಾಡೋದು ಗೊತ್ತಾಗ್ತಾ ಇರಲಿಲ್ಲ, ಅವನ ಅಷ್ಟು ಹೃದಯ ಸಣ್ಣದಿಗೆ ಇತ್ತು. ಮಂಜಣ್ಣನವರದ್ದು ಅದೆಂಥ ಆಕರ್ಷಕ ವ್ಯಕ್ತಿತ್ವವೆಂದ್ರೆ, ಒಮ್ಮೆ ಅವರಿಗೆ ಯಾರಾದರೂ ಪರಿಚಿತರಾದ್ರೆ ಅವರ ಸ್ನೇಹ ವಲಯದಲ್ಲಿ ಶಾಶ್ವತವಾಗಿ ನೆಲೆಗೊಂಡು ಬಿಡುತ್ತಿದ್ರು. ಮಂಜಣ್ಣ ತಮ್ಮ ಕುಟುಂಬದಷ್ಟೇ ಪ್ರೀತಿ, ಆದರ, ಗೌರವಗಳನ್ನು ಸ್ನೇಹಿತರೊಂದಿಗೂ ವ್ಯಕ್ತಪಡಿಸುತ್ತಿದ್ರು. ಸ್ನೇಹಿತರು ಕಷ್ಟದಲ್ಲಿದ್ದರೆ ಮಂಜಣ್ಣನವರ ಹೃದಯ ಮಿಡಿಯುತ್ತಿತ್ತು. ವಸುದೈವ ಕುಟುಂಬಕಂ ಎಂಬ ಮಾತಿನಂತೆ ನಿಜಾರ್ಥದಲ್ಲಿ ಸ್ನೇಹಿತರೆಲ್ಲ ಬಂಧುಗಳು ಎಂದು ಕೃತಿಯಲ್ಲಿ ತೋರಿಸಿ ಬದುಕಿದ್ದರು ಮಂಜಣ್ಣ. ಅವರಿಗೆ ಕಟ್ಟಿಕೊಂಡ ಸಂಬಂಧಗಳ ಮೌಲ್ಯ ತಿಳಿದಿತ್ತು. ಒಳ್ಳೆಯತನ, ನಿಸ್ವಾರ್ಥ ಮನೋಭಾವನೆ, ಪರೋಪಕಾರಿ ಗುಣ, ಸಂಕಷ್ಟಗಳಿಗೆ ಮಿಡಿಯುವ ಸ್ವಭಾವ ಅವರ ಸ್ನೇಹ ವಲಯವನ್ನು ವಿಸ್ತರಿಸಿತ್ತು. ಮಂಜಣ್ಣ ಎಂದರೆ ಅವರ ಸ್ನೇಹ ಬಳಗದ ಹೆಮ್ಮೆ. ಸ್ನೇಹಿತರ ಪಾಲಿಗೆ ಅವರೇ ಧ್ರುವತಾರೆ. ನನ್ನ ಹೆಸರು ಪವನ್ ರಘು. ಅವ್ರು ಕರೀತಿದ್ನ ಪಳಾರ್ ಅಂತ ಕರೀತಿದ್ರು, ರಘು ಅಂತ ಕರೀತಿದ್ರು. ಇನ್ನೊಂದು ಹೇಳೋರು ಚಿನ್ನಿ ಅಂತ ಕರೆಯೋರು ನನ್ನ. ಮಂಜಣ್ಣ ದೇವರಂತ ಮನುಷ್ಯ. ಉದಾಹರಣೆ ಒಂದಲ್ಲ ಎರಡಲ್ಲ, ಸಾವಿರಾರಿದೆ. ಕರೆದಿ ಸಹಾಯ ಮಾಡಿದ್ದಾರೆ. ಕಷ್ಟ ಅಂತ ಗೊತ್ತಾದ್ರೆ ಹಿಂದೆಯಿಂದ ಬ್ಯಾಕ್ ಸಪೋರ್ಟ್ ಮಾಡಿದ್ದಾರೆ. ಬ್ರದರ್, ಯಾರೊಬ್ಬ ಹೊಸಬ್ರು ನಾನು ಫ್ರೆಂಡ್ಶಿಪ್ ನ ಪರಿಚಯ ಮಾಡ್ಕೊಂಡು ಕೊಟ್ಟರು, ಅವರು ಫ್ರೆಂಡ್ಸ್ ನ ತಿರ್ಗಿ ನೆಕ್ಸ್ಟ್ ಅವರು ಬಂದು ಮಾತಾಡ್ಸ್ಬೇಕು, ಅವರೇ ವಾಲಂಟ್ರಿ ಬಂದು ಮಾತಾಡ್ಸ್ಬೇಕು. ಆ ತರ ಫ್ರೆಂಡ್ಶಿಪ್ ನ ಅವ್ರ ಜೊತೆ ಅಳವಡಿಸೋರು. ಯಾರು ಮಂಜಣ್ಣನ ಮಾತಾಡಿಸ್ತವ್ರು ಲೈಫಲ್ಲಿ ತಿರ್ಗ ಮರಿತಿರ್ಲಿಲ್ಲ. ಆ ತರ ಮನುಷ್ಯ, ಅಂತ ದೊಡ್ಡ ಮನುಷ್ಯ, ಒಂದು ಸರಳ ಜೀವಿಯಾಗಿ ಕಾಮನ್ ಮ್ಯಾನ್ ತರ ಮಾತಾಡ್ಸೋರು. ಎಲ್ಲರೂ ಕೆಟ್ಟದ್ ಮಾಡಿದ್ರೆ ಬುದ್ಧಿ ಮಾತು ಹೇಳೋರು, ಒಳ್ಳೆ ದಾರಿಗೆ ಹೋಗು ಅಂತ ಹೇಳೋರು, ಜೀವನದಲ್ಲಿ ತಾಳ್ಮೆ ಇರಲಿ ಅಂತ ಹೇಳೋರು. ಇದನ್ನ ನಾವು ಲೈಫಲ್ಲಿ ಸಾಯೋವರೆಗೂ ಅವ್ರನ್ನ ಪಾಲಿಸ್ತೀವಿ ನಾವು. ಮಂಜಣ್ಣ ಅವರು 32 ವರ್ಷದಿಂದ ನಾನು ಅವ್ರ ಮನೇಲಿ ಬೆಳೆದಿದ್ದೀನಿ. ಫೋನ್ ಮಾಡಿ ತಕ್ಷಣ ಬಾಸೋ ನೀವು ಶಿಷ್ಯ ಎಲ್ಲ ಕಾಸು ಅನ್ನೋರು, ಫುಲ್ ಆಸು ಬಾಸು ಅನ್ನೋ. ಇದೇ ನಮ್ಮಿಬ್ಬರದು ಡೈಲಾಗು. ಅವ್ರು ಎಷ್ಟು ಮಟ್ಟ ಕಾಮಿಡಿ ಮಾಡೋರು. ಜಗ್ಗೇಶ್ನ ಪಿಕ್ಚರಲ್ಲಿ ನೋಡದೆ, ಟಿವಿಲಿ ನೋಡಿದೆ ಅಂದ್ರೆ ಇವ್ರು ನೆನಪಾಗುತ್ತೆ. ಈ ಮನುಷ್ಯ ಎಷ್ಟು ಮಟ್ಟಕ್ಕೆ ಪ್ರೀತಿ ಸಂಪಾದನೆ ಮಾಡಿದ್ರು ಅಂದ್ರೆ ನನ್ನ ಕೈಲೇ ನಮ್ಮ ತಂದೆ ಆಗ್ಲಿ, ನಮ್ಮ ತಾಯಿನಾಗ್ಲಿ, ನಮ್ಮ ಅಕ್ಕನಾಗ್ಲಿ ಸಾಕ್ದವ್ರನ್ನ ನಾನು ನೆನ್ಸ್ಕೊಳಕ್ ಆಗ್ತಾ ಇಲ್ಲ. ಒಂದು ದಿವಸ ಇವರು ನೆನ್ಸ್ಕೊತಾ ಇದ್ದೀನಿ. ಮನುಷ್ಯ ಇದ್ದಿದ್ದು ಅಷ್ಟರ ಮಟ್ಟಿಗೆ ರಫ್ ಆಗಿದ್ರು, ಅಷ್ಟರ ಮಟ್ಟಿಗೆ ಅವರು ಮದುವೆ ಆದ್ಮೇಲೆ ಅವರು ಜೀವನದ ಶೈಲಿ ಬದಲಾವಣೆ ಆಗಿದ್ದು, ಅವರು ಹೆಂಗೆ ಜನ ಒಡನಾಟ ಇತ್ತು ಅಂದ್ರೆ ನಮ್ಗೆ ನಂಬಕ್ಕಾಗ್ಲಿಲ್ಲ. ಲೈಫ್ ಒಂಥರ ಹೆಂಗೆ ಅಂದ್ರೆ ಒಂಥರ ಮೆರಾಕಲ್ ಆದಂಗ ಆಯ್ತು ಅವ್ರ ಜೀವನ. ಆದ್ರೆ ಮುಖ್ಯವಾಗಿ ಏನಪ್ಪಾ ಅಂತಂದ್ರೆ ಇವನು ಬಡವ, ಇವನು ಶ್ರೀಮಂತ ಅಂತ ಯಾರಿಗೂ ಯಾವತ್ತು ಭೇದ ಭಾವ ತೋರಿಸಿಲ್ಲ. ಅವರು ಪ್ರತಿಯೊಬ್ಬ ಮನುಷ್ಯನಿಗೂ ಮನೆ ಒಳಗೆ ಕೂರಿಸಿ ಕಾಫಿ ಟೀ ಮಾಡಿ ತುಂಬಾ ಚೆನ್ನಾಗಿ ನೋಡ್ಕೊಂಡವ್ರು. ಜನರೇ ಮಂಜಣ್ಣನ ಶಕ್ತಿ ಮೂಲ, ಜನರೇ ಮಂಜಣ್ಣನ ಉತ್ಸಾಹದ ಮೂಲ, ಜನರೇ ಮಂಜಣ್ಣನ ಚೈತನ್ಯದ ಮೂಲ. ತನ್ನ ಜನರಿಗಾಗಿ ತನ್ನ ಬದುಕು ಮೀಸಲು ಎನ್ನುವುದನ್ನು ಬದುಕಿನುದ್ದಕ್ಕೂ ಮಾಡಿ ತೋರಿಸಿದ ಕ್ರಿಯಾಶೀಲ ನಾಯಕ ಮಂಜಣ್ಣ. ಸುತ್ತಮುತ್ತ ಅಕ್ಕಪಕ್ಕ ಅಪಾರ ಸಂಖ್ಯೆಯ ಜನರಿದ್ದರೆ ಮಾತ್ರ ಮಂಜಣ್ಣನ ಮುಖದಲ್ಲೊಂದು ತುಂಬು ಗೆಲುವಿನ ಮಂದಹಾಸ.
ಮಂಜಣ್ಣನವರು ನಮ್ಮದು ಸುಮಾರು 45 ವರ್ಷದ ಬಾಂಧವ್ಯ ಇದೆ. ಅವ್ರ ತಂದೆ ನಮ್ಮ ತಂದೆಯವರು ಸ್ನೇಹಿತರಾಗಿದ್ದರು, ನಾವು ಮಂಜಣ್ಣನವರು ಸ್ನೇಹಿತರಾಗಿದ್ದೀವಿ. ಅವರ ಗುರಿ ಹೇಗಿತ್ತು ಅಂದರೆ ಪ್ರತಿಯೊಂದು ಆಟನೂ ನಾವು ಅವ್ರ ಜೊತೆ ಆಡಿದ್ದೀವಿ. ಇವನು ವಾಲಿಬಾಲು, ಕ್ರಿಕೆಟು, ಗೋಲಿ, ಬುಗುರಿ, ಚೂಚೆಂಡು, ಮತ್ತು ಇಸ್ಪಿಟ್ಟು ಬಚ್ಚ ಬರುತ್ತಲ್ಲ, ಬಚ್ಚದಲ್ಲಿ ಹೊಡಿತಾರಲ್ಲ ಅದು ಆ ಆಟದಿಂದ ಹಿಡಿದು ಎಲ್ಲದರಲ್ಲೂ ಮಂಜಣ್ಣನ ಗುರಿ ತಪ್ತಾನೆ ಇರಲಿಲ್ಲ. ತುಂಟಾಟ ಅಂದರೆ ಅವರು ನಾವು ಕ್ರಿಕೆಟ್ ಆಡ್ಬೇಕಾದ್ರೆ ಒಂದು ರನ್ ಮೋಸ ಮಾಡೋದು, ಇಲ್ಲ ವಿಕೆಟ್ ಮೋಸ ಮಾಡೋದು, ಎಲ್ಲ ರೀತಿ ತುಂಟಾಟ ಇತ್ತು ಬಾಲ್ಯದಲ್ಲಿ. ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಅವ್ರದ್ದು ಲವ್ ಮ್ಯಾರೇಜೇ. ಅಂದರೆ ಒಂದು ಲವ್ ಮಾಡಿದ್ದಾರೆ ಅಂದರೆ ಆ ಹುಡುಗಿನೇ ಮದುವೆ ಆಗಬೇಕು ಅಂತ ಹಠ ಹಿಡಿದು ಮದುವೆ ಆಗಿದ್ದಾರೆ. ಅಲ್ಲೇ ಗೊತ್ತಾಗುತ್ತೆ ಇನ್ನೊಬ್ರಿಗೆ ಅವ್ರು ಮೋಸ ಮಾಡೋದಿಲ್ಲ ಅನ್ನೋದು ಅವ್ರ ವ್ಯಕ್ತಿತ್ವದಲ್ಲಿ ಅಲ್ಲೇ ಗೊತ್ತಾಗುತ್ತೆ. ನನ್ನ ಹೆಸರು ಪದ್ಮ ಅಂತ. ನಾನು ಮಂಜಣ್ಣನ ನೋಡಿದಾಗಿಂದ ಅವರು ಮುಖದಲ್ಲಿ ಒಂದು ನಗು ಮುಖ. ಯಾರೇ ಒಬ್ರು ಏನೇ ಕಷ್ಟ ಅಂತ ಅಂದ್ರೂ ಅವ್ರಿಗೆ ಬೇಗ ತಾಯಿ ಥರ ಹೃದಯ ಅವ್ರಿಗೆ. ಮಂಜಣ್ಣ ಅನ್ನೋದ್ಕಿಂತ ಈ ಊರಿನ ಮಗ ಅಂತ ನಾನು ಹೇಳ್ತೀನಿ. ಈ ಊರಿನ ಜನಕ್ಕೇನೆ ಅವ್ರನ್ನ ಕಂಡ್ರೆ ಭಾಳ ಇಷ್ಟ. ಒಳ್ಳೆ ಮನಸ್ಸರು. ಅವ್ರ ಮುಖದಲ್ಲಿ ಯಾವಾಗ ಅದೊಂದು ಸ್ಮೈಲ್ ಯಾವತ್ತೂ ಮರೆಯೋಕ್ಕಾಗಲ್ಲ. ಆ ಥರ ಒಂದು ವ್ಯಕ್ತಿತ್ವ ಇರೋರವರು. ನಮಗೆ ಮಂಜಣ್ಣ ಅವರು ಅಂದರೆ ಬಡವರು ಬಂದು ಭಾರಿ ಹೆಲ್ಪ್ ಮಾಡ್ಯಾರ. ಅವ್ರಿಗೆ ಎಷ್ಟು ಹೇಳಿದ್ರು ಕಮ್ಮಿ ರೀ, ನಾವು ಕಡಿಮೆ. ಪ್ರತಿಯೊಬ್ಬರಿಗೂ ಏನೇ ಕಷ್ಟ ಅಂದ್ರೂ ನಮಗೂ ಒಂದ್ಸಲ ಗಲಾಟೆ ಆಗಿತ್ತು. ನಮ್ಮ ಯಜಮಾನ್ರಿಗೂ ಬೇರೆಯವ್ರಿಗೂ ಬಂದು ಅಣ್ಣ ಎಲ್ಲ ಪರಿಹಾರ ಮಾಡಿಕೊಟ್ರು. ಮಂಜಣ್ಣ ಎಂದರೆ ಕಾಮಾಕ್ಷಿಪಾಳ್ಯದ ಜನರಲ್ಲಿ ಮೊದಲು ಬರುವುದೇ ಅವರ ಎಂದಿಗೂ ಮಾಸದ ನಗು ಮೊಗದ ಯಜಮಾನ. ಮಂಜುನಾಥ್ ಅವರ ತಂದೆ ಗಾಡಿ ಮುದ್ದಣ್ಣನವರೂ ಸಹ ಅಪಾರ ಜನಪ್ರೀತಿಯ ವ್ಯಕ್ತಿ. ಒಂದು ರಸ್ತೆಗೆ ಅವರ ಹೆಸರನ್ನು ಇಟ್ಟಿದೆ ಬಿಬಿಎಂಪಿ. ತಂದೆಯ ಗುಣಗಳೇ ಮಗನಿಗೂ ರಕ್ತಗತವಾಗಿ ಬಂದಿತ್ತು. ಸಮಾಜ ಸೇವೆ ವಂಶಪಾರಂಪರ್ಯ ಎಂಬಂತೆ ಬಲಗೈನಲ್ಲಿ ಕೊಟ್ಟಿದ್ದನ್ನ ಎಡಗೈಗೆ ತಿಳಿಯದಂತೆ ಸಾಮಾಜಿಕ ಕಾರ್ಯಗಳಲ್ಲಿ ಮಗ್ನರಾಗಿರುತ್ತಿದ್ರು ಮಂಜಣ್ಣ. ಅವರು ಕೈ ಎತ್ತಿ ಆರ್ಥಿಕ ನೆರವು ನೀಡಿದ ಅನಾಥಾಶ್ರಮಗಳು, ವೃದ್ಧಾಶ್ರಮಗಳು ಅದೆಷ್ಟೋ. ಕನ್ನಡ ಕಲೆಯಲ್ಲಿ ಸಿದ್ದರಾಮಯ್ಯನವರು ಇವರೆಲ್ಲ ನನಗೆ ಪ್ರಶಸ್ತಿ ಕೊಟ್ಟರಲ್ಲ, ಎಲ್ಲ ಕೊಟ್ಟಿರೋ ದೇಶ ನೋಡಿ ನನ್ನ ಕಿವಿಗೆ ಇದನ್ನ ಹಾಕಿಸ್ತೀನಿ ಅಂತ ಹೇಳಿದ್ರು. ಕಣ್ಣಿಗೆ ಕನ್ನಡಕ ಕೊಟ್ಟರು. ಅಲ್ಲಿಂದ ಇವು ಆಶ್ರಮ ಕಟ್ಟುವಾಗೆ ಬೇಕಾದವ್ರು ಸಹಾಯ ಮಾಡಿದ್ರು. ಗ್ರಾನೈಟ್ ಕಲ್ಲು ಹಾಕಿಸ್ಕೊಟ್ಟವ್ರೆ ನಮ್ಮ ಆಶ್ರಮಕ್ಕೆ. ಎಲ್ಲ ಸಹಾಯನೂ ಮಾಡಿದ್ರು ಅವರು ಮಂಜಣ್ಣವರು. ಕುಣಗಿಲ್ ತಾಲೂಕು ಬೆಟ್ಟಳ್ಳಿ ಮಠಕ್ಕೆ ಎಷ್ಟು ಮಾಡಿದ್ರು ಅವರು. ಚಂದ್ರಶೇಖರ್ ಸ್ವಾಮಿಗಳು ಎಷ್ಟೋ ಇದನ್ನು ಮಾಡ್ತಾವ್ರಿ. ನಾನು ಕೇಳಿ ನಮ್ಮ ಮನೆ ಕಷ್ಟ ಅಂದಾಗ ಅವರು ದುಡ್ಡು ಕಾಸು ನಿನ್ಗೇನು ಬೇಕು ಕೇಳಮ್ಮ ಅಂತ ಹೇಳೋರು. ನನಗೆ ಭಾರಿ ಸಹಾಯ ಮಾಡವ್ರೆ. ನಮ್ಮ ಮಕ್ಕಳಿಗೂ ಸಹಾಯ ಮಾಡವ್ರೆ. ನೀನು ಧೈರ್ಯವಾಗಿರಮ್ಮ, ಅಣ್ಣ ಹೋಗೋರಂತ ಚಿಂತೆ ಮಾಡಬೇಡ ಅಂತೇಳಿ ನನಗೆ ಮನೆಗೆ ಬಂದು ಧೈರ್ಯ ಹೇಳೋರೆ. ನನಗೆ ಸಹಾಯನೂ ಮಾಡವ್ರೆ. ಮಂಜಣ್ಣರು ಮನೆ ಬಂದಿದ್ರು. ಪಾಪ ನಮ್ಮ ಕಷ್ಟನೆಲ್ಲ ನೋಡಿ ನಿಮ್ಗೇನಾದರೂ ನಾನು ಸಹಾಯ ಮಾಡ್ತೀನಮ್ಮ, ನಿಮ್ಗಿದ್ ಮಾಡ್ತೀನಮ್ಮ ಅಂತ ಹೇಳ್ಬಿಟ್ಟು ಹೋದ್ರು. ಪಾಪ ನಮ್ಮ ಯಜಮಾನ್ರಿಗೆ ಹಿಂಗಾದ್ಮೇಲೆ ಬಂದು ಕೊಟ್ಟು ಹೋಗಿದ್ರು. ಬಂದು ಮನೇಲಿದ್ದೆ ಕೂತ್ಕೊಂಡು ಪಾಪ ಅವ್ರಿಗೆ ಆಸ್ಪತ್ರೆಗೆ ತೋರಿಸು ಅಂದ್ಬಿಟ್ಟು ಸ್ವಲ್ಪ ದುಡ್ಡು ಕೊಟ್ಬಿಟ್ಟು ಹೋಗಿದ್ರು. ನಾವು ಕಷ್ಟ ಬಂದಾಗ ಮನೆ ತಕ್ಕ ಹೋಗೋವಣ. ನಮಗೆ ಎಷ್ಟಾದ್ರೂ ಅಷ್ಟು ಎಷ್ಟು ಜೋಬಿಗೆ ಸಿಕ್ಕಿದ್ರೆ ಅಷ್ಟು ಕೊಡೋರು, ಸಹಾಯ ಮಾಡೋರು. ನನಗೆ ಅಮ್ಮ ನಿನಗೊಂದು ತಳ್ಳೋ ಗಾಡಿ ಕೊಡ್ತೀನಿ, ನಿನಗೆ ಕೂತ್ಕೊಂಡೆ ನಾನು ವ್ಯಾಪಾರ ಮಾಡ್ಕೊಳ್ಳಮ್ಮ ಅಂತ ಹೇಳಿದ್ರು. ಜಗತ್ತನ್ನೇ ಕಾಡಿದ ಸಾಂಕ್ರಾಮಿಕ ಕೋವಿಡ್ ಮಹಾಮಾರಿಯ ಕಾಲದಲ್ಲಿ ಅಕ್ಷರಶಃ ಸಮರ ಯೋಧನಂತೆ ಬೀದಿಯಲ್ಲಿ ನಿಂತು ಜನರ ಸಂಕಷ್ಟಗಳಿಗೆ ನೆರವಾದವರು ಮಂಜಣ್ಣ. ಹಸಿವಿನಿಂದ ನರಳುತ್ತಿದ್ದವರಿಗೆ ಉಚಿತವಾಗಿ ಆಹಾರದ ಕಿಟ್ಗಳನ್ನು ವಿತರಿಸಿದ್ರು. ತಾವು ದುಡಿದ ಹಣದಲ್ಲೇ ಮಾಸ್ಕ್ ಮತ್ತು ಅಗತ್ಯ ಔಷಧಗಳನ್ನು ತಲುಪಿಸಿದ್ರು. ಆ ನಂತರವೂ ಅವರ ಸಾಮಾಜಿಕ ಸಂವೇದನೆಯ ನೆರವಿನ ಅಭಿಯಾನ ನಿಂತಿರಲಿಲ್ಲ. ಪೌರ ಕಾರ್ಮಿಕರಿಗೆ ಔಷಧಗಳು ಮತ್ತು ಬಟ್ಟೆಗಳನ್ನು ವಿತರಿಸಿದ್ದು ಇದಕ್ಕೆ ಯೋಗ್ಯ ನಿದರ್ಶನ. ಈ ಕೊರೋನಾ ಬಂದಾಗ ನಮಗೆ ರೇಷನ್ ಕೊಟ್ಟರು, ಮಾಸ್ಕ್ ಸಾಮಾನು ಮನೆಗೆ ಕೊಟ್ಟರು. ಎಲ್ಲ ಮನೆ ಊಟಕ್ಕೆ ಬಂದು ಕೇಳ್ಕೊಂಡು ಹೋದ್ರು. ನಮ್ಗೆ ಅಷ್ಟೇ ನಮಗೆ ಪರಿಹಾರ ಮಾಡಿದ್ರು. ತಿನ್ನಕ್ಕೆ ಊಟನೂ ಇಲ್ಲ, ನಮ್ಗೆ ಕೆಲಸ ಇರಲಿಲ್ಲ, ಬಾಗಿಲು ಹಾಕಿದ್ರು. ಚೆನ್ನಾಗಿ ನೋಡಿಕೊಂಡ್ರು ನಮಗೆ. ಮತ್ತೆ ಕರೋನಾ ಟೈಮಲ್ಲೆಲ್ಲ ಬಂದು ಎಲ್ಲ ಮಾತಾಡಿಸಿ ಏನಾದರೂ ತೊಂದರೆ ಇದ್ದರೆ ಬಂದು ಹೇಳಿ, ಮನೆ ಹತ್ರ ಬನ್ನಿ ಅಂತೆಲ್ಲ ಹೇಳಿದ್ರು. ಸದಾ ಪಾದರಸದಂತಹ ಚಟುವಟಿಕೆಯ ಸೃಜನಶೀಲ ಮಂಜಣ್ಣ ಕೆಲವು ಪರಿಸ್ಥಿತಿಗಳಿಗೆ ಸೋತು 2005ರಲ್ಲಿ ಅನಿವಾರ್ಯವಾಗಿ ರಾಜಕಾರಣ ಪ್ರವೇಶಿಸಬೇಕಾಯಿತು. ಎಲ್ಲ ಪಕ್ಷದ ನಾಯಕರನ್ನು ಸೂಜಿಗಲ್ಲಿನಂತೆ ಸೆಳೆದಿದ್ರು. BL ತಿಮ್ಮೇಗೌಡ ಅಂತ, ನಾನು ರಾಜ ಕ್ಷೇತ್ರದ ವಿಧಾನಸಭಾ JDS ಅಧ್ಯಕ್ಷರು ನಾವು. ಬಟ್ ಮಂಜಣ್ಣವ್ರ ಬಗ್ಗೆ ಹೇಳ್ಬೇಕಾದ್ರೆ ಸುಮಾರಿದೆ ಹೇಳಂಥದ್ದು. 18ರಿಂದ 20 ವರ್ಷ ನಮ್ಮ ಅವರ ಬಾಂಧವ್ಯ. ಗಾಡಿ ಮುದ್ದಣ್ಣವ್ರು ಅಂದ್ರೆ ಒಳ್ಳೆ ಮನಸ್ಥಾನದವ್ರವರು. ಬಟ್ ಅವರೆಲ್ಲ ಹೊಟ್ಟೆಲಿ ಹುಟ್ಟಿರೋಂಥವ್ರು ಮಂಜಣ್ಣವ್ರು ಅಂದರೆ ಅವ್ರಿಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾನೇ ಅಂತ ಹೇಳ್ಬೋದು. ಈ ಧರ್ಮದಲ್ಲಿ ವಿಷಯ ಇರ್ಬೋದು, ಯಾವುದೇ ವಿಷಯದಲ್ಲೂ ಅಯ್ಯಪ್ಪ ಅಷ್ಟೆಲ್ಲ ಇದ್ರು ಒಂದು ಚೂರು ಅಹಂಕಾರ ಇಲ್ಲ.
ಒಳ್ಳೆ ಸಭ್ಯಸ್ಥರು, ಆ ಮಾತು, ಆ ವಿನಯ ಅದೆಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾಯಿದ್ರು. ಪಕ್ಷಾತೀತವಾಗಿ ಎಲ್ಲರೂ ಕಾಂಟ್ಯಾಕ್ಟ್ ಇದ್ರು ಅವ್ರಿಗೆ. ಬರೀ ಆ ಪಕ್ಷ ಈ ಪಕ್ಷ ಅಂತಲ್ಲ, ಯಾವುದೇ ಬಡವರು ಅವ್ರ ಮನೆ ಹತ್ರ ಬಂದರೆ ಬರೀ ಕೈಯಲ್ಲಿ ಯಾರನ್ನೂ ಕಳಿಸ್ತಾ ಇರಲಿಲ್ಲ ಯಪ್ಪ. ಅಂಥ ವ್ಯಕ್ತಿತ್ವ ಇರೋರು. ಯಾರೇ ಅವ್ರ ಮನೆ ಹತ್ರ ಬರೋ, ನಾನು ಸುಮಾರು ಹೋಗ್ತಾಯಿದ್ವಿ ಮನೆ ಹತ್ರ. ಆಮೇಲೆ ತಿಂಡಿ ತಿನ್ನೋವರೆಗೂ ಕಾಫಿ ಕುಡಿಯೋವರೆಗೂ ಬಿಡ್ತಾ ಇರಲಿಲ್ಲ. ಅದರಲ್ಲೂ ಅವ್ರ ಮಿಸ್ಸಸ್ ಅಂತೂ ತುಂಬ ಒಳ್ಳೆಯ ಮನಸ್ಸಂದರು, ಒಳ್ಳೆಯ ವ್ಯಕ್ತಿತ್ವ ಇರೋಂಥವ್ರು ಅಕ್ಕವರು. ನಮ್ಮನ್ನು ಯಾವತ್ತೂ ಒಡ ಹುಟ್ಟಿದ ಅಣ್ಣನ ಥರನೇ ಅವರು ನಮ್ಮನ್ನು ಟ್ರೀಟ್ ಮಾಡೋರು. ಅವ್ರು ಆಮೇಲೆ ಎಷ್ಟು ಕೊಡಬೇಕು ಏನಂತನೂ ಕೇಳ್ತಾ ಇರಲಿಲ್ಲ. ಅಷ್ಟು ಧಾರಾಳದ ಮನುಷ್ಯ ಯಪ್ಪ. ಅದು ಎಲ್ಲಿ ಬರೋದೋ ಏನೋ ಭಗವಂತ ಹಂಗೆ ಕೊಟ್ಟಿದ್ದಾನೆ ಅವ್ರಿಗೆ, ಹಂಗೆ ಇದ್ದರು. ಬಟ್ ಅಷ್ಟೇ ದಾನ ಧರ್ಮನೂ ಮಾಡ್ತಾಯಿದ್ರು ಅವರು. ಸಾರ್ವಜನಿಕ ಹಬ್ಬ ಉತ್ಸವಗಳಿಗೆ ಕಳೆ ಬರುತ್ತಿದ್ದಿದ್ದೇ ಮಂಜಣ್ಣ ವೇದಿಕೆ ಹತ್ತಿದ ನಂತರ. ಪ್ರತಿ ವರ್ಷ ಸಾರ್ವಜನಿಕ ಗಣೇಶೋತ್ಸವ ಬಂದ್ರೆ ಮಂಜಣ್ಣನಿಲ್ಲದೆ ಗಣಪತಿ ಬಪ್ಪನ ಮೆರವಣಿಗೆ ಸಾಗುತ್ತಲೇ ಇರಲಿಲ್ಲ. ರಾಜ್ಯೋತ್ಸವ ಹಬ್ಬಗಳ ಸಂಭ್ರಮ ಮಂಜಣ್ಣನ ಎಂಟ್ರಿಯ ನಂತರ ನೂರ್ಮಡಿಯಾಗುತ್ತಿತ್ತು. ಮಂಜಣ್ಣ ಇದ್ದಲ್ಲಿ ಬೆಲ್ಲಕ್ಕೆ ಇರುವೆಗಳು ಮುತ್ತಿಕ್ಕಿದಂತೆ ಎಲ್ಲ ವಯೋಮಾನದವರು ಅವರ ಸುತ್ತ ನೆರೆಯುತ್ತಿದ್ರು. ತಮ್ಮ ಆದಾಯದ ಮೂಲವಾಗಿದ್ದ ಮುದ್ದಣ್ಣ ಕಲ್ಯಾಣ ಮಂಟಪದ ನೇತೃತ್ವ ವಹಿಸಿಕೊಂಡು ನಡೆಸುತ್ತಿದ್ದ ಮಂಜುನಾಥ್ ಬಿಡುವಿಲ್ಲದ ವೇಳೆಯಲ್ಲಿ ಬಿಡುವು ಮಾಡಿಕೊಂಡು ಸಮಾಜ ಸೇವೆ ಮಾಡುತ್ತಿದ್ರು. ಯಾರೇ ಕಷ್ಟದಲ್ಲಿದ್ದರೂ ಮಂಜಣ್ಣನವರ ತಾಯಿ ಕರುಳು ಮಿಡಿಯುತ್ತಿತ್ತು. ನಮ್ಮ ಹೆಸರು ವೆಂಕಟರೆಡ್ಡಿ ಅಂತ. ಇವಾಗ ಮಂಜಣ್ಣ ಚೌಟ್ರಿಗೆ ಬಂದಾಗ ಸ್ಟಾರ್ಟಿಂಗು ನಾನು ಅವ್ರು ಚಿಕ್ಕ ಹುಡುಗನೇ. ನನಗೂ ಚಿಕ್ಕ ಹುಡುಗ ಅಂದಾಗ ನನಗೂ ಕ್ರಿಕೆಟು ಇಷ್ಟ ಆಯಿತು. ಅವರು ಫ್ರೆಂಡ್ಸ್ಗಳೆಲ್ಲ ಬರೋರು, ಸುಮಾರು ಒಂದು 10-12 ಜನ ಇರೋರು ಫ್ರೆಂಡ್ಸ್ಗಳ ಜೊತೆಯಲ್ಲಿ. ಇಲ್ಲೇ ಚೌಟಲ್ಲಿ ಇಲ್ಲೇ ಕ್ರಿಕೆಟ್ ಆಡ್ಕೊಂಡು ಇಲ್ಲೇ ತುಂಬ ಟೈಮ್ ಪಾಸ್ ಮಾಡ್ತಾಯಿದ್ವಿ. ಹಬ್ಬ ಹರಿದಿನಗಳಲ್ಲಿ ನಮ್ಮನ್ನು ಕೇಳಂಗೆ ಇಲ್ಲ ಅವರು. ನಾವೇ ಅವ್ರ ಮನೆಗೆ ಹೋಗ್ತಾ ಇದ್ವಿ. ನಾವು ಏನು ಬೇಕಾದ್ರೆ ತಿನ್ಕೊಂಬಂದ್ರೂ ಕೇಳ್ತಾ ಇರಲಿಲ್ಲ. ಯಾಕೆ ಮನೆಗೆ ಬರ್ರಿ, ಹಬ್ಬಕ್ಕೆ ಬರ್ರಿ ಅಂತ ಕೇಳಂಗೆ ಇರಲಿಲ್ಲ. ಯಾಕಂದ್ರೆ ಅಷ್ಟೊಂದು ಫ್ರೀಯಾಗಿ ನನ್ನ ಬಿಟ್ಕೊಂಡಿದ್ರು. ಸಮಾಜ ಸೇವೆ ಅಂತ ಅಂದರೆ ಜನಕ್ಕೆ ಎಲ್ಲ ಥರನೂ ಮಾಡೋರು. ಇವಾಗ ಯಾವುದೇ ಫಂಕ್ಷನ್ ಬರಲಿ, ಗಣೇಶ ಫಂಕ್ಷನ್ ಆಗಲಿ, ಅಣ್ಣಮ್ಮನ ಫಂಕ್ಷನ್ ಆಗಲಿ, ಈ ಸ್ಕೂಲ್ ಫಂಕ್ಷನ್ಗಳಿಗಾಗಲಿ ಬಂದು ಅಮೌಂಟ್ ಇಸ್ಕೊಂಡೋಗಿ ಇಂಥ ಫಂಕ್ಷನ್ನು ಅಂತಿಲ್ಲ. ಅವರು ಫ್ಯಾಮಿಲಿಗೆ ಗೊತ್ತಿಲ್ಲ ಬಿಡಿ. ಸುಮಾರು ಒಂದು 5-6 ಲಕ್ಷ ನನಗೆ ನನ್ನ ಪರ್ಸ್ನಲಾಗಿ ಇಂದ ಕೊಡೋರು. ಅವ್ರಿಗೇನು ಗೊತ್ತಿತ್ತು, 1 ಲಕ್ಷ 2 ಲಕ್ಷ ಅಂತ ಗೊತ್ತು. ಇವತ್ತು ಬೇಕಾದ್ರೆ ಅವ್ರು ಹೇಳಿದ್ರು ಅಷ್ಟು ಮಾಡ್ತಾಯಿದ್ರ ಅಂತ ಅವ್ರು ಮನೆಯವರೇ ಆಶ್ಚರ್ಯ ಪಡ್ತಾರೆ. ಚಿಕ್ಕ ಮಕ್ಕಳನ್ನ ಬರಲಿ, ಅಣ್ಣ ಕಷ್ಟ ಅಂದ್ರೂ ಬರ್ತಾರೆ. ವಯಸ್ಸಾದ್ರು ಬಂದ್ರೂ ಕಷ್ಟ ಅಣ್ಣ ಅಂದ್ರೂ ಬರ್ತಾರೆ. ಅಣ್ಣ ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಣ್ಣ ಅಂದ್ರೂ ಕೊಡ್ತಾರೆ. ಯಾರಿಗೂ ವಾಪಸ್ ಕಳಿಸಿಲ್ಲ. ಈ ಮದುವೆ ಕಸ್ಟಮರು ಅಷ್ಟು ಹಣ ಕಷ್ಟ ಅಂತ ಹೇಳ್ಕೊಂಡ್ರು ಇಷ್ಟೆಲ್ಲ ಇಷ್ಟು ಮಾಡ್ತೀವಿ. ಹೋಗಪ್ಪ, ನಾವು ಚೌಟ್ರಿ ಕಟ್ಟಿರೋದೇ ಬಡವರಿಗೆ ಅಂತ, ನನ್ನ ತಂದೆ ಕಟ್ಟಿರೋದೇ ಬಡವರಿಗೆ ಚೌಟ್ರಿ ಅಂತ. ಅವರೆಲ್ಲ ಪ್ರೀತಿ ವಿಶ್ವಾಸದಲ್ಲಿ ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸಿ, ಒಳ್ಳೆ ಮನುಷ್ಯ ಥರನೂ ಮಾತಾಡ್ಸಿದ್ರೆ ಚೆನ್ನಾಗಿ ಮಾತಾಡ್ಸ್ಕೊಂಡು ಇರೋರು. ಇವತ್ತು ನಮ್ಮಣ್ಣ ಇಲ್ದಿದ್ರೆ ಕಷ್ಟ ಇರಿದ್ರೆ ಅವರು ಇದ್ರೆ ಚೆನ್ನಾಗಿರೋದು. ಆ ಪ್ರೀತಿ ವಿಶ್ವಾಸದಲ್ಲಿ ನಾನು ಚೆನ್ನಾಗಿದ್ದೀನಿ ಇವತ್ತು ತನಕನೂ. ನನ್ನಲ್ಲಿ ನಾನು ಊರಿಗೆ ಬಿಟ್ಟು ಬಂದಿದ್ದು 1 ರೂಪಾಯಿ ಸಂಪಾದನೆ ಮಾಡಿರಲಿಲ್ಲ. ಇವ್ರ ಹತ್ರ ಬಂದಮೇಲೆ ಇವತ್ತು ಚೆನ್ನಾಗಿದ್ದೀನಿ, ಚೆನ್ನಾಗಿ ಮಾತಾಡ್ತಾ ಇದ್ದೀನಿ, ಒಳ್ಳೆ ಆಸ್ತಿನ ಮಾಡಿದ್ದೀನಿ. ಅದೇ ಥರ ನನ್ನ ಪ್ರೀತಿ ವಿಶ್ವಾಸದಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರ ಮನೇಲೂ ಅಷ್ಟೇ. ಇವತ್ತು ತಮ್ಮಂದಿರ್ತಾರೆ ಅಂದರೆ ಅವ್ರ ಅಣ್ಣದಿರು ತಮ್ಮದಿರು ಹೆಂಗೆ ನೋಡ್ಕೋತಾರೋ, ಅಗ್ದಿರೇ ಆಗಲಿ, ಮಂಜಣ್ಣ ಆಗಲಿ, ಪ್ರಸನ್ನರಾಗಲಿ, ಅವರು ಅಷ್ಟೇ ನನ್ನ ತಮ್ಮನ ಥರ ನೋಡ್ಕೊಂಡು ಹೋಗ್ತಾರೆ. ರಾಜಕಾರಣ, ಸಮಾಜ ಸೇವೆ ಹೊರತುಪಡಿಸಿ ಮಂಜಣ್ಣನವರ ಪ್ರಮುಖ ಆಸಕ್ತಿ ಮತ್ತು ಹವ್ಯಾಸವೆಂದರೆ ಕ್ರಿಕೆಟ್. ಆಂಗ್ಲರ ಈ ಕ್ರೀಡೆ ಮಂಜಣ್ಣನವರಿಗೆ ಪಂಚಪ್ರಾಣ. ಸ್ವತಃ ಕ್ರೀಡಾಪಟುವಾಗಿದ್ದ ಮಂಜಣ್ಣನವರಿಗೆ ಕ್ರಿಕೆಟಿಗನಾಗಬೇಕೆಂಬ ಕನಸಿತ್ತು. ಕ್ರಿಕೆಟ್ ಪಂದ್ಯದ ನೇರ ಪ್ರಸಾರವಿದ್ರೆ ಆ ದಿನ ಮಂಜಣ್ಣನವರ ಎಲ್ಲ ಕೆಲಸಗಳಿಗೂ ಬ್ರೇಕ್. ಇದೇ ಕ್ರಿಕೆಟ್ ಹುಚ್ಚಿನ ಕಾರಣ ತಮ್ಮ ಇಬ್ಬರೂ ಮಕ್ಕಳನ್ನ ಕ್ರಿಕೆಟ್ ಕೋಚಿಂಗ್ ಕ್ಲಾಸಿಗೆ ಕಳಿಸ್ತಿದ್ರು ಮಂಜಣ್ಣ. ನಮ್ಮ ತಂದೆಯವರು ಚಿಕ್ಕ ವಯಸ್ಸಲ್ಲಿ ತುಂಬ ಕ್ರಿಕೆಟ್ ಕ್ರೇಜ್ ಅವ್ರಿಗೆ. ನಮ್ಮನ್ನೂ ಅಷ್ಟೇ. ಅವಾಗ ನಮ್ಗೆ ಅಣ್ಣನ ಸಖತ್ ಆಸೆ ಇತ್ತು ಕ್ರಿಕೆಟ್ ಮೇಲೆ. ನನ್ನ ಅವರೇ ಫೋರ್ಸ್ ಮಾಡಿ ಕ್ರಿಕೆಟಿಗೆ ಸೇರ್ಕೊ ನೀನು ಅಂದ್ಬಿಟ್ಟು ನನ್ನಾಗಲಿ ನಮ್ಮ ಅಣ್ಣನಾಗಲಿ ಮಲೇಷ್ಯಾ, ಸಿಂಗಾಪುರ್, ಶ್ರೀಲಂಕಾ ಎಲ್ಲ ಕಡೆ ಫಾರಿನ್ ಟ್ರಿಪ್ಸ್, ಆಮೇಲೆ ಸ್ಟೇಟ್ಸ್ ಎಲ್ಲ ಕಡೆ ನಮ್ಮನ್ನ ಟ್ರಾವೆಲ್ ಮಾಡಿಸಿದ್ರು. ಹೋಗಿ ಓಡಾಡ್ಕೊಂಬನ್ನಿ, ನಾನು ನಮ್ಮ ಅಣ್ಣ ಇಬ್ಬರೇ ಹೋಗ್ತೀರಿ. ನಮ್ಮ ತಾಯಿನೊಬ್ಬರನ್ನ ಕಳಿಸ್ತಾ ಇದ್ರು ನಮ್ಮ ಜೊತೆಗೆ. ಕ್ರಿಕೆಟ್ ಫ್ರೆಂಡ್ಸ್ ಅವ್ರಿಗೆ ತುಂಬ ಇದ್ರು. ಆಮೇಲೆ ಒಳ್ಳೆ ಕ್ರಿಕೆಟರ್ ಕೂಡ. ಇವತ್ತಿಗೂ ಅವ್ರ ಸ್ನೇಹಿತರು ನಂಗೆ ಎಲ್ಲೇ ಸಿಕ್ಕಲಿ ಹೇಳ್ತಾರೆ ಒಳ್ಳೆ ಕ್ರಿಕೆಟರ್ ಅಂತ. ಕನ್ನಡ ಸಿನಿಮಾದ ಹಾಡುಗಳನ್ನ ಹಾಡುವುದು, ಕನ್ನಡ ಸಿನಿಮಾ ನೋಡುವುದು ಮಂಜಣ್ಣನವರ ಅತಿ ಮೆಚ್ಚಿನ ಹವ್ಯಾಸ. ಮಣ್ಣಾಗೆ ಹೋಗುತ್ತಾರ, ಚಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಟ್ಟು ಮಾಡು ಮನುಷ್ಯ ನೀರನ್ನು 3 ದಿವಸ. ಪಾರಿವಾಳಗಳು ಮತ್ತು ನಾಯಿಗಳು ಜೀವ ಬಂಧುಗಳಿದ್ದಂತೆ ಅವರ ಮುದ್ದಣ್ಣ ಕಲ್ಯಾಣ ಮಂಟಪದ ಛಾವಣಿಯ ಮೇಲೆ ಸುಮಾರು
200ಕ್ಕೂ ಹೆಚ್ಚು ಪಾರಿವಾಳಗಳನ್ನ ಸಾಕಿಕೊಂಡಿದ್ರು ಮಂಜಣ್ಣ. ಪ್ರತಿದಿನ ತಮ್ಮ ಮುದ್ದಿನ ಪಾರಿವಾಳಗಳೊಂದಿಗೆ ಕನಿಷ್ಠ 1 ಗಂಟೆಯಾದರೂ ಕಳೆಯದಿದ್ರೆ ಮಂಜಣ್ಣನವರಿಗೆ ಸಮಾಧಾನವೇ ಇರುತ್ತಿರಲಿಲ್ಲ. ನನ್ನ ಹೆಸರು ಗುರುಪ್ರಸಾದ್ ಅಂತ ಹೇಳಿ. ಅವ್ರಿಗೆ ಅಕ್ಕಿ ಅಂದರೆ ಪ್ರಾಣ. ಯಾವುದೇ ಫಂಕ್ಷನಲ್ಲಿರಲಿ ಅಥವಾ ಯಾವುದೇ ಊರಲ್ಲಿರಲಿ ಅಕ್ಕಿ ಏನಾಯಿತು, ಆಡ್ತಾ ಇದೆಯಾ, ಅದನ್ನೆಲ್ಲ ಕೇಳಿ ವಿಚಾರಿಸೋರು. ಪ್ರತಿ ಅರ್ಧ ಗಂಟೆಗೆ ಒಂದ್ಸತಿ ಫೋನ್ ಮಾಡೋರು. ಆಕಾಶದಲ್ಲಿ ಅಕ್ಕಿ ನೋಡೋದು ಅಂದ್ರೇ ಖುಷಿ ಅವ್ರಿಗೆ. ಮನೆಯಿಂದ ಹೊರಟ್ರೆ 10ರಿಂದ 11 ಗಂಟೆಗೆ ಚೌಟ್ರಿಗೆ ಬಂದೆ 2 ಗಂಟೆ ತನಕ ಇಲ್ಲೇ ಇರೋರು, ಟೈಮ್ ಕಳೆಯೋರು ಅಕ್ಕಿಗಳ ಜೊತೆ. ಆಮೇಲೆ ಮನೆಗೆ ಊಟಕ್ಕೆ ಹೋಗೋರು. ಆಮೇಲೆ ಅವರ ಸಮಾಜ ಕಾರ್ಯಗಳು ಅದು ಇದು ಇರೋದು, ಅಲ್ಲಿ ಓಡಾಡೋರು. ಈಗ ನಮ್ಮಲ್ಲಿ ಫುಲ್ ಟೈಮಾಗಿ ಅಕ್ಕಿ ನೋಡ್ಕೊತಾ ಇರೋದು ದಿನೇಶ ಮತ್ತು ಸತೀಶ, ಇವರಿಬ್ರೆ. ಮೊದಲನೇ ವರ್ಷ ಮೊದಲನೇ ವರ್ಷನೇ 8.5 ಅವರ್ ಬಿಟ್ಟ 3ರಿಂದ 4 ಟೂರ್ನಮೆಂಟಲ್ಲಿ ಪ್ರೈಸ್ ತೆಗೆಸ್ಕೊಟ್ಟ. ಹೋದ ವರ್ಷ 2022ನೇ ಇಸ್ವಿಲಿ ರೆಕಾರ್ಡು ಇಡೀ ಕರ್ನಾಟಕಕ್ಕೆ 2nd ಪ್ಲೇಸ್ ಬಂದೋ ನಾವು. 13 ಅವರ್ 2 ನಿಮಿಷ ಇದೇ ಅಕ್ಕಿ ಆಡಿದ್ದು. 13 ಅವರ್ 2 ನಿಮಿಷ ಇಡೀ ಕರ್ನಾಟಕಕ್ಕೆ 2nd ಪ್ಲೇಸು, ಬ್ಯಾಂಗ್ಳೂರ್ಗೆ 1st ಪ್ಲೇಸಲ್ಲಿ ಇದ್ದೀವಿ. ನಮ್ಮ ಅಣ್ಣ ಅವತ್ತು ಫುಲ್ ಖುಷಿಯಾಗಿದ್ರು. ಅವತ್ತಿನ ದಿನದ ಸಡಗರನೇ ಬೇರೆ ಇತ್ತು ಅಕ್ಕಿ ಆಡಿದ ದಿನ. ಸೊ ಅದರಿಂದ ಆಮೇಲೆ ಅವರ ಫೇವ್ರೇಟ್, ಇಲ್ಲಿ ಈಗ ನೀವೇನು ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ಏನು ತೋರಿಸ್ತಾರೋ ಅವೆಲ್ಲ ಅಣ್ಣನ ಫೇವ್ರೇಟ್ ಅಕ್ಕಿಗಳು. 2020ರಿಂದ ಇಲ್ಲೇ ಅಕ್ಕಿ ಬಿಟ್ಕೊಂಡು ಇಲ್ಲೇ ನೋಡ್ಕೊಂಡಿದ್ದೀನಿ. ಟೂರ್ನಿಮೆಂಟ್ ಟೈಮಲ್ಲಿ ಮಾತ್ರ ಸ್ವಲ್ಪ ಕೇರ್ಫುಲ್ ಆಗಿ ನೋಡ್ಕೊಬೇಕು. 6 ಗಂಟೆಯಿಂದ ಬೆಳಿಗ್ಗೆ ಹೊತ್ತು ಅಕ್ಕಿ ಬಿಡಬೇಕು, ಅದನ್ನೆಲ್ಲ ನೋಡ್ಕೊಂಡು ಬಿಟ್ಕೊಂಡು ಬರೋದು ಈ ಟೂರ್ನಿಮೆಂಟ್ ಟೈಮಲ್ಲಿ. ಅವರೆಷ್ಟು ಬೈಯೋರೋ ಅಷ್ಟೇ ನಮ್ಮನ್ನ ಕೇರ್ ಮಾಡೋರು. ಹೆಲ್ತ್ ನೋಡ್ಕೊಳ್ರೋ, ಫಸ್ಟ್ ಫ್ಯೂಚರ್ ನೋಡ್ಕೊಳ್ರಿ. ಇವನೇನೇ ಕೆಲಸ ಮಾಡ್ಬೇಕಾರೋ ಅದು ಡಸ್ಟಿಂದ ಹೋಗ್ಬಿಟ್ಟು ಮಾಸ್ಕ್ ಹಾಕೊಂಡು ಕ್ಲೀನ್ ಮಾಡೋ. ಅವನು ಸ್ವಲ್ಪ ಹೆಲ್ತ್ ಇಶ್ಯೂ ಆಯಿತು ಅಂದ್ರೂ ಅಷ್ಟೇ ಅದು ಹಾಸ್ಪಿಟ್ಲದೆಲ್ಲ ನೋಡ್ಕೊಳ್ಳೋದು. ಪಾರಳಕ್ಕಿ ಹತ್ರ ಒಬ್ರು ಹುಡುಗರು ಯಾರು ಇಲ್ಲ ಕಣೋ, ನೀನು ಬಂದು ಅಲ್ಲಿ ನೋಡ್ಕೊಳ್ಳೋ ಹಂಗೆ ಅಂತಂದರು. ಅಣ್ಣನೇ ಕರ್ಕೊಬಂದ್ರು, ಇಲ್ಲೆಲ್ಲ ತೋರಿಸಿದ್ರು. ನೋಡೋ ಈ ಅಕ್ಕಿಗಳು ಹಿಂಗೆ ನೋಡ್ಕೋಬೇಕು, ಹಿಂಗೆ ಬಿಡಬೇಕು, ಹಿಂಗೆ ಮಾಡಬೇಕು ಅನ್ಕೊಂಡೆಲ್ಲ ಹೇಳ್ಕೊಟ್ರು ನಮಗೂ. ಒಂದು ಕಟ ಸುಖಕ್ಕಾಗಲಿ ಏನೇ ಆಗಲಿ ಹೋಗೋಣ ಇದ್ದೀನಿ, ನನ್ನ ಜೊತೆಲಿದ್ದೀನಿ ಹೋಗಮ್ಮ. ನಮಗೆ ಒಳ್ಳೆ ರೀತಿಯಲ್ಲಿ ಅಣ್ಣ ಅಂತಂದರೆ ಅವರು ನಮ್ಗೆ ಒಂಥರ ದೇವ್ರ ಸಮಾನ. ಕಾಡು, ಪರಿಸರ ಮತ್ತು ವನ್ಯಜೀವಿಗಳ ಕುರಿತಾಗಿ ಅದಮ್ಯ ಕುತೂಹಲ ಹೊಂದಿದ್ದ ಮಂಜಣ್ಣ ವರ್ಷಕ್ಕೊಮ್ಮೆ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ವನ್ಯಜೀವಿಗಳ ತಾಣಗಳಿಗೆ ಪ್ರವಾಸ ಹೋಗುವುದು ತಪ್ಪಿಸುತ್ತಿರಲಿಲ್ಲ. ನಾವು ವರ್ಷಕ್ಕೊಂದು ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೋ. ಕಬಿನಿಗೆ ಹೋಗ್ಬೇಕು, ಬಂಡೀಪುರ, ಈಗ ಟೈಗರ್ ಸೈಟ್ ಆಗಬೇಕು, ಯಾವಾಗಲೂ ಕಬಿನಿಗೆ ಹೋಗೋದು, ಬಂಡೀಪುರ ಜೊತೆಗೆ ಹೋಗ್ತಿದ್ವಿ. ಪ್ರವಾಸ ಪ್ರಿಯ ಮಂಜಣ್ಣನವರಿಗೆ ವಿದೇಶ ಪ್ರವಾಸಗಳೆಂದರೆ ಬಹುಮೆಚ್ಚು. ಕುಟುಂಬವೆಂದರೆ ಸರ್ವಸ್ವ, ಸ್ನೇಹಿತರೆಂದರೆ ಆದರ, ಪ್ರವಾಸವೆಂದರೆ ಮುದ. ಮಂಜಣ್ಣನವರ ತರಹದ ವ್ಯಕ್ತಿ ಮತ್ತು ವ್ಯಕ್ತಿತ್ವ ಬಹು ಅಪರೂಪ. ನನ್ನ ಹೆಸರು ಮಹೇಶ್ ಅಂದ್ಬಿಟ್ಟು 3ರಿಂದ 4 ಜನ ಸ್ನೇಹಿತರು ಸೇರ್ಕೊಳ್ಳೋಣ ಹೋಗಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಅಂದರೆ ತುಂಬ ಇಷ್ಟ. ಹಂಗಾಗಿ ಸುಮಾರು ಟ್ರಿಪ್ಗಳು ಮಾಡಿದ್ದೀವಿ. ಮದುವೆ ಆದಮೇಲೆ ತುಂಬ ಚೆನ್ನಾಗಿದ್ದ ಜೊತೆಮನು ಚೆನ್ನಾಗಿದ್ದರು. ಅವರ ಸಂಬಂಧಿಕದಲ್ಲಿ ಪಾಪ ತುಂಬ ಇಷ್ಟಪಡ್ತಿದ್ದವರು ರಗಣ್ಣ ಅಂತ ಅವ್ರ ಬಾವರು, ಕುಮಾರಣ್ಣ ದೊಡ್ಡ ಬಾವರು, ಮತ್ತು ಅವರ ಅಕ್ಕ ತಂಗಿಯರು ಆಗಲಿ ಭಾಳ ಇಷ್ಟಪಡೋನು. ಅವ್ರ ಅಪ್ಪ ಅಮ್ಮನ್ನು ಭಾಳ ಇಷ್ಟಪಡೋನು. ಮಕ್ಕಳನ್ನಂತೂ ತುಂಬ ಇಷ್ಟ. ಅವನು ಕಂಡ್ರೆ ಭಾಳ ಇಷ್ಟ. 2 ಮಕ್ಳಿಗೂ 2 ಕಣ್ಣು ನೋಡ್ಕೊಂಡಂಗೆ ನೋಡ್ಕೊಂಡವನು. ಇಷ್ಟು ದಿನ ಭಾಳ ಎಂಜಾಯ್ಮೆಂಟ್ ಮಾಡ್ಕೊಂಡು ಜೊತೆಲಿದ್ದರು. ಯುರೋಪ್ ಆಗಲಿ, ಮಾಲ್ಡೀವ್ಸ್ ಆಗಲಿ, ಸುಮಾರು ದೇಶಗಳು ನೋಡಿದ್ದೀವಿ. ಆಸ್ಟ್ರೇಲಿಯಾ ಆಗಲಿ, ಚೈನಾ, ಮಕಾವು, ಎಲ್ಲ ಕಡೆಯೂ ನನಗೆ ಭಾಳ ಸ್ನೇಹಿತನಾಗಿದ್ದವನು. ಎಲ್ಲರನ್ನೂ ರೇಗಿಸ್ಕೊಂಡು ಎಲ್ಲರನ್ನೂ ಇಲ್ಲಿ ಎಂಜಾಯ್ ಮಾಡಿಕೊಂಡು ಭಾಳ ಚೆನ್ನಾಗಿ ಕಾಲ ಕಳೀತಿದ್ದ. ಭಾಳ ಖುಷಿಯಾಗಿ ಕಾಲ ಕಳೀತಾ ಇದ್ದ. ನನಗಂತೂ ಹೇಳಬೇಕು ಅಂದರೆ ನನ್ನ ಹಿಸ್ಟ್ರಿನಲ್ಲಿ ನನಗೆ ತುಂಬ ಬೇಕಾಗಿರೋ ಸ್ನೇಹಿತ. ಮಂಜಣ್ಣನವರಿಗಿದ್ದ ಇನ್ನೊಂದು ಮುಖ್ಯವಾದ ಆಸಕ್ತಿ ಎಂದರೆ ಕಾರ್ ಮತ್ತು ಬೈಕ್ಗಳು. ತಮ್ಮ ಮೊದಲ ದ್ವಿಚಕ್ರ ವಾಹನವಾದ ಯಮಹಾ RX100 ಬೈಕ್ ಮತ್ತು ಝೆನ್ ಕಾರನ್ನ ಮಂಜಣ್ಣ ತುಂಬಾ ಪ್ರೀತಿಸುತ್ತಿದ್ರು. ಮಂಜಣ್ಣನವರಿಗೆ ಫಾರ್ಚುನರ್ ಕಾರ್ ಎಂದ್ರೆ ಬಹುಮೆಚ್ಚು. ನನ್ನ ಹೆಸರು ರಾಜೇಶ್ ಅಂತ. ಇನೋವಾ ಅವ್ರಿಗೆ ತುಂಬ ಫೇವರು. ಅವ್ರಿಗೆ ಇನೋವಾ, ಫಾರ್ಚುನರು, ಕ್ರಿಸ್ಟಾ ಅವೆರಡು 3 ಫೇವರು. ಅದು ತುಂಬ ಆಸೆ ಪಟ್ಟು ತಗೊಂಡಿದ್ದ ಅಣ್ಣ ಇದು ಫಾರ್ಚುನರು. ಒಂದು ಸಾವಾದ್ರೂ ಸರಿ ಮೊದಲೇ ನಿಂತ್ಕೊಂಡವ್ರೆ ಮಂಜಣ್ಣ. ಪ್ರತಿಯೊಂದು ಅವ್ರದ್ದು ಸತ್ತೋರ್ಗೆ ಮತ್ತು ಹುಟ್ಟಿದವ್ರಿಗೆ, ಮದುವೆ ಕಾರ್ಯಕ್ಕೆ ಪ್ರತಿಯೊಬ್ರಿಗೂ ಅವ್ರು ಬರೇ ಕೈಯಲ್ಲಿ ಕಳಿಸ್ತಿರ್ಲಿಲ್ಲ. ಅವರು ಹಿಂಗೆ ಬೇಡ ಕೈಯಲ್ಲ, ಅದು ಹಿಂಗೆ ಕೊಟ್ಬಿಟ್ಟು ಹಿಂಗೆ ಮಾಡೋರು. ಆದರೆ ಎಲ್ಲರ ಮುಂದೆನೂ ಕೊಡ್ತಿರ್ಲಿಲ್ಲ ದುಡ್ಡನ್ನ. ಸಪ್ರೇಟಾಗಿ ಒಬ್ರನ್ನೇ ಕರೆಸ್ಬಿಟ್ಟು ತಗೊಳ್ಳೋ ಇಷ್ಟು ದುಡ್ಡು ಅಂತ ಅಂದ್ಬಿಟ್ಟು ಕೊಡೋರು. ಅವರು ಜನ ಇಷ್ಟು ಕೊಡ್ಬೋದೇನೋ ಅಂದರೆ ಅದಕ್ಕಿಂತ ಅತಿಯಾಗಿ ಹೆಚ್ಚಿಗೆ ಕೊಡೋರು ದುಡ್ಡನ್ನ. ಪ್ರೀತಿನೂ ಅಷ್ಟೇ. ನಮಗೆಲ್ಲ ಪ್ರೀತಿನ ಸ್ವಲ್ಪ ಕೊಡೋರು ಅಂತಲ್ಲ, ತುಂಬ ಅತಿಯಾಗಿ ದೊಡ್ಡದಾಗಿ ಕೊಡೋರು ನಮಗೆ ಪ್ರೀತಿನ. ನಮ್ಮನ್ನೇನು ಡ್ರೈವರ್ ಥರ ಏನು ಮಾಡ್ಕೊಂಡಿಲ್ಲ, ಸ್ವಂತ ತಮ್ಮನ ಥರ ನಾನು ಮಾಡ್ಕೊಂಡಿದ್ದು. ನನ್ನ 2017ರಲ್ಲಿ ತಮ್ಮ ಕನಸಿನ ನಿವಾಸ ಅಕ್ಷಯ ನಿಲಯವನ್ನ ನಿರ್ಮಿಸಿದ ಮಂಜಣ್ಣನವರದ್ದು ಅತ್ಯಂತ ಸಮೃದ್ಧ ಸುಖಿ ಬದುಕಾಗಿತ್ತು. ಅತ್ಯಂತ ಶಿಸ್ತಿನ ಜೀವನ ನಡೆಸಿ ಉಳಿದೆಲ್ಲರಿಗೂ ಮಾದರಿಯಾಗಿದ್ರು ಮಂಜಣ್ಣ. ಒಲವಿನ ಪತ್ನಿ, ಮಮತೆಯ ಮಕ್ಕಳು, ಪ್ರೀತಿಸಿದ ಜನರು ಇವರ ನಡುವೆ ಅದ್ಭುತವಾಗಿ ನಲಿವಿನ ಬದುಕು ಮಂಜಣ್ಣನವರನ್ನ ಸ್ವರ್ಗದ ಸುಪ್ಪತ್ತಿಗೆಯಲ್ಲಿಟ್ಟಿತ್ತು.
2022ರಲ್ಲಿ ಯೂಟ್ಯೂಬ್ ಕಪ್ ಸಂಭ್ರಮದಲ್ಲಿದ್ದರೂ ಮಂಜಣ್ಣ ಸುದೀರ್ಘ 13 ಗಂಟೆ ನೀಲಾಗಸದಲ್ಲಿ ಸ್ವಚ್ಛಂದವಾಗಿ ಹಾರಾಡಿ ಕಪ್ ದೊರಕಿಸಿಕೊಟ್ಟಿತ್ತು ಅವರ ಮೆಚ್ಚಿನ ಪಾರಿವಾಳ. ಇದು ಮಂಜಣ್ಣನವರ ಬಹುಕಾಲದ ಕನಸು ಕೂಡ ಆಗಿತ್ತು. ನಾವು SR ಬ್ರದರ್ಸ್ ಅಂತೇಳಿ ಸುಮಾರು ಒಂದು 6 ರಿಂದ 7 ವರ್ಷದಿಂದ ನಮಗೆ ಮಂಜಣ್ಣ ಪರಿಚಯ. ಯಾವ ರೀತಿ ನಮಗೆ ಮಂಜಣ್ಣ ಪರಿಚಯ ಅಂತ ಹೇಳಿದ್ರೆ, ಈ ಪಾರೋಳ ಫ್ಯಾನ್ಸಿಯಿಂದ ನಮಗೆ ಮಂಜಣ್ಣ ಪರಿಚಯ ಆಗಿದ್ದು. ಆ ಒಂದು ಮೂಕ ಪಕ್ಷಿಯಿಂದ ನಾವು ಒಂದು ಒಳ್ಳೆ ವ್ಯಕ್ತಿ ಸ್ನೇಹನ ನಾವು ಪಡೆದುಕೊಂಡ್ವಿ. ನಾವು ಪ್ರತಿನಿತ್ಯ ನನ್ನ ಮತ್ತು ನಮ್ಮ ಅಣ್ಣನ ಕಾನ್ಫರೆನ್ಸ್ ಕಾಲಲ್ಲಿ ತಗೊಂಡು ಡೈಲಿ 1 ಅವರ್ ಮಾತಾಡೋರು. 2022ರಲ್ಲಿ 13 ಗಂಟೆ ಸತತವಾಗಿ 13 ಗಂಟೆ 2 ನಿಮಿಷ ಆಡಿ ವಿನ್ನರ್ ಆಗಿದ್ರು ಅವ್ರು ನಮ್ಮ ಮಂಜಣ್ಣ ಅವರು ಲಾಸ್ಟ್ ಇಯರ್ ಯೂಟ್ಯೂಬ್ ಕಪ್ಪಲ್ಲಿ. ಅವ್ರಿಗೆ ಪಾರಾಳಗಳಂದ್ರೆ ತುಂಬಾನೇ ಇಷ್ಟ. ಅದು ಎಸ್ಪೆಷಲಿ ಅದೇ ಇಷ್ಟ ಇದೇ ಇಷ್ಟ ಅಂತೇನಿಲ್ಲ ಅವ್ರಿಗೆ. ಅದರಲ್ಲೂ ಅವ್ರಿಗೆ ತುಂಬಾನೇ ಫೇವ್ರೇಟು ಅಂದರೆ ಮಕ್ಷಿ. ಹೋದ ವರ್ಷ 13 ಅವರ್ 2 ನಿಮಿಷ ಆಡ್ತಲ್ಲ, ಯಾಕೆಂದರೆ ಅವ್ರಿಗೆ ತುಂಬ ಇಷ್ಟ. ಪ್ಲಸ್ ಅದಕ್ಕಿಂತ ಮುಂಚೆ ಒಂದು ಗೇರ್ವ ಆಡಿತ್ತು, ಅದು ಕೂಡ ಅವ್ರಿಗೆ ತುಂಬ ಇಷ್ಟ. ಆಮೇಲೆ ಒಂದು ತಾಮ್ರಲ್ಲಿ ಹೆಣ್ಣಾಡಿತ್ತು, ಅದು ಕೂಡ ಅವ್ರಿಗೆ ತುಂಬ ಇಷ್ಟ. ಆ ಥರ ಅವ್ರಿಗೆ ಎಲ್ಲ ಅಕ್ಕಿನೂ ತುಂಬಾ ಇಷ್ಟ. ಅದರಲ್ಲಿ ತುಂಬ ಫೇವ್ರೇಟ್ ಅಂದರೆ ಈ 3 ಅಕ್ಕಿಗಳು ಅವರು ತುಂಬಾ ಇಷ್ಟಪಡೋರು. ಎಲ್ಲರಿಗೂ ನಮಸ್ಕಾರ. ಮಂಜಣ್ಣ ಅವ್ರ ಬಗ್ಗೆ 2 ಮಾತಲ್ಲಿ ಹೇಳೋಕ್ಕೆ ಚಾನ್ಸ್ ಇಲ್ಲ. ಯಾಕಂದರೆ ಮಂಜಣ್ಣ ಅನ್ನೋ ಸಮುದ್ರ ಇದ್ದಂಗೆ ಮಂಜಣ್ಣ. ಈಗ ಮಂಜಣ್ಣ ಯಾವತ್ತೂ ಅಷ್ಟೇ ಒಂದು ಸಣ್ಣ ಮಗು ಆಗಲಿ ಅವ್ರಿಗೆ ಎಟಕ್ಸ ಹೈಟಿಂದ ಕೆಳಗಿದ್ರು ಸಮೇತ ಕೆಳಗೆ ಹುಡ್ಕೊಂಡು ಮಾತಾಡಿಸ್ಕೊಂಡು ಹೋಗೋ ವ್ಯಕ್ತಿತ್ವದವ್ರು ಅವರು. ಮಂಜಣ್ಣ ಅಂದ್ರೇ ಸಹಾಯ. ಎಲ್ಲರೂ ಏನಂತಾರೆ, ಈಗ ಯಾರಿಗೇ ಆಗಲಿ ದುಡ್ಡು ಮೇಲೆ ಆಸೆ. ಮಂಜಣ್ಣ ಯಾವತ್ತೂ ಅಷ್ಟೇ ಇವ್ರನ್ನ ಮಾತಾಡ್ಸಿದ್ರೆ ಇವ್ರು ನನ್ನ ಹತ್ರ ಏನಾರು ಹೆಲ್ಪ್ ಕೇಳ್ತಾರೇನೋ ಅನ್ನೋ ಭಾವನೆನೇ ಇಲ್ಲ. ಸಮಸ್ಯೆ ಇರೋರನ್ನ ಇವರೇ ಫೋನ್ ಮಾಡಿ ಕರೆದು ಮಾತಾಡಿಸಿ ಅವ್ರಿಗೆ ದುಡ್ಡು ಕೊಟ್ಟಿರೋ ಇದ್ದಾವೆ. ಮಂಜಣ್ಣನ ತಾಳ್ಮೆ ಅಂತೂ ಕಮ್ಮಿ ಆಗ್ತಾ ಇರಲಿಲ್ಲ. ಇವರೇ ಅವ್ರನ್ನ ಕರೆದು ಸಹಾಯ ಮಾಡಿರೋ ದಿವಸಗಳು ಅಂಥವ್ರನ್ನೂ ನಾವು ನೋಡಿದ್ದೀವಿ. ಮಂಜಣ್ಣ ಅಂದ್ರೇ ಸಹಾಯ. ಅಪಾರ ಜನಪ್ರೀತಿಯ ಮಂಜಣ್ಣನವರ ಸುಖದ ಬದುಕನ್ನು ಕಂಡು ಭಗವಂತನಿಗೂ ಹೊಟ್ಟೆಯುರಿಯಾಯಿತೇನೋ. ಫೆಬ್ರವರಿ 28, 2023ರ ಆ ದುರ್ದಿನ ಕಾಮಾಕ್ಷಿಪಾಳ್ಯದ ಕರುಣಾಮಯಿ ಮಂಜಣ್ಣನವರನ್ನ ಅವರು ಪ್ರೀತಿಸಿದ ಜನರಿಂದ ವಿಧಿ ದೂರ ಮಾಡಿತು. ಕೇವಲ ತಮ್ಮ 46ನೇ ವಯಸ್ಸಿಗೆ ಇಹಲೋಕದ ವ್ಯಾಪಾರ ಮುಗಿಸಿದ್ರು ನಗುವಿನ ಕಾಮಾಕ್ಷಿಪಾಳ್ಯದ ಸರದಾರ ಮಂಜುನಾಥ್ ಅವರ ಪ್ರೀತಿಯ ಅಭಿಮಾನಿಗಳು ಅಕ್ಷರಶಃ ಅನಾಥರಾದರು. ಮಂಜಣ್ಣನವರ ಬದುಕನ್ನ ಕಾಮಾಕ್ಷಿಪಾಳ್ಯದ ಜನರು ಒಬ್ಬ ಪರಿಪೂರ್ಣ ವ್ಯಕ್ತಿಯೆಂದು ಭಾವಿಸುತ್ತಾರೆ. ಅವರು ಬದುಕಿದ್ದು ಅರ್ಧ ಜೀವನವಾದರು. ತುಂಬು ಪ್ರೀತಿಯಿಂದ ಸಂಪೂರ್ಣ ವ್ಯಕ್ತಿಯಾಗಿ ಸಾರ್ಥಕ ಬದುಕನ್ನು ಮುಗಿಸಿದವರು ಮಂಜಣ್ಣ. ಅವರು ಎಮರ್ಜೆನ್ಸಿ ವಾರ್ಡ್ಗೆ ಹಾಕಿದಾಗ ಎಮರ್ಜೆನ್ಸಿಯಿಂದ ICU ಕರ್ಕೊಂಡು ಹೋಗ್ತಾ ಇದ್ರಂತೆ. ಅವಾಗ್ಲೂ ನಾನು ಚಿಕ್ಕಬಾವ ಅಲ್ಲೆಲ್ಲೋ ಆ ಕಡೆ ನಿಂತಿದ್ರಂತೆ. ನಾನು ಚಿಕ್ಕಬಾವನ್ನ ಕರೆದಿ ಬನ್ನಿ ಬಾವ ಅಂದ್ಬಿಟ್ಟು, ಯಾಕೆ ಕಳ್ತಾ ಇದ್ದೀರಾ, ಧೈರ್ಯವಾಗಿರಿ ನೀವು, ನನಗೇನು ಆಗಲ್ಲ, ನಾನು ಬರ್ತೀನಿ ವಾಪಸ್ಸು ಅಂತ ಧೈರ್ಯ ಅವನ್ನೇ ತುಂಬಿದ್ದಾರೆ. ನಾನು ಅಷ್ಟೊತ್ತಿಗೆ ಆಮೇಲೆ ನನ್ನನ್ನು ಕೇಳಿದ್ದಾರೆ, 2-3 ಸತಿ ಕೇಳಿದ್ದಾರೆ. ಬಾವನ ಹತ್ರ ಕೇಳಿದ್ದಾರೆ, ನಮ್ಮ ಅತ್ತಿಗೆ ಹತ್ರ, ಮಕ್ಳ ಹತ್ರನೂ ಸಹ ಕೇಳಿದ್ದಾರೆ, ಪ್ರಸನ್ನ ಬಂದ ಅಂತ. ಪಾಪ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾನು ಇಲ್ಲಿ ದೂರ ಇದ್ದೀನಿ ಅಂತ. ನಾನು ತಿರುಗಿ ಅವ್ರು ಗಾಬರಿ ಬೀಳ್ತಾರೆ ಬೇಡ ಅಂದ್ಬಿಟ್ಟು ನಾನೇನು ಮಾಡಿದೆ, ಅಷ್ಟೊತ್ತಿಗೆ ಬಂದೆ. ಅದೇ ಲಾಸ್ಟ್ ನನ್ನ ಅಣ್ಣ ನಾನು ನೋಡಿದ್ದು. ಏನಾರ ಮುಂಚೆನೆ ಬಂದಿದ್ದೀರ, ಏನಾರ ಹೇಳಿರೋರು ನನಗೆ ಗೊತ್ತಿಲ್ಲ, ಹೇಳಲಿಲ್ಲ. ಅವನು ಇದ್ದಾಗ ನಮಗೆ ಗೊತ್ತಾಗ್ತಾ ಇರಲಿಲ್ಲ, ಇಲ್ದೆಲ್ಲಿದ್ದಾಗ ಭಾಳ ಮಿಸ್ ಮಾಡ್ಕೊತಾ ಇದ್ದೀನಿ. ವಿಪರ್ಯಾಸ. ನಮಗೆ ಎಲ್ಲರಿಗೂ ಬಲವಾಗಿದ್ದ ತಮ್ಮ ಅವನು. ಈಗ ಅವನ್ನ ಕಳ್ಕೊಂಡು ನನ್ನ ಬಗ್ಗೆ ಈ ಮಾಣಿಕ್ಯನೇ ಹೋದಂಗೆ ಆಗ್ಬಿಟ್ಟಿದ್ದೆ. ಈಗ ಸಾಯೋ ಹಿಂದಿನ ದಿನನೇ ಇಬ್ಬರ ಜೊತೆಲೇ ಇದ್ದೀವಿ. ನಮ್ಮ ತಂದೆ ತಾಯಿ ಹುಷಾರು ತಪ್ಪಿದ್ದು ಅವ್ನಿಗೆ ಎಷ್ಟು ಮನಸ್ಸಿನಲ್ಲಿ ನೋವಿತ್ತು ಏನೂ ಗೊತ್ತಿಲ್ಲ. ನಮ್ಮ ಮಾಮ ಅಂದರೆ ನನ್ನ ದೇವರು ಅನ್ನೋ ಥರ. ಬಟ್ ಮಾಮ ದೇವರಾಗಿ ಹೋಗ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದೊಡ್ಡ ದೇವರೇ ಹೊರಟೋಗ್ಬಿಟ್ಟು ಇವ್ರು ಹೇಳ್ದ ಲಾಸ್ಟ್ ಮೂಮೆಂಟಲ್ಲಿ ಮಮ್ಮಿ ನನ್ನ ಪಪ್ಪನ ನೋಡಬೇಕು, ICU ಕರ್ಕೊಂಡು ಹೋಗು ಅಂತ. ಬಟ್ ಎಲ್ಲೋ ಒಂದು ಕಡೆ ಹೋಪ್ ಇತ್ತು ಬಾಬಾ ವಾಪಸ್ ಬರ್ತಾರೆ ಅಂತ. ಇದನ್ನು ಕಮ್ ಬ್ಯಾಕ್. ಅವರೇ ಆಸ್ಪತ್ರೆಗೆ ಹೋದ್ರಲ್ಲ, ಮತ್ತೆ ಬರಲಿಲ್ಲ ಅಂತ ನೋವು. ಈ 2023 ಅನ್ನೋದೇ ನಮ್ಮ ಕುಟುಂಬಕ್ಕೆ ತುಂಬ ಆಘಾತಕರ ಆಗ್ಬಿಟ್ಟಿದೆ. ನಮ್ಗೆ ಇಷ್ಟು ಬೇಗ ವಿ ಡಿಡ್ಂಟ್ ಎಕ್ಸ್ಪೆಕ್ಟ್ ಇಟ್. ನನ್ನನ್ನು 2009ರಲ್ಲಿ ಹಾಸ್ಪಿಟ್ಲಿಂದ ಉಳಿಸ್ಕೊಂಡು ಮತ್ತೆ ನಾನು ಉಳಿಸ್ಕೊಳಕ್ಕಾಗಲಿಲ್ಲ. ನೋವು ನನಗಿನ್ನೂ ಇದೆ. ಅವತ್ತಿನ ಸಂದರ್ಭ ಅದಾದ ನಂತರ ಎಷ್ಟೋ ದಿವಸ ನಮಗೆ ಬರೀ ಕತ್ತಲೆ ಹಾಗೆ ಕಾಣಿಸಿದೆ. ಕಳ್ಕೊಂಡ್ವಿ, ಮತ್ತೆ ಸಿಕ್ತೈತೆ. ಈಗ ಮಂಜು ಇಲ್ಲ ಅನ್ನೋ ಒಂದು ನೆನಪಿಸ್ಕೊಳ್ಳೋಕ್ಕೂ ನಮಗೆ ಒಂಥರ ಕಷ್ಟ ಅನಿಸ್ತಾ ಇದೆ. ಅಂತ ಒಳ್ಳೆ ಮನುಷ್ಯರು ಸಿಗಲ್ಲ. ಅವ್ರನ್ನ ಇರ್ಬೋಡ್ಸೋದು ಇಲ್ಲ ಭಗವಂತ, ಬೇಗ ತಗೊಂಡ್ಬಿಡ್ತಾನೆ ಕೈಲಾಸಕ್ಕೆ. ನಮ್ಗೆ ತುಂಬ ಹೆಲ್ಪ್ ಮಾಡ್ತಾರೆ. ಅವರೇ ಇಲ್ಲ ಇವಾಗ.
ಮಂಜಣ್ಣರೇ ಇಲ್ಲದ್ಮೇಲೆ ನಮ್ಗೆ ಯಾರು ಬಲನೇ ಇಲ್ಲ ಇವಾಗ. ರೈಟ್ ಶೋಲ್ಡ್ರೆ ಹೋದಂಗಾಯ್ತು. ನಮ್ಮ ಅಕ್ಕ ತಿರೋಗವ್ರು, ನಮ್ಮ ಅಣ್ಣ, ನಮ್ಮ ಅಪ್ಪ ತಿರೋಗವ್ರೆ. ಇವ್ರು ಮೂವರ್ನಾದ್ರೂ ಒಂದು ದಿವಸ ನೆನ್ಸ್ಕೊಳ್ತಾ ಇದ್ದೀನಿ. ಆದರೆ ಈ ಅಪ್ಪನ ಮಾತ್ರ ಪ್ರತಿದಿನ ಮಿಸ್ ಮಾಡ್ಕೋತೀನಿ. ಬರ್ತೀನಿ ಅಂತ ಹೋದ, ಬೆಳಗ್ಗೆ ಬರ್ತಾನೆ ಅಂತಂದೆ. ಬೆಳಗ್ಗೆ ಅವತ್ತು ಮಾರನೇ ಬೆಳಗ್ಗೆ ಬಂದ ಹೆಣ್ವಾಗಿ. ನಮ್ಮಂಥವ್ರು ಹೋಗಿ ಅವ್ರು ಇರಬೇಕಾಗಿತ್ತು. ಇವಾಗ ಬರೀ ನೆನಪಿದೆ ಅಷ್ಟೇ, ಅವರಿಲ್ಲ. ಇಂಥ ಮನುಷ್ಯ, ಇಂಥ ಒಳ್ಳೆ ಮನುಷ್ಯ ಜಗತ್ತಲ್ಲಿ ಸಿಗಲ್ಲ. ನಮ್ಮ ಕಾಮಾಕ್ಷಿ ಪಾಳ್ಯದಲ್ಲಿ ಇವತ್ತು ಅವರು ಅಜರಾಮರ. ವಿಧಿಯಾಟವೋ ವಿಪರ್ಯಾಸವೋ, ತಂದೆ ತಾಯಿ ಬದುಕಿದ್ದಾಗಲೇ ಈ ಬಂಗಾರದಂತಹ ಮಗ ಕಣ್ಮುಚ್ಚಿಬಿಟ್ರು. ಮಂಜುನಾಥ್ ಜ್ಯೋತಿ ದಂಪತಿಯ 25 ವರ್ಷದ ದಾಂಪತ್ಯದ ನೌಕೆ ಬದುಕಿನ ಮಹಾಸಾಗರದಲ್ಲಿ ಮುನ್ನಡೆಯದೆ ಮುಳುಗಿ ಹೋಯಿತು. ಸಡನ್ ಆಗಿ ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ. ನಮ್ಗೆ ಉಳಿಸ್ಕೊಳ್ಳೋಕೆ ಒಂದು ಅವಕಾಶನೂ ಕೊಡಲಿಲ್ಲ ದೇವರು. ಲಾಸ್ಟಲ್ಲಿ ಮಕ್ಕಳನ್ನು ಅಷ್ಟೇ ಕರೆದಿ, ನನ್ನನ್ನು ಮಕ್ಕಳನ್ನು ಕರೆದಿ, ಅವ್ರಿಗೆ ಏನು ಗೊತ್ತಾಯ್ತೋ ಏನೋ ನನಗೆ ಗೊತ್ತಿಲ್ಲ. ಅವ್ರು ಹೋಗೋ ಸ್ಥಿತಿಯಲ್ಲೂ ಇರಲಿಲ್ಲ. ಸಡನ್ನಾಗಿ ಹೇಳಿದ್ರು, ನನ್ನ ಮಕ್ಕಳನ್ನ ಹುಷಾರಾಗಿ ನೋಡ್ಕೋ, ಧೈರ್ಯವಾಗಿರು, ನೀನು ಮಕ್ಕಳನ್ನ ಚೆನ್ನಾಗಿ ನೋಡ್ಕೊ ಅನ್ನೋದು ಹೇಳಿದ್ರು. ಮಕ್ಕಳನ್ನ ಕರೆದು ಹೇಳಿದ್ರು, ಮಮ್ಮಿನ ಚೆನ್ನಾಗಿ ನೋಡ್ಕೊಳ್ರು, ಅಳಿಸ್ಬೇಡಿ, ಅವ್ರು ಧೈರ್ಯವಾಗಿರಲಿ ಅಂತ ಹೇಳಿದ್ರು. ಆ ವರ್ಣ ಇದ್ದು ನಮ್ಮ ಸಾಯೋವರೆಗೂ ನಮ್ಮ 3 ಜನಕ್ಕೆ ತುಂಬ ದೊಡ್ಡ ಆಘಾತ ಅದು. ಮಕ್ಕಳು ತುಂಬ ಸಫರ್ ಮಾಡ್ತಾರೆ, ನಾನು ಹಾಗೆ ಸಫರ್ ಮಾಡ್ತಾ ಇದ್ದೀನಿ. 3 ಜನ ಅವ್ರು ಯಾಕೆ ಆ ಥರ ವರ್ಡ್ಸ್ ಎಲ್ಲ ಅವ್ರ ಬಾಯಲ್ಲಿ ಯಾವತ್ತೂ ಬಂದಿದ್ದಿಲ್ಲ. ಅವ್ರು ಸಫರ್ ಮಾಡಿ ಮಾತಾಡಿರೋದು ಯಾವತ್ತೂ ಇರಲಿಲ್ಲ. 25 ಇಯರ್ಸ್ ಅವ್ರ ಜೊತೆ ನಾನು ಬಾಳಿರೋದು. ಇಟ್ಸ್ ನಾಟ್ ಸೋ ಈಸಿ. ದೇವ್ರಿಗೂ ಸಹಿಸೋಕ್ಕಾಗಲಿಲ್ಲ ಅನಿಸುತ್ತೆ. ಸಾಕು ನೀನು ಬಂದ್ಬಿಡು ಅಂತ ಕರ್ಕೊಂಡ ಅನ್ಸುತ್ತೆ. He was a good husband for me. ಕನ್ನಡ ಚಿತ್ರರಂಗ ಎಂದೂ ಮರೆಯದ ದೊಡ್ಡ ಮನೆಯ ಕೊನೆಯ ಮಗ, ನಗುವಿನ ಸರದಾರ ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿಯಾಗಿದ್ದ ಮಗುವಿನಂತಹ ಮನಸ್ಸಿನ ಮಂಜುನಾಥ್ ಅಪ್ಪು ಬಾಸ್ನಂತೆ ಕಡಿಮೆ ವಯಸ್ಸಿಗೆ ಬದುಕಿಗೆ ಅಂತ್ಯ ಹಾಡಿದ್ದು ನಿಜವಾದ ದುರಂತ. ಶರಣರ ಕೀರ್ತಿಯನ್ನು ಮರಣದಿ ಕಾಣು ಎಂಬ ನಾಣ್ಣುಡಿಯಂತೆ ಕಾಮಾಕ್ಷಿಪಾಳ್ಯದ ಹೃದಯವಂತ ಮಂಜಣ್ಣನವರ ಅಂತಿಮ ದರ್ಶನಕ್ಕೆ ಜನಸಾಗರವೇ ನೆರೆದಿತ್ತು. ಸಾಕ್ರೆಟಿಸ್ ಒಂದು ಮಾತು ಹೇಳ್ತಾನೆ, ಸಕ್ಸಸ್ ಆಫ್ ಎ ಲೈಫ್ ಈಸ್ ಮೆಜರ್ಡ್ ಬೈ ದ ನಂಬರ್ ಆಫ್ ಪೀಪಲ್ ಹು ಕ್ರೈ ವೆನ್ ಯು ಡೈ ಅಂತ. ನೀವು ಸತ್ತಾಗ ಎಷ್ಟು ಜನ ಕಣ್ಣೀರು ಹಾಕ್ತಾ ಇರೋದ್ರ ಮೇಲೆ ನಿಮ್ ಜೀವನ ಯಶಸ್ಸಾಯ್ತು, ವೈಫಲ್ಯ ಆಯ್ತು. ಸತ್ನಾ ಒಳ್ಳೇದಾಯ್ತು ಬಿಡ್ರಿ ಅಂದ್ರೆ ಅದು ಫೇಲ್ಯೂರ್. ಅದು ಆ ದೃಷ್ಟಿ ಅಂತ ಹೇಳೋದಾದ್ರೆ ಈ ಪುಟ್ಟ ಹುಡುಗ ನಮಗೆಲ್ಲ ತರುಣ, ಎಲ್ಲರ ಕಣ್ಮಣಿ ಆಗಿದ್ದಂತ ಹುಡುಗ 46 ವಯಸ್ಸಿಗೆ ಸಾಕು ಅಂತ ಹೊರಟು ಬಿಟ್ನಲ್ಲ. ಆ ಮಂದಿ ಹಾಕ್ತಿರುವಂತ ಕಣ್ಣೀರು ನೋಡಿದಾಗ ಅನಿಸ್ತು ಈ ಜೀವ ಯಶಸ್ವಿ ಆಯ್ತು. ಸುಮಾರು 30-40 ವರ್ಷಗಳಿಂದ ವಿಧಿವಿಧಾನಗಳು ಮಾಡ್ಕೊಂಬಂತಾ ಇದ್ದೀವಿ. ಅದೇ ನಮ್ಮ ಮಂಜಣ್ಣ ತೀರೋ ದಿವಸ ಅಪಾರ ಜನಸ್ತೋಮ. ಅದಕ್ಕೆಲ್ಲ ಮಂಜಣ್ಣ ಅವರ ವ್ಯಕ್ತಿತ್ವ ಇವತ್ತಿಗೂ ಆ ಕ್ಷಣ ಮರೆಯಲಾಗದಂಥದ್ದು. ಜನ ಬಂದವರು ಹೇಳ್ತಾ ಇದ್ರು, ಏನ್ರಿ ಜನ ಇದು, ಏನ್ರಿ ಜನ, ನಾವು 2ನೇ ಪೂರಿ ನೋಡ್ತಾ ಇರೋದು, ಹೀಗಾಗಬಾರ್ದಾಗಿತ್ತು. ಅವತ್ತು ಅಂತ್ಯ ಸಂಸ್ಕಾರ ದಿನ ಯಾವ ರೀತಿ ಇತ್ತು ಅಂದರೆ ಪುನೀತ್ ರಾಜ್ಕುಮಾರ್ ಬಿಟ್ಟರೆ ಮಂಜಣ್ಣ, ಆ ಥರ ಇತ್ತು. ಅಷ್ಟು ವಿಶ್ವಾಸನ ಗಳಿಸ್ಕೊಂಡಿದ್ದವರು ಮಂಜಣ್ಣನವರು. ಆ ಜನನ ಲೈಫಲ್ಲಿ ನಾವು ಯಾರೇ ಆದರೂ ಸಂಪಾದನೆ ಮಾಡೋಕ್ಕಾಗಲ್ಲ, ಅಷ್ಟು ಜನ ಉಳಿಸಿದ್ರು. ಮಂಜಣ್ಣನವರನ್ನು ಕಳೆದುಕೊಂಡ ಜನ ಅವರನ್ನ ಅನೇಕ ತರಹದ ಸಾಮಾಜಿಕ ಚಟುವಟಿಕೆಗಳ ಮೂಲಕ ಇಂದಿಗೂ ಜೀವಂತವಿಡುವ ಪ್ರಯತ್ನ ಮಾಡುತ್ತಿದ್ದಾರೆ. ಈ ಮುಖೇನ ಮಂಜಣ್ಣನವರ ಮೇಲಿನ ತಮ್ಮ ಅಗಾಧ ಪ್ರೀತಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಮಂಜಣ್ಣನವರ ಕುಟುಂಬದ ಮೇಲೆ ಜನ ಅದೆಷ್ಟು ಪ್ರೀತಿ ಇರಿಸಿಕೊಂಡಿದ್ದಾರೆ ಎಂದ್ರೆ ಮಂಜಣ್ಣನ ನಂತರ ಅವರ ಮಕ್ಕಳನ್ನು ಹೆಗಲ ಮೇಲೆ ಹೊತ್ತು ಮೆರೆಸುತ್ತಿದ್ದಾರೆ. ಮಂಜಣ್ಣನವರ ಚಿಕ್ಕ ಮಗನನ್ನ ಕಾಮಾಕ್ಷಿಪಾಳ್ಯದ ಜನ ಕರೆಯುವುದೇ ಮಿನಿ ಮಂಜಣ್ಣ ಎಂದು. ಎಲ್ಲ ಮಂಜು ಬಜ್ಜು ಇರ್ತಾರೆ, ಮಂಜು ಇರ್ತಾರೆ, ಮಂಜು ಹಂಗೆ ಅವರೇ ಅಂತ ಹೇಳ್ತಾರೆ. ಸ್ವಭಾವನ ಹಂಗೆ ತುಂಬ ಒಳ್ಳೆಯ ಹುಡುಗರು. ಅವ್ರ ಅಪ್ಪನ ಥರನೇ ಸೇಮ್ ಇರೋ ಚಿಕ್ಕ ಮಗ. ಇಲ್ಲಿಂದ ನೋಡ್ಬೇಕಂದ್ರೆ ಹೇಳ್ತೀವಿ ಸೇಮ್ ಮಂಜುನೇನೆ ಅಂತ ಮಾತಾಡ್ಕೊತೀವಿ ನಾವು. ಮಂಜಣ್ಣನ ಮಕ್ಕಳು ಈ ಕಾಮಾಕ್ಷಿಪಾಳ್ಯದ ಜನಸಮಾಜದ ಜವಾಬ್ದಾರಿ ಎಂಬಂತಾಗಿದ್ದಾರೆ. ಮಂಜಣ್ಣನವರ ಮಕ್ಕಳ ಎಲ್ಲ ಚಟುವಟಿಕೆಗಳನ್ನ ಜನರೇ ಪ್ರೋತ್ಸಾಹಿಸುತ್ತಿದ್ದಾರೆ. ಬದುಕಿನಲ್ಲಿ ಯಾವುದು ಮುಖ್ಯ ಎಂಬ ಮೇಲ್ಪಂಕ್ತಿಯನ್ನು ಮಂಜಣ್ಣ ಹಾಕಿಕೊಟ್ಟಿದ್ದಾರೆ. ಮಂಜಣ್ಣ ತೋರಿಸಿಕೊಟ್ಟ ಹಾದಿಯಲ್ಲೇ ನಡೆಯುತ್ತಿದ್ದಾರೆ ಅವರ ಕುಟುಂಬದವರು. ಮಂಜಣ್ಣನವರ ಪತ್ನಿ ಮತ್ತು 2 ಮಕ್ಕಳು ಸಹ ಮಂಜಣ್ಣನವರಂತೆಯೇ ಜನರ ಪ್ರೀತಿ ಗಳಿಸಿಕೊಂಡಿದ್ದಾರೆ. ಜನರ ಪ್ರೀತಿಯಲ್ಲೇ ಬಾಳು ನಡೆಸುತ್ತಿದ್ದಾರೆ.
ಜನರ ಆಶೋತ್ತರಗಳಿಗೆ ಸ್ಪಂದಿಸುತ್ತಿದ್ದಾರೆ. ಅವರ ಆಸೆ, ಅವರ ಕನಸು, ಅವರ ಕುಟುಂಬದ ಮುಖಾಂತರ ನಾವು ನೋಡೋದಕ್ಕೆ ಇಷ್ಟಪಡ್ತೀವಿ. ದೊಡ್ಡ ಇನ್ನೋಸೆಂಟ್ ಅಂತ ಈ ಥರ ಚಿಕ್ಕ ಸ್ವಲ್ಪ ಅವ್ರ ಅಪ್ಪನ ಥರ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಉಳಿಸ್ಕೊಂತಾನೆ, ಅವ್ನು ನೋಡ್ಕೊಳ್ತಾನೆ ಅಂತ ನನಗೆ ಗ್ಯಾರಂಟಿ. ಇನ್ನು ಮುಂದೆ ಅವರು ಜ್ಯೋತಿ ಅತ್ತಿಗೆ ಮಾರ್ಗದರ್ಶನದಲ್ಲಿ ಅವ್ರ ಮಕ್ಕಳು ನಡೆದು ಎಲ್ಲ ಮುಂದೆ ನಮ್ಮ ಮಂಜಣ್ಣನ ಹೆಸರು ಉಳಿಸ್ಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಅಷ್ಟೇ. ನೀವು ನಾವೆಂದಿಗೂ ಮರೆಯಾಗದ ಮಾಣಿಕ್ಯ ಎಂದು ಇಂದಿಗೂ ಆರ್ದ್ರರಾಗುತ್ತಾರೆ ಅವರನ್ನು ಪ್ರೀತಿಸುವ ಜನ. ಅವರ ಅಭಿಮಾನಿಗಳು ನಗುಮೊಗದ ಯಜಮಾನ ಮಂಜಣ್ಣ ಎಂಬ ಬಿರುದು ನೀಡಿ ಅವರನ್ನ ಹಾಡಿ ಹೊಗಳುತ್ತಾರೆ. ಕರುನಾಡಿಗೆ ಪುನೀತ್ ರಾಜ್ಕುಮಾರ್, ಕಾಮಾಕ್ಷಿಪಾಳ್ಯಕ್ಕೆ ಮಂಜಣ್ಣ ಎನ್ನುವ ಮಾತು ಒಂದು ಘೋಷಣೆಯೇ ಆಗಿ ಹೋಗಿದೆ. ಇದೆಲ್ಲವೇ ಬದುಕಿನ ನಿಜವಾದ ಸಾರ್ಥಕತೆ. ಕೊಡಲಿ ಏಟ ತಿಂದು ನೆರಳ ನೀಡೋ ಮರ, ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಅಪಾರ ಪ್ರೀತಿಯ ಜನಾನುರಾಗಿ, ಜನಗಳ ಮಧ್ಯದ ನಿಜನಾಯಕ ಕಾಮಾಕ್ಷಿಪಾಳ್ಯದ ಮಂಜಣ್ಣ ಅವರೊಬ್ಬ ವ್ಯಕ್ತಿಯಲ್ಲ, ಅದೊಂದು ಶಕ್ತಿ, ಅದೊಂದು ಎಂದಿಗೂ ಮರೆಯಲಾಗದ ವ್ಯಕ್ತಿತ್ವ. ಸಮಾಜ ಸೇವಕ, ಜನನಾಯಕ ಮಂಜು ಮುದ್ದಣ್ಣ ತಮ್ಮ ಅಭಿಮಾನಿಗಳ ಹೃದಯದಲ್ಲಿ ಎಂದೆಂದಿಗೂ ಅಜರಾಮರ. ಜೊತೆಗಿರದ ಈ ಜೀವ ಸದಾ ಜೀವಂತ. ಮಂಜಣ್ಣನವರ ಅಭಿಮಾನಿಗಳು ಅದ್ಧೂರಿಯಾಗಿ ಅವರ ಜನ್ಮದಿನವನ್ನ ಹಬ್ಬದಂತೆ ಆಯೋಜಿಸಿ ತಮ್ಮ ಉತ್ಕಟವಾದ ಅಭಿಮಾನವನ್ನು ಮೆರೆಯುತ್ತಿದ್ದಾರೆ. ಮಂಜಣ್ಣ ದೈಹಿಕವಾಗಿಲ್ಲದಿದ್ದರೂ ಅವರ ನೆನಪುಗಳನ್ನ ಹಸಿರಾಗಿಡಲು ಮಂಜಣ್ಣನವರ ಜನ್ಮದಿನಾಚರಣೆಯನ್ನು ಬಹು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲ ಪ್ರೀತಿ ವಿಶ್ವಾಸಕ್ಕೆ ನಾವು ಯಾವತ್ತೂ ಚಿರಋಣಿ. ದೇವರಲ್ಲಿ ಪ್ರಾರ್ಥನೆ ಮಾಡೋದಷ್ಟೇ, ಎಲ್ಲರಿಗೂ ಒಳ್ಳೆಯದಾಗಲಿ. ನನ್ನ ಬರ್ತ್ಡೇ ಅಂತಲೇ ಅಲ್ಲ, ಕಾಮನ್ ಆಗಿದ್ರು ಎಲ್ಲರೂ ದೇವರು ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ.